ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮದಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೋಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿಪಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮದ್ವೇಷಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಂಶದ ಶ್ರೀ ವಿಷ್ಣು ಪರ್ವದ ಚಿಂತನೆಯಲ್ಲಿ ತೊಡಗಿದ್ದೇವೆ. ನಿನ್ನೆಯ ತನಕ ಚಿಂತನೆಯನ್ನು ಮಾಡಿದ್ದು ಕೃಷ್ಣ ಪರಮಾತ್ಮನ ಅವತಾರ ಹಾಗೂ ಪೂತನೆಯ ಸಂಹಾರ, ಶಕಟಾಸುರನ ಸಂಹಾರ, ತೃಣಾವರ್ತನ ಸಂಹಾರದವರೆಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಹರಿವಂಶದಲ್ಲಿ ಕೆಲವೊಂದು ವಿಶೇಷ ವರ್ಣನೆಗಳನ್ನು ಮಾಡಿದ್ದಾರೆ. ಭಾಗವತಾದಿಗಳಲ್ಲಿ ಅದು ಬಹಳ ಸಂಕ್ಷಿಪ್ತವಾಗಿದೆ. ಅವುಗಳನ್ನು ನೋಡೋದಾದರೆ ಮುಂದೆ 59ನೇ ಅಧ್ಯಾಯ ಬಾಲಕ್ರೀಡಾ ವೃತ ಸಂದರ್ಶನಂ ಅಂತ. 7 ವರ್ಷದ ಬಾಲಕರ ಕೃಷ್ಣ ರಾಮರು ಬಲರಾಮರು ಬಾಲ್ಯವನ್ನು ಕಳೀತಾ ಇರ್ತಾರೆ. ಹೇಗೆ ಅಂತಂದರೆ ನೀಲಪೀತಾಂಬರಧರವು ಪೀತ ಶ್ವೇತಾನುಲೇಪನವು ಬಭೂವತುರ್ವತ್ಸಪಾಲವು ಕಾಕಪಕ್ಷಧರಾವುಭವು. ಕೃಷ್ಣ ಬಲರಾಮರು ನೀಲಪೀತಾಂಬರಗಳನ್ನು ಧರಿಸಿದ್ದಾರೆ. ಶುಕ್ಲವರ್ಣದ ಬಲರಾಮ ನೀಲಪೀತಾಂಬರವನ್ನು ಧರಿಸಿದ್ದಾನೆ. ಕೃಷ್ಣ ವರ್ಣದ ಪರಮಾತ್ಮ ಹಳದಿ ವರ್ಣದ ಪೀತಾಂಬರವನ್ನು ಧರಿಸಿದ್ದಾನೆ. ಕಿವಿಗೆ ಇಂಪಾಗುವಂತೆ ವೇಣು ವಾದ್ಯವನ್ನು ಇಬ್ಬರೂ ಸುಂದರವಾದ ಮುಖದಿಂದ ನುಡಿಸ್ತಾ ಇದ್ದಾರೆ. ಆ ವೇಣು ನಾದವನ್ನು ನುಡಿಸಬೇಕಾದರೆ ಆ ಕೊಳಲಿದೆಯಲ್ಲ, ಆ ಕೊಳಲು ಭಗವಂತನ ತುಡಿ ಸ್ಪರ್ಶ ಆಗಬೇಕು. ಅಂದರೆ ಲಕ್ಷ್ಮಿಯೇ ಕೊಳಲಾಗಿ ಬಂದಳು ಅಂತ ಅರ್ಥ. ಇನ್ಯಾವುದು ನಮ್ಮ ಜಡ ಕೊಳಲುಗಳಲ್ಲ. ಭಗವಂತನ ಅಂಗಸ್ಪರ್ಶ ಲಕ್ಷ್ಮಿಗಾಗಬೇಕು. ಅವಳು ಇವರು ಏನು ಉಪಯೋಗಿಸ್ತಾನೋ ಆಯುಧಗಳಾಗಲಿ ಆಭರಣಗಳಾಗಲಿ ಎಲ್ಲ ಲಕ್ಷ್ಮೀಮಯ. ಹಾಗಾಗಿ ಆ ಕೊಳಲು ಕೂಡ ಲಕ್ಷ್ಮೀಮಯವಾಗಿರುತ್ತೆ. ಮಧುರವಾಗಿ ಹಾಡು ಹೇಳ್ತಾರೆ. ಆಮೇಲೆ ನವಿಲುಗರಿಗಳನ್ನು ತೋಳಿಗೆ ಸಿಗಿಸಿಕೊಂಡಿರ್ತಾರೆ. ಶೋಭಾಯಮಾನವಾಗಿ ಕಾಣ್ತಾ ಇರ್ತಾರೆ. ಮರ ಗಿಡದ ಚಿಗುರುಗಳನ್ನು ತಲೆಯಲ್ಲಿ ಧರಿಸಿರ್ತಾರೆ. ವನಮಾಲೆಗಳಿರುತ್ತೆ ಅವರ ಕೊರಳಿನಲ್ಲಿ. ಆನೆಯ ಮರಿಗಳಂತೆ ನಂದಗೋಕುಲದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ವರ್ಣಪಾತ್ರ ಸಮಾಸಕ್ತವು ದದ್ಯೋದನಗರವು ಕೃತಿ ಕಿಂಕಿಣಿ ಗುಣ ಸಂಬದ್ಧ ಕಟಿದೇಶ ವಿಭೂಷಿತವು. ತಾವರೆ ಎಲೆಯ ಪಾತ್ರೆಗಳನ್ನು ಅಂತಂದರೆ ಎಲೆಗಳನ್ನು ಧರಿಸಿ ದದ್ಯೋದನವನ್ನು ಕೈಯಲ್ಲಿ ಹಿಡಿದುಕೊಂಡಿರುತ್ತಾರೆ. ಆಮೇಲೆ ಕಾಡಿನ ಗುತ್ತಿಗಳಲ್ಲಿ ಜೇನುತುಪ್ಪ ತುಂಬಿದ ಜೇನಿರುತ್ತಲ್ಲ, ಆಚೆಗೆ ಸಂಚಾರ ಮಾಡ್ತಾ ಹುಡುಕ್ತಾ ಇರ್ತಾರೆ. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂತಾ ಇರ್ತಾರೆ. ಜೇನುತುಪ್ಪವನ್ನು ಸವಿತಾ ಇರ್ತಾರೆ. ಕೆಲವು ಕಡೆ ನಗುತ್ತಾ ಇರ್ತಾರೆ, ಕೆಲವು ಕಡೆ ಆಟ ಆಡ್ತಾ ಇರ್ತಾರೆ, ಕೆಲವು ಕಡೆ ದದ್ಯೋದನವನ್ನು ಉಣ್ತಾ ಇರ್ತಾರೆ, ಕೆಲವು ಕಡೆ ಮರಗಳಲ್ಲಿ ಜೋಕಾಲಿ ಆಡ್ತಾ ಇರ್ತಾರೆ. ಎಲ್ಲ ಬಾಲಕ್ರೀಡೆಗಳಲ್ಲಿ ಹೇಗೆ ಬಾಲಕರು ಆಡ್ತಾರೋ ಹಾಗೆ ಕೃಷ್ಣ ಬಲರಾಮರು ಆಡ್ತಾ ಇರ್ತಾರೆ. ಕೆಲವೊಮ್ಮೆ ಪಾನೀಯಗಳನ್ನು ಕುಡಿಯುವುದರಲ್ಲಿ ಆಸಕ್ತಿ ಹೊಂದುತ್ತಾರೆ. ಅವರಿಗೇನು ಲೌಕಿಕ ಪಾನೀಯ ಬೇಕಾಗಿಲ್ಲ ಪರಮಾತ್ಮನಿಗೆ, ಆದರೂ ತೋರಿಸ್ಬೇಕು, ಆಟನ ಲೀಲೆಯನ್ನು ತೋರಿಸ್ಬೇಕು, ಹಾಗೆ ತೋರಿಸ್ತಾ ಇರ್ತಾರೆ. ಚೆನ್ನಾಗಿ ಎಲೆಗಳಲ್ಲಿ ಮನೆಗಳನ್ನು ಮಾಡಿ ನಿದ್ದೆ ಮಾಡ್ತಾ ಇರ್ತಾರೆ. ಮಹಾರಂಗದಲ್ಲಿ ಆನೆಗಳು ಇವರ ಗಾನಗಳಿಗೆ ಪರವಶ ಆಗಿರುತ್ತೆ. ತಮ್ಮ ಚೇಷ್ಟೆಗಳಿಂದ ಜಗತ್ತನ್ನು ಸಂತೋಷಪಡಿಸ್ತಾ ಇರ್ತಾರೆ.
ಆಮೇಲೆ ಆ ಕಾಡಿನ ಸ್ತ್ರೀಯನ್ನು ಅನುಭವಿಸ್ತಾ ಇರ್ತಾರೆ. ಇಲ್ಲಿ ತೃಣ ಕಾಷ್ಟಗಳ ಕೊರತೆ ಆಗಿದೆ. ಗೋಪರಿಂದ ಅನೇಕ ಮರಗಿಡಗಳು ನಾಶ ಮಾಡಲ್ಪಟ್ಟಿವೆ. ಆದ್ದರಿಂದ ಬಯಲಿನಿಂದ ತುಂಬಿ ಹೋಗಿದೆ, ಯಥೇಷ್ಟವಾದ ಬಯಲಿನಿಂದ ತುಂಬಿ ಹೋಗಿದೆ. ಗೋವಾಡದಲ್ಲಿ ಯಾವ ಶಾಲ ವೃಕ್ಷಗಳಿದ್ದವು ಅವುಗಳೆಲ್ಲ ನಾಶ ಆಗಿ ಹೋಗಿದ್ದಾವೆ. ಚೆನ್ನಾಗಿ ಬೆಳೆದಂಥ ವೃಕ್ಷಗಳೆಲ್ಲ ಕೊಟ್ಟಿಗೆಯಲ್ಲಿ ಹಾಕಿದ ಬೆಂಕಿಗಳಿಂದ ನಾಶ ಆಗೋಗಿದ್ದಾವೆ. ಅದಕ್ಕೆ ಗೋವುಗಳಿಗೆ ಬೇಕಾದ ಮೇವನ್ನು ಹುಡುಕಬೇಕಾಗುತ್ತೆ. ನೋಡಿ, ಕೃಷ್ಣನ ಕಾಲದಲ್ಲಿ ಅಲ್ಲಿ 1000 ಗಟ್ಟಲೆ ಹಸುಗಳಿದ್ದು, 1-2 ಅಲ್ಲ, 10 ಯೂತ ಅಂತಾರೆ. ಒಂದು ಯೂತಕ್ಕೆ 10,000 ಹಸುಗಳು ಅಂತ. ಹಾಗೆ ಸಾವಿರಾರು ಹಸುಗಳು ಇದ್ದವು. ಹೂವು ಹಣ್ಣುಗಳಿಂದ ಮೀನವಾಗಿದೆ. ಆ ಗೋವಿಗೆ ಆಹಾರ ಕೊಡಬೇಕು, ಗೋವಿಗಳಿಗೆ ಅಷ್ಟೊಂದು ಗೋವುಗಳಿಗೆ ಆಹಾರ ಕೊಡಬೇಕು, ಎಲ್ಲ ಹೋಗ್ತಾ ಇದೆ. ಇಲ್ಲಿ ಆನಂದ ಸಿಗ್ತಾ ಇಲ್ಲ, ಹಣ್ಣು ಹಂಪಲು ಇಲ್ಲ, ಗಾಳಿನೂ ಬರ್ತಾ ಇಲ್ಲ. ಅದಕ್ಕೆ ಹುಲ್ಲುಗಾವಲುಗಳನ್ನು ಕಟ್ಟಿಗೆ ಮಾರುವವರು ನಾಶ ಮಾಡಿದ್ದಾರೆ. ಬೆಟ್ಟಗಳಿಗೆ ಹಳ್ಳಿಗಳೇ ಭೂಷಣವಾಗಿವೆ. ಆದ್ದರಿಂದ ನಾವು ಬೇರೆಯ ವನವನ್ನು ಅನ್ವೇಷಣೆ ಮಾಡಿ ಹೋಗಬೇಕು ಅಂತ ಭಗವಂತ ಯಥೇಷ್ಟವಾಗಿ ಹುಲ್ಲು ಗಿಡ ಮರಗಳೆಲ್ಲಿರುತ್ತಾ ಅಲ್ಲಿ ಹೋಗೋಣ ನಾವು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಲ್ಲಿ ಮುಂಚೆನೇ ಹೇಳ್ತಾನೆ, ಆ ಮುದ್ದಿನ ವನದಲ್ಲಿ ಆದರೂ ದೊಡ್ಡ ಮನೆಗಳನ್ನು ಯಾರೂ ಕಟ್ಟಬಾರದು. ಈಗ ಕಟ್ತಾರಲ್ಲ, ದೊಡ್ಡ ದೊಡ್ಡ ಮರಗಳ ಕಡೆ ಹೋಗ್ಬಿಟ್ಟು ಅಲ್ಲಿ ದೊಡ್ಡ ಮನೆ ಕಟ್ಟಿಬಿಡ್ತಾರೆ. ಮನೆ ಮುಂದೆ ಒಂದು ಮರ ನೆಡಲಿಕ್ಕೂ ಜಾಗ ಇರಲ್ಲ. ಯಾಕೆಂದರೆ ಮನೆ ಮುಂದುಗಡೆಗೆ ಒಂದು ಅರ್ಧ ಇಂಚು ಜಾಗನೂ ಬಿಡಲ್ಲ, ವೇಸ್ಟ್ ಆಗಿಬಿಡುತ್ತಲ್ಲ, ಅದಕ್ಕೆ ಬಿಡಲ್ಲ. ದ್ವಾರವಿಲ್ಲದೆ ಇರುವ ಗುಡಿಸಲುಗಳಲ್ಲಿ ವಾಸ ಮಾಡಬೇಕು, ಬಾಗಿಲುಗಳಿರಬಾರ್ದು. ಗೃಹಸ್ಥರಿಗೂ ಇದೇ ನಿಯಮ. ಒಟ್ಟಿನಲ್ಲಿ ಹೇಗಿರಬೇಕು ಅಂದರೆ, ನಾವು ವಾಸಿಸುವ ಪ್ರದೇಶ ಗೋವುಗಳಿಗೆ ಪ್ರಶಸ್ತವಾಗಿರಬೇಕು. ಗೋವುಗಳಿಗೆ ಪ್ರಶಸ್ತವಾಗಿದ್ದರೆ ಜನರಿಗೆ ಪ್ರಶಸ್ತ ಆಗಿ ಒಳ್ಳೆಯದಾಗತ್ತೆ. ಯಥೇಷ್ಟವಾಗಿ ಸಂಚರಿಸುವಂತಿರಬೇಕು. ಗೋಪಾಲಕರು ಮನೆಯನ್ನೇ ಆಶ್ರಯಿಸಿ ಕೊಡಬಾರದು. ಗೋಪಾಲಕರು ಯಾವಾಗಲೂ ಮನೆಯನ್ನೇ ಗೋವುಗಳನ್ನು ಮೇಯಿಸುತ್ತಾ ಸಂಚರಿಸಬೇಕು. ಇದು ಗೋಪಾಲಕರು ಮಾಡಬೇಕಾದ್ದು. ಇದರಲ್ಲಿ ಸ್ವಲ್ಪ ಅಧ್ಯಾತ್ಮದ ಚಿಂತನೆಯನ್ನು ಮಾಡಿದರೆ, ಗೋವು ಅಂದರೆ ವೇದಗಳು, ವೇದಗಳ ಪಾಲಕರು ನಾವಾಗಬೇಕು. ಗೋಪಾಲಕರು ವೇದಗಳ ಪಾಲಕರು ಅಂದರೆ ವೇದಗಳನ್ನು ರಕ್ಷಣೆ, ವೇದಗಳನ್ನು ನಾವು ರಕ್ಷಣೆ ಇಲ್ಲ, ವೇದಗಳ ಅಧ್ಯಯನವನ್ನು ಮಾಡಬೇಕು. ಗೋವುಗಳನ್ನು ಮೇಯಿಸುತ್ತಾ ನಾವು ಸಂಚರಿಸಬೇಕು. ಒಂದೇ ಕಡೆ ಮನೆಯಲ್ಲಿ ಕುತ್ಕೊಳ್ಬಾರ್ದು. ವೇದಗಳ ಭಾಗವತ, ಮಹಾಭಾರತಾದಿ ಪುರಾಣ ಇತಿಹಾಸ ಗ್ರಂಥಗಳ ಭಗವನ್ ಮಹಿಮೆಗಳ ಶ್ರವಣ ಆಗಲಿಕ್ಕೆ ಮನೆ ಯೋಗ್ಯವಾಗಿರಬೇಕು. ಆ ಮನೆಗಳು ಯೋಗ್ಯವಾಗಿದ್ದರೆ ಅಲ್ಲಿ ಸಂಪತ್ತು ಬೆಳೆಯುತ್ತೆ. ಏನಾಗುತ್ತೆ, ಮನೆಗಳು ಚೆನ್ನಾಗಿರಬೇಕು. ಈಗ ಮನೆಯೆಲ್ಲ ಕೋಟಿಗಟ್ಟಲೆ ಕಟ್ಟಿಸ್ಬಿಟ್ಟಿರ್ತಾರೆ. ದೇವರ ಮನೆ ಮಾತ್ರ ಯಾವುದೋ ಕಂಬದ ಗೂಡಿಗೆ ಹಾಕ್ಬಿಟ್ರೆ, ತಾವಿರೋದು 2 ಅಥವಾ 3 ಜನ, 10 ಜನ ಇರೋದಂತೂ ಇಲ್ಲೇ ಇಲ್ಲ. 3 ಜನಕ್ಕೆ 3 ಬೆಡ್ರೂಮ್ ಕಟ್ಟಿ, ದೊಡ್ಡ ದೊಡ್ಡ ಬೆಡ್ರೂಮ್ ಕಟ್ಟಿ ದೇವರಿಗೆ ಒಂದು ಗೋಡೆಯಲ್ಲಿ ಹಾಕ್ಬಿಡೋದು. ಇದು ನಮ್ಮದು ಜೀವನ. ಏನು ಈಗ ಏನಿದೆ ಅಂತಂದರೆ, ಈಗ ದೇವರ ಮನೆಯನ್ನ ಕಾನ್ಸೆಪ್ಟೇ ಇಲ್ಲ. ಅದು ಹೇಗೆಂದರೆ, ಈಗ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಆಗಿದ್ದವರಿಗೆ ದೇವರ ಮನೆಗಳು ಇರೋದೇ ಇಲ್ಲ. ಅವರೇ ಏನೋ ಮನೆ ಮಾಡ್ಕೊಂಡ್ರೆ ಉಂಟು. ದೇವ್ರ ಮನೆಯೂ ಬೇಕಾ ಅಂತ ಕೇಳ್ತಾರೆ. ಯಾಕೆಂದರೆ ದೆವ್ವಗಳು ವಾಸ ಮಾಡುವ ಮನೆ ಆದ್ದರಿಂದ ದೇವರ ಮನೆ ಬೇಕಾಗಿಲ್ಲ. ಹೇಗೆ ಬಂದಿದೆ ಕಾನ್ಸೆಪ್ಟ್, ಲೌಕಿಕವಾಗಿ ತಗೊಂಡ್ರೆ ಹೇಗೆ ಬಂದಿದೆ ಕಾನ್ಸೆಪ್ಟ್ ಅಂದರೆ, ಮುಂಚೆ ಎಲ್ಲ ಏನಿರ್ತಾ ಇತ್ತು, ದೇವರ ಮನೆ ಸ್ವಲ್ಪ ದೊಡ್ಡದಾಗಿರಬೇಕಾಗಿತ್ತು. ದೇವರ ಮನೆ ದೊಡ್ಡದಿರಬೇಕು, ಅಡಿಗೆ ಮನೆ ದೊಡ್ಡದಿರಬೇಕು, ಬಂದರೆ 4 ಜನ ಕುತ್ಕೊಳ್ಳಾಗಿರಬೇಕು. ಈಗ ದೇವ್ರ ಪೂಜೆ ಮಾಡೋದೇ ಕಷ್ಟ. ದೇವ್ರ ಪೂಜೆ ಅನ್ನೋದು ಮರೆತೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಸುಮಾರು ಜನಗಳನ್ನು ಬಿಟ್ಬಿಟ್ಟಿದ್ದಾರೆ ದೇವರು. ಏನಾಗಿದೆ ಅಂದರೆ, ಈಗ ದೇವ್ರ ಮನೆ ಕಾನ್ಸೆಪ್ಟ್ ಹೋಗಿ ಏನು ಬಂದ್ಬಿಡ್ತು ಅಂದರೆ 2 BHK ಅಂತ ಬಂತು. ಬೆಡ್ರೂಮು, ಹಾಲು, ಕಿಚನ್ ಅಲ್ವಾ, 3. ದೇವ್ರ ಮನೆ ಮಾಯ, ದೇವ್ರ ಮನೆ ಇಲ್ಲ. ದೇವ್ರನ್ನ ಎಲ್ಲಿ ಸೇರಿಸಿ ನಮ್ಮ ಹೃದಯದಲ್ಲೇ ಇದೆ ಅಂದ್ಬಿಡ್ತಾರೆ ದೊಡ್ಡ ಜ್ಞಾನಿಗಳು. ಮುಂದೆ ಏನು ಕಾನ್ಸೆಪ್ಟ್ ಬರಬಹುದು ಅಂತ ಯೋಚನೆ ಮಾಡಿದರೆ 2 BH ಮಾತ್ರ ಬರುತ್ತೆ. ಕಿಚನ್ ಬೇಕಾಗಿಲ್ಲ. ಯಾಕೆಂದರೆ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಇದೆ. ಮನೆ ಯಾರೂ ಹಚ್ಚಲ್ಲ, ಯಾರು ಅಡುಗೆ ಮಾಡೋ ಅವಶ್ಯಕತೆನೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ಅವ್ನು ಕಾಫಿ ತಂದು ಕೊಡ್ತಾನೆ, ರಾತ್ರಿ 12 ಗಂಟೆ ಕೊಟ್ಟರೆ ಅಡುಗೆ ತಂದು ಕೊಡ್ತಾನೆ. ಮನೆಯಲ್ಲಿ ಯಾರು ಮಾಡ್ತಾರೆ?
ಯಾರು ಮಾಡಬೇಕು? ರೆಡಿಮೇಡ್ ಫುಡ್ ಸಿಗತ್ತೆ. ಆವಾಗ ಕಿಚನ್ನೂ ಬೇಕಾಗಿಲ್ಲ, 2 ಬೆಡ್ರೂಮ್ ಸಾಕು, ಹಾಲ್ ಸಾಕಷ್ಟೇ. ಮುಂದೆ ಬರೋದು ಅದೇನೆ. ಯಾಕೆಂದರೆ ಈಗ ಸುಮಾರು ಜನಗಳು ರಾತ್ರಿ 12 ಆದರೂ ಸ್ವಿಗ್ಗಿ ಝೊಮ್ಯಾಟೊ ಓಡಾಡ್ತಾ ಇರ್ತವೆ, ಬೆಳಿಗ್ಗೆ 5:30 ಬರ್ತಾ ಇರ್ತಾರೆ. ಮನೆಯಲ್ಲಿ ಒಂದು ದೇವರ ಪೂಜೆ ಇಲ್ಲ, ಒಂದು ನೈವೇದ್ಯ ಇಲ್ಲ. ಬೆಳಿಗ್ಗೆ ಎದ್ದು 5:30 ಎದ್ದು ಬಿಟ್ಟು ನಾಯಿನ ಕರ್ಕೊಂಡು ವಾಕಿಂಗ್ ಹೋಗಿಬಿಟ್ರೆ ಅವತ್ತಿನ ಜೀವನ ಸಂತೃಪ್ತಿ. ಇಂಥಲ್ಲಿ ಅಸುರರು ವಾಸ ಮಾಡದೇನೆ ದೇವತೆಗಳು ಎಲ್ಲಿ ಬರ್ತಾರೆ? ದೇಶ ಹೇಗೆ ಸುಭಿಕ್ಷ ಆಗಿರುತ್ತೆ? ಅದನ್ನು ನಾವು ಯೋಚನೆ ಮಾಡಬೇಕಲ್ವ. ತಂದೆ ತಾಯಿಗಳು ಮನೆಗೆ ವಾಕಿಂಗ್ ಮಾಡಬೇಕು, ಕರ್ಕೊಂಡು ಹೋಗಿ ಅಂದರೆ ಮಕ್ಕಳಿಗೆ ಅಸಹ್ಯ. ನಾಯಿನ ಕರ್ಕೊಂಡು ಹೋಗ್ಬೇಕು ಅವರು ಬೆಳಿಗ್ಗೆ 5:30. ಬೆಳಿಗ್ಗೆ ಎದ್ದು ಭಗವಂತನ ಸ್ಮರಣೆ ಮಾಡು, ರಾಘವೇಂದ್ರ ಸ್ವಾಮಿಗಳು ಬರೆದಿರುವ ಪ್ರಾತಃ ಸಂಕಲ್ಪ ಗದ್ಯ ಓದು, ಅದೇನೂ ಇಲ್ಲ. ನಾಯಿಯ ಜೊತೆ ಸಹವಾಸ ಬೆಳಿಗ್ಗೆ ಇರ್ತದೆ. ಆಮೇಲೆ ಬೆಡ್ ಕಾಫಿ. ಹೇಗೆ ಅಂದರೆ ನಾವೆಲ್ಲ ಕುಂಭಕರ್ಣನ ವಂಶದವರು. ಮೊನ್ನೆ ಸಂಗ್ರಹ ರಾಮಾಯಣದಲ್ಲಿ ಬರುತ್ತೆ, ಪ್ರವಚನ ಮಾಡಬೇಕಾದ್ರೆ ಹೇಳಿ, ಸಂಗ್ರಹ ರಾಮಾಯಣದಲ್ಲಿ ಕುಂಭಕರ್ಣ ಮಲಗಿರ್ತಾನೆ. ಕುಂಭಕರ್ಣನ ಎಬ್ಬಿಸ್ಬೇಕು. ಅವನು ಎಬ್ಬಿಸ್ಬೇಕು ಅಂತಂದರೆ ಎಲ್ಲ ಎಬ್ಬಿಸ್ತಾರೆ. ಅವನಿಗೆ ಏನು ಎದ್ದ ತಕ್ಷಣ ಏನು ಕೆಲಸ? ತಿನ್ನಬೇಕು. ಅವನಿಗೆ ಏನಿಟ್ಟಿರ್ತಾರೆ? ಕೊಡಗಳಗಟ್ಟಲೆ ರಕ್ತ ಇಟ್ಟಿರ್ತಾರೆ. ರಕ್ತ ಇಟ್ಬಿಟ್ಟು ಪಾತ್ರೆಗಳ ತುಂಬನು ಮಾಂಸ ಇಟ್ಟಿರ್ತಾರೆ. ಯಾರ್ದು? ಋಷಿಮುನಿಗಳ ಮಾಂಸಗಳು. ಕೊಡದಲ್ಲಿ ಋಷಿಮುನಿಗಳ ರಕ್ತಗಳು. ಎದ್ದ ತಕ್ಷಣ ಅವನು ಕುಡಿಬೇಕು. ನಮ್ಮವ್ರು ಬೆಡ್ ಕಾಫಿ ಕುಡಿತಾರಲ್ಲ, ಅದೇ ಥರ. ಈ ಬೆಡ್ ಕಾಫಿ ಆಗಲಿ, ತಿನ್ನೋದಾಗಲಿ, ಸ್ನಾನ ಮಾಡ್ದೇನೆ ತಿಂತಾರೆ ನೋಡಿ, ಇವರು ಕುಂಭಕರ್ಣನ ವಂಶದವರೇ ಆಗ್ತಾರೆ. ಇನ್ನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನ್ನ ಮಾಡಬಾರ್ದು. ಯಾಕೆ? ಎದ್ದ ತಕ್ಷಣ ಹಸಿವೆ ಆಗ್ಬಿಟ್ಟಿರುತ್ತೆ, ಚೆನ್ನಾಗಿ ತಿಂದುಬಿಡೋದು. ಆಮೇಲೆ ಮಾಡಿದರೆ ಇಲ್ದಿರಲಿಲ್ಲ, ತಿಂದುಬಿಟ್ಟು ಮತ್ತೆ ಮಲ್ಕೊಂಡ್ಬಿಡೋದು. ಆ ಕುಂಭಕರ್ಣ ಮಲ್ಕೋತಾರಲ್ಲ, ಹಂಗೆ ತಿನ್ನೋದು ಮಲ್ಕೊಳ್ಳೋದು. ಹೀಗೆ ನಮ್ಮದು ಬಂದಿರೋದ್ರಿಂದ ಗೋವುಗಳು ಇರೋಲ್ಲ. ಗೋವುಗಳ ಮೂತ್ರ ಗೋಮಯಗಳಂತೂ ಇಲ್ಲೇ ಇಲ್ಲ ಮನೆಗಳಲ್ಲಿ. ಹಾಗಾಗಿ ನಮ್ಮ ಜೀವನ ಹೀಗೆ ನಡೆದಿದೆ. ಕೃಷ್ಣ ತೋರಿಸ್ತಾನೆ ಹೇಗಿರಬೇಕು ಜೀವನ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಈ ನಂದ ಗೋಕುಲ ಬಿಟ್ಟು ಬೇರೆ ಕಡೆ ಹೋಗೋಣ, ಇಲ್ಲಿ ಬೇಡ, ಹಸುಕರುಗಳಿಗೆ ಮೇಯಿಸಲಿಕ್ಕೆ ಇಲ್ಲ ಅಂತ ಹೇಳಿದ್ಲು. ಅವರು ಯಾರು ಒಪ್ಪಲ್ಲ. ಗೋವರ್ಧನ ಎಂಬ ಪರ್ವತ ಇದೆ, ಅಲ್ಲೆಲ್ಲ ಇದೆ, ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತ ಹೇಳಿದರೆ ಇವರು ಯಾರು ಒಪ್ಪಲ್ಲ. ಆಮೇಲೆ ತತ್ರಾಯಂ ಸತಾಂ ಘೋಷ ತ್ಯಜ್ಯತಾಂ ನಿರ್ಗುಣಂ ವನಂ ಸಂತ್ರಾಸಯಾವೋ ಭದ್ರಂತೆ ಕಿಂಚಿದ್ ಉತ್ಪಾದ್ಯ ಕಾರಣಂ. ಅಲ್ಲಿ ವಾಸುವ ದೃಷ್ಟಿಯಿಂದ ಯಾವುದೇ ಗುಣವಲ್ಲದೆ ಇರುವ ಈ ಗೋಕುಲವನ್ನು ಬಿಟ್ಟು ಹೋಗೋಣ. ಈ ಪರಿಸರದ ಜೀವನ ಯಾರಿಗೂ ಮನಸ್ಸಿಲ್ಲ. ಅವರಿಗೆ ಒಂದು ನೆಪವನ್ನು ಮಾಡಿಕೊಂಡು ಸ್ವಲ್ಪ ಪ್ರಯಾಸವನ್ನು ಕೊಡೋಣ, ಮುಂದೆ ಮಂಗಳ ಆಗತ್ತೆ. ಈಗ ಕಷ್ಟಪಡಿ ಸ್ವಲ್ಪ, ಮುಂದೆ ಮಂಗಳ ಆಗತ್ತೆ ಅಂತ. ಇದನ್ನು ಯಾರು ಒಪ್ಪಲಿಲ್ಲೋ ಆವಾಗ ತೋಳಗಳು ಬರ್ತವೆ. ತೋಳಗಳು ದೇಹದಿಂದ ರಕ್ತ ಮಾಂಸಗಳನ್ನು ತಿನ್ನುವ 100 ತೋಳಗಳು ಪ್ರಾದುರ್ಭಾವ ಆಗ್ತವೆ. ಎಲ್ಲಿಂದ ಬಂದವು ತೋಳ? ಭಾಗವತದಲ್ಲಿ, ಮಹಾಭಾರತ ತಾತ್ಪರ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ತೋಳಗಳ ಉತ್ಪಾದನೆ ಆಯಿತು. ವೃಂದಾವನಂ ಇಯಾಸುಸ್ಸನ್ ನಂದಸೂಡುರ್ ಬೃಹದ್ವನೆ ಸಸಜ್ಜ ರೋಮಕೂಪೇಭ್ಯೋ ವೃಕಾನ್ ವ್ಯಾಘ್ರ ಸಮಾನ್ ಬಲೆ. ಭಾಗವತದಲ್ಲಿ ಸ್ವಲ್ಪ ವಿವರ ಇದೆ, ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾವಾಗ ಇವರು ಒಪ್ಪಲಿಲ್ಲವೋ ಭಗವಂತ ತನ್ನ ರೋಮಕೂಪಗಳಿಂದ ತೋಳಗಳನ್ನು ಸೃಷ್ಟಿ ಮಾಡಿ, ಅವು ಏನು ಸಾಧಾರಣ ತೋಳಗಳ ಗುಂಪುಗಳು, ಒಂದು ಕಡೆ 10 ಗುಂಪು ಬರೋದು, ಒಂದು ಕಡೆ 15 ಗುಂಪು ಬರೋದು, ರಕ್ತ ಮಾಂಸಗಳು ತಿನ್ನಬೇಕು. ಆ ತೋಳಗಳೆಲ್ಲವೂ ಯಾರೂ ಅಲ್ಲ, ಭಗವಂತನವೇ. ಭಗವಂತನೇ ತೋಳಗಳಾಗಿ ಬರ್ತಾನೆ. ಯಾಕೆಂದರೆ ಅವರ ತಲೆಯ ಮೇಲೆ ಎಲ್ಲ ಶ್ರೀವತ್ಸ ಚಿಹ್ನೆ ಇರುತ್ತೆ. ಶ್ರೀವತ್ಸ ಚಿಹ್ನೆ ಇರೋದು ಬೇರೆ ಯಾರಿಗೂ ಅಲ್ಲ, ಭಗವಂತನಿಗೇನೆ. ಭಗವಂತನೇ ತೋಳಗಳಾಗಿ ಬಂದು ಹೆದರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರು ಜಾಗ ಖಾಲಿ ಮಾಡಬೇಕಲ್ವ, ಹೇಳಿದರೆ ಕೇಳಲಿಲ್ಲ ಅಂತ ಹೇಳಿಬಿಟ್ಟು ಅವನು ತೋಳಗಳು ನುಗ್ತವೆ. ಗೋಪಿಯರೆಲ್ಲ ಬಹಳ ಭಯಪಡ್ತಾರೆ. ತೇವೃಕಾ ಪಂಚಬದ್ಧಾಶ್ಚ ದಶಬದ್ಧಾಸ್ತತಾಪರೆ ತ್ರಿಂಶದ್ವಿಂಶತಿಬದ್ಧಾಶ್ಚ ಶತಬದ್ಧಾಸ್ತತಾಪರೆ. ಕೆಲವು ತೋಳಗಳು 5 ಒಟ್ಟೆ ಬರ್ತವೆ, ಕೆಲವು 10 ತೋಟಗಳು ಬರ್ತವೆ, ಕೆಲವೊಮ್ಮೆ 100 ತೋಳಗಳು ಬರ್ತವೆ. ಇವು ಏನು ಮಾಡಿದ್ರು ಆ ತೋಳಗಳು ಹೋಗಲ್ಲ. ಗೋಕುಲವಾಸಿಗಳೆಲ್ಲ ಈ ತೋಳಗಳಿಂದ ಪೀಡಿತರಾಗ್ತಾರೆ.
ಗೋಪರಿಗೆ ಭಯ ಆಗತ್ತೆ. ಆಮೇಲೆ ಅವರು ಕರುಗಳನ್ನು ತಿನ್ನುವಂತೆ, ನಂದಗೋಕುಲದಲ್ಲಿ ಹಿಂಸಿಸುವಂತೆ ಸಮಸ್ತ ತೋಳಗಳಿಂದ ನಂದಗೋಕುಲ ಕಂಗೆಟ್ಟು ಬಿಡತ್ತೆ. ನ ವನಂ ಶಕ್ಯತೆ ಗಂತುಂ ನ ಗಾಶ್ಚ ಪರಿರಕ್ಷಿತು ನ ವನಾತ್ ಕಿಂಚಿದ ಆಹುರ್ತಂ ನ ಚ ವಾ ತರಿತುಂ ನದೀಂ ತತ್ರ ಚ ಉದ್ವಿಗ್ನ ಮನಸೋ ಗತಾಸ್ತಸ್ಮಿನ್ ವನೇ ವಸನ್. ಈ ಪರಿಸರದ ವನದಲ್ಲಿ ನಮಗೆ ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಗೋವುಗಳನ್ನು ರಕ್ಷಿಸಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಯಾರು ಕಟ್ಟಿಗೆಗಳನ್ನು ತರಲಿಕ್ಕೂ ಹೋಗ್ತಾ ಇಲ್ಲ, ನದಿಯನ್ನು ದಾಟಲಾಗ್ತಾ ಇಲ್ಲ, ಎಲ್ಲ ಕಡೆ ತೋಳುಗಳು ಬಂದ್ಬಿಟ್ಟಿದ್ದಾವೆ ಅಂತ ಎಲ್ಲರೂ ಒಂದೇ ಕಡೆ ನಿಂತ್ಬಿಟ್ರು. ಆಮೇಲೆ ವೈಶಂಪಾಯನರು ಹೇಳ್ತಾರೆ, ಏವಂ ಮೃಕಾಶ್ಚತಾನ್ ದೃಷ್ಟ ವರ್ಧಮಾನಾನ್ ದುರಾಸದಾನ್ ಸಸ್ತ್ರೀಪು ಮಾಂಸೋತ ಯುಘೋಷೋ ವೈ ಸಮಸ್ತೋ ಅಮಂತ್ರಯತ್ತದ. ಈ ರೀತಿಯಾಗಿ ಬಹಳ ಹಿಂಸೆಗಳಾಗತ್ಲು ಅವರೆಲ್ಲ ಸೇರಿ ಆಲೋಚನೆಯನ್ನು ಮಾಡ್ತಾರೆ. ಇನ್ನು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ, ನಾವು ಶ್ರೇಷ್ಠವಾದ ವನಕ್ಕೆ ಹೋಗೋಣ, ಇಲ್ಲಿ ಜಾಗ ಬಿಟ್ಟು ಹೋಗೋಣ, ಸ್ಥಳವು ಮಂಗಳಪ್ರದ ಆಗಿರಬೇಕು, ಸುಖದಿಂದ ವಾಸಿಸಲು ಯೋಗ್ಯ ಆಗಿರಬೇಕು ಅಂತ ಹೇಳ್ತಾರೆ. ವಿಳಂಬ ಮಾಡೋದೇ ಬೇಡ, ಇಷ್ಟೊತ್ತು ತನಕ ಹೋಗಲ್ಲ ಅಂದವರು ಈ ವಿಳಂಬ ಮಾಡೋದೇ ಬೇಡ, ಹಿಂದೆ ಗೋ ಸಂಪತ್ತಿನ ಜೊತೆಗೆ ನಾವೆಲ್ಲರೂ ಹೊರಡೋಣ. ನೋಡಿ, ಭಗವಂತ ಹೇಳ್ದ, ಯಾರೂ ಕೇಳಲಿಲ್ಲ. ಭಗವಂತ ತೋಳಗಳು ಮಾಡಿ ಹೆದರಬೇಕು. ಹೀಗೆ ಸಾಮಾನ್ಯ ಹೇಳಿದರೆ ಯಾರು ಕೇಳಲ್ಲ. ಆಮೇಲೆ ತೋಳಗಳು ಹೇಗಿತ್ತು ಅಂದರೆ ಕೋರೆದಾಡಿಗಳಿಂದ ಇದ್ದು ಗೊರಸುಗಳಿಂದ ಹಾನಿ ಮಾಡ್ತಾ ಇದ್ವು, ಕಪ್ಪಾದ ಮುಖ ಇತ್ತು. ಎಲ್ಲರೂ ಮಮ ಪುತ್ರೋ ಮಮ ಭ್ರಾತ ಮಮ ವತ್ಸೋತ ಗೌರ್ಮಮ ಋಕೈರ್ ವ್ಯಾಪದೀತೇತ್ಯೇವಂ ಕಂದಂತಿ ಸ್ಮ ಗೃಹೇ ಗೃಹೇ. ನನ್ನ ಮಗ, ನನ್ನ ಸಹೋದರ, ನನ್ನ ಮಗು, ನನ್ನ ಹಸು, ಇವುಗಳು ತೋಳುಗಳು ತಿಂತಾ ಇದ್ದಾವೆ. ಎಲ್ಲರೂ ಕಿರ್ಚಿಕೊಂಡಿರ್ತಾರೆ ಮನೆಯಲ್ಲಿ. ನಂದಗೋಪ ವಸುದೇವನಿಂದ ಹಿಂದೆ ತಡೆಯಲ್ಪಟ್ಟಿದ್ದ. ವಸುದೇವ ಹೇಳ್ತಾನೆ, ನಂದರಾಜ ವೃಂದಾವನದ ಪರಿಸರದಲ್ಲಿ ವಾಸ ಮಾಡಲು ನೀನು ಹೇಗಾದರೂ ತಡೆಯಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ವೃಂದಾವನದ ಪರಿಸರ ಅಸುರ ಜನರಿಂದ ಕೂಡಿದೆ, ಮಹತ್ತರವಾದ ದುಃಖಗಳಿಗೆ ಕಾರಣ ಆಗತ್ತೆ ಎಂದು ನಂದರಾಜ ತನ್ನ ಬುದ್ಧಿಯಿಂದ ವಿಮರ್ಶಿಸ್ತಾನೆ. ಪ್ರಲಂಬ ಮೊದಲಾದ ಅಸುರರು ಆ ಪ್ರದೇಶವನ್ನು ಪ್ರವೇಶ ಮಾಡಲು ಬಹಳ ಇಚ್ಛಿಸುತ್ತಾರೆ. ವೃಂದಾವನ ಪರಿಸರ ಬಿಟ್ಟು ನಮ್ಮ ಬದುಕನ್ನು ಗೋವುಗಳ ಆಹಾರದ ವ್ಯವಸ್ಥೆಯನ್ನು ನಡೆಸಲು ಇಷ್ಟು ಸಂಪದ್ಭರಿತವಾದ ಬೇರೆ ವನಸರಿಯನ್ನು ನೋಡುತ್ತಿಲ್ಲ. ನನ್ನ ಮಕ್ಕಳಿಗೆ ಹಿತವಾಗುವ ಪ್ರದೇಶ ಯಾವುದು, ನಾನು ಈ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ನಂದರಾಜ ಮನಸ್ಸಿನಲ್ಲಿ ವಿಚಾರ ಮಾಡ್ತಿದ್ದಾಗ ನಾರದ ಮಹರ್ಷಿಗಳು ಬರ್ತಾರೆ. ಇವರಿಗೆ ಚತುರ್ಮುಖ ಬ್ರಹ್ಮ ಹೇಳಿರ್ತಾನೆ, ದೇವೇಂದ್ರ ಹೇಳ್ತಾನೆ ಹೋಗಿ ಅಂತ. ನಾರದರು ಬರ್ತಾರೆ, ಭಗವತ್ ಸಂಕಲ್ಪ ಎಲ್ಲ ಅವನ ಇಚ್ಛೆಯಿಂದ ನಾರದರು ಬರ್ತಾರೆ. ನಾರದರು ಬಂದುಬಿಟ್ಟು ಹೇಳ್ತಾರೆ, ಇದು ದೇವತಾ ರಹಸ್ಯ ನಂದಗೋಪ, ಯಾರಿಗೂ ಹೇಳಬಾರದು. ಈ ಕಾಲ ಎಷ್ಟು ವಿಷಮ ಆಗಿದೆ ಎಂದು ಅರಿವನ್ನು ನೀನು ಅರಿತಿದ್ದೀಯಾ. ನ ಕೇವಲ ಹುತೌ ದಿವ್ಯೌ ಮಾನುಷಾತಾಂ ಗತೌ ರಾಮಕೃಷ್ಣ ವಿಮೌ ಜಾತೌ ದೈತ್ಯ ಮೂಲಹರಾವಿತಿ. ನಿನ್ನ ಮಕ್ಕಳು ಕೇವಲ ಮಾನವರಲ್ಲ, ಮಾನವರು ಅಂತ ನಿನ್ನ ಮಕ್ಕಳನ್ನು ತಿಳ್ಕೋಬೇಡ. ದೇವಲೋಕದ ಪುಣ್ಯ ಪುರುಷರು ದೈತ್ಯರ ಮೂಲ ಬೇರನ್ನು ಕಿತ್ತುಗೆಲು ಧರೆಗೆ ಅವತಾರ ಮಾಡಿದ್ದಾರೆ. ಅಲ್ಲಿ ಹೋಗಿ ರಾಕ್ಷಸರನ್ನು ಸಂಹಾರ ಮಾಡಬೇಕಾಗಿದೆ. ಅವರು ಅಲ್ಲಿ ಬರ್ತಾರೆ, ಅವರ ಮಾತನ್ನು ಕೇಳಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಎಲ್ಲ ಕೂತಿನಿದ್ದು ಎಲ್ಲ ಹೇಳ್ತಾರೆ, ನೋಡಿ ನೀನು ಇನ್ನೂ ಮಕ್ಕಳು ಅಂತ ತಿಳ್ಕೊಂಡಿದೀಯಾ, ಅವನು ನಿನ್ನ ಮಗ ಅಲ್ಲ ಅಂತ ಹೇಳ್ತಾರೆ. ವೃಂದಾವನಕ್ಕೆ ನೀನು ಸಂತೋಷದಿಂದಲೇ ಹೋಗು, ಏನು ಭಯ ಇರಲ್ಲ, ಕೃಷ್ಣ ಇರೋ ತನಕ ಎಲ್ಲೂ ಭಯ ಇರಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾರದರು ಭಗವಂತನನ್ನು ಕುರಿತು ಸ್ತುತಿ ಮಾಡ್ತಾರೆ. ನಮಸ್ತುಭ್ಯಂ ಜಗದ್ಧಾತ್ರೆ ವಿಶ್ವಕರ್ತೆ ನಮೋ ನಮಃ ಕೃಷ್ಣಾಯ ಬಾಲರೂಪಾಯ ಬಹುರೂಪಾಯತೆ ನಮಃ. ಜಗತ್ತನ್ನು ಧರಿಸಿರುವವನು ಭಗವಂತ, ನೀನು ಎಲ್ಲವನ್ನೂ ಧಾರಣೆ ಮಾಡಿದ್ದೀಯ, ಎಲ್ಲರನ್ನೂ ಧಾರಣೆ ಮಾಡಿದ್ದೀಯ, ನಿನಗೆ ನಮಸ್ಕಾರ. ವಿಶ್ವವನ್ನೇ ಸೃಷ್ಟಿಸುತ್ತಿದ್ದೀಯ, ನಿನಗೆ ನಮಸ್ಕಾರ. ಬಹುರೂಪಿಯಾದ ಕೃಷ್ಣನೇ ನಿಮಗೆ ನಮಸ್ಕಾರ ಅಂತ ಅವನಿಗೆ ಪರಮಾತ್ಮಗೆ ಸ್ತುತಿಸ್ತಾರೆ. ನಮಸ್ತೆ ದೇವದೇವೇಶ ನಮೋ ಮಾಯಾವಿಧಾಯಿನಿ ತ್ರೈಲೋಕ್ಯ ಸ್ಥಿತಿ ಸಂಹಾರ ಸೃಷ್ಟಿಕರ್ತೆ ನಮೋ ನಮಃ. ದೇವದೇವೇಶ ನೀನು, ನಿನಗೆ ನಮಸ್ಕಾರ. ಮೋಹವನ್ನುಂಟು ಮಾಡ್ತೀಯ, ಜಗತ್ತನ್ನು ರಕ್ಷಿಸುವವು ನಮಸ್ಕಾರ. ಮೂರು ಲೋಕಗಳ ಸೃಷ್ಟಿ ಸಂಹಾರಗಳಿಂದ ಮಾಡುವವನು ನೀನು ನಮಸ್ಕಾರ. ಪಾಲನೆ, ಸೃಷ್ಟಿ, ಸ್ಥಿತಿ, ಲಯ ಮೂರೂ ಮಾಡ್ತಾನೆ ಭಗವಂತ. ಮೂರನ್ನು ಮಾಡ್ತಾನೆ ಭಗವಂತ. ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಪಾಲನೆಯನ್ನು ಮಾಡ್ತಾನೆ, ಆಮೇಲೆ ಲಯವನ್ನು ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ನುಂಗುತ್ತಾನೆ ಭಗವಂತ, ಎಲ್ಲರನ್ನೂ ಪ್ರಳಯ ಕಾಲದಲ್ಲಿ ಹೃದಯದಲ್ಲಿ ಮಲಗಿಸಿಕೊಳ್ತಾನೆ. ಯಾಕೆ ಕರುಣಾಸಾಗರ ಅವನು. ಟೀಕಾಚಾರ್ಯ ಹೇಳ್ತಾರೆ ತತ್ವನಿರ್ಣಯದ ಮಂಗಳ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಜೀವರಾಶಿಗೂ ಬಹಳ ಸುಸ್ತಾಗ್ಬಿಟ್ಟಿರತ್ತೆ.
ಹೋಗಿ ಬಂದು ಮನುಷ್ಯನಾಗೋದು, ಪ್ರಾಣಿಗಳಾಗೋದು, ಬರೋದು ಹೋಗೋದು, ಸ್ವರ್ಗಕ್ಕೆ ಹೋಗೋದು, ನರಕಕ್ಕೆ ಹೋಗೋದು, ಮತ್ತೆ ಬರೋದು, ಸುಸ್ತು. ನಮಗೆ ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಸುಸ್ತಾಗೋದು. ನಾವು ಯಾವಾಗಲೂ ಸುಸ್ತೆ, ಎದ್ರೂ ಸುಸ್ತು. ಅಯ್ಯೋ ಹೇಳ್ಬೇಕಲ್ಲ ಅಂತ ಸುಸ್ತಾಗ್ಬಿಟ್ಟಿದೆ ಅಂತ ಮಲಗಿ ಸುಸ್ತು, ಎಚ್ಚರಿಕೆಯಾಗಿ ಸುಸ್ತು, ಹಸಿವೆಯಾಗಿ ಸುಸ್ತು, ತಿಂದು ಸುಸ್ತು. ನಾವು ಏನು ಮಾಡಿದರೂ ಸುಸ್ತೇ ಅಲ್ವಾ? ಸುಸ್ತೇನೇ ನಮಗೆ. ಅದಕ್ಕೆ ಭಗವಂತ ಎಷ್ಟು ಕರುಣೆ ಅಂತಂದರೆ, ಇಷ್ಟು ಆಯಾಸ ಪಡ್ತಾ ಇದ್ದಾರೆ ಈ ಜನ. ಹುಟ್ಟಿ ಬಂದು ಪ್ರಳಯ ಕಾಲದಲ್ಲಿ ಇವರು ನನ್ನ ಹೊಟ್ಟೆನಲ್ಲಿ ಆರಾಮಾಗಿ ಮಲಗಿಸ್ಬಿಡೋಣ, ನಿದ್ರೆ ಮಾಡಲಿ. ಆ ನಿದ್ರೆಯಿಂದ ಎಬ್ಬಿಸ್ತಾಳಲ್ಲ ದುರ್ಗಾದೇವಿ. ಅದೇ ಶ್ರುತಿಗೀತೆ, ಅದ್ಭುತ ಗೀತೆ ಭಾಗವತದಲ್ಲಿ ಅದ್ಭುತವಾಗಿ ಎಬ್ಬಿಸ್ತಾಳೆ ದುರ್ಗಾದೇವಿ. ಶ್ರುತಿಗೀತೆ ಕೇಳಬೇಕು. ಅವೆಲ್ಲ ನಾವೇನು ಮಾಡ್ತೀವಿ, ಭಾಗವತ ಸಪ್ತಾಹ ಅಂತ ಹೇಳ್ತಾರಲ್ಲ, ಭಾಗವತ ಸಪ್ತಾಹ ಆಗಬೇಕು, ಶ್ರವಣ ಆಗಬೇಕು. ಆವಾಗ ಅವನ್ನೆಲ್ಲ ಅತಿ ಸಂಕೋಚವನ್ನು ಮಾಡಿ ಕೃಷ್ಣನ ರುಕ್ಮಿಣಿಯ ಮದುವೆಯೊಂದಿಗೆ ಸಮಾಪ್ತ ಆಗೋದು. ಶ್ರುತಿಗೀತೆ ಅನ್ನೋದನ್ನೇ 15 ದಿವಸ ಪ್ರವಚನ ಮಾಡೋದು. ಎಂತಹ ಅದ್ಭುತವಾಗಿ ದುರ್ಗಾದೇವಿ ಎಬ್ಬಿಸ್ತಾಳೆ ಅದನ್ನು ಭಗವಂತ ಇವರೆಲ್ಲ ನೀನು ಮಲಗಿದ್ದ ನಿದ್ದೆ ಮಾಡಿದವ್ರು ಏನಾದರೂ ಸಾಧನೆ ಮಾಡಲಿಕ್ಕಾಗತ್ತಾ? ನಿದ್ದೆ ಮನೆಯಲ್ಲಿ ಮಕ್ಕಳು 12 ಗಂಟೆ ತನಕ ಮಾಡ್ತಾರೆ. ಅಯ್ಯೋ ಡ್ಯೂಟಿಗೆ ಹೋಗಪ್ಪ, ಹೇಳು, ಪೇಮೆಂಟ್ ಯಾರು ಕೊಡ್ತಾರೆ, ಮನೆ ಬಾಡಿಗೆ ಯಾರು ಕಟ್ತಾರೆ, ಹೇಳು ಅಂತೀವಿ. ನಿದ್ದೆ ಮಾಡ್ತಾ ಇದ್ರೆ ನೀನು ಚೆನ್ನಾಗಿದೆಯಾ, ಮಲ್ಕೋ ಅಂತಾರ? ಇಲ್ಲಲ್ಲ. ದುರ್ಗಾದೇವಿ ಭಗವಂತನಿಗೆ ಅವರವ್ರ ಸಾಧನೆ ಮಾಡಬೇಕು. ಎಪ್ಸಪ್ಪ ಅವ್ರು ಬರಬೇಕು, ಸಾಧನೆ ಮಾಡಬೇಕು, ಜನ್ಮ ತಗೊಳ್ಬೇಕು, ಸಾಧನೆ ಮಾಡಬೇಕು, ಆಮೇಲೆ ಮೋಕ್ಷಕ್ಕೆ ಬರಬೇಕು. ಅವರು ಎಪ್ಸಿ ಇಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ ಅವರೆಲ್ಲ ಅಂತ ಅದ್ಭುತವಾಗಿ ಚಿಂತನೆ ಮಾಡಿದ್ದಾರೆ. ಸೃಷ್ಟಿ ಮಾಡುವವನು ಅವನೇ, ಇಚ್ಛಾಸಂಕಲ್ಪ ಪಾಲನೆ ಮಾಡುವವನು ಅವನೇ. ಏನು ಮಾಡುವವನು? ಲಯವನ್ನು ಮಾಡುವವನು, ಎಲ್ಲರನ್ನೂ ತಿಂತಾನೆ. ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂತ ಆಚಾರ್ಯ ಹೇಳ್ತಾರೆ. ಭಗವಂತನು ಏನು ಮಾಡ್ತಾನೆ? ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರೆ. ಯಾರು ಶುಕಮುನಿಗಳು ಭಗವಂತನಿಗೆ ಊಟಕ್ಕೆ ಕರೀತಾರಲ್ವಾ, ಕಲ್ಯಾಣದಲ್ಲಿ ನೀನು ಒಬ್ಬನೇ ಬಾ ಅಂತಾರವರು ಭಗವಂತನಿಗೆ. ಬೇರೆಯವರು ಯಾರು ಎಲ್ಲರೂ ಇದ್ದಾರಲ್ಲ, ನಿನ್ನ ಕೈಯಲ್ಲಿ ಹಾಕ್ಲಿಕ್ಕಾಗಲ್ಲ ಅಂದ್ರೆ ಶ್ರೀನಿವಾಸ ಅಂದರೆ ಹೇಳ್ತಾರೆ, ನಾನು ಎಲ್ಲರಿಗೂ ಕರೆದೇ ಇಲ್ಲ, ನಿನಗೆ ಒಬ್ಬನಿಗೆ ಕರೆದಿರೋದು ಅಂತ. ಯಾಕೆಂದರೆ ನೀನು ಊಟ ಮಾಡಿರೋ ಅವ್ರು ಊಟ ಮಾಡಿದಾಗೆ. ಗಡ್ಡೆ ಗೆಣಸು ಚಿತ್ರಾನ್ನ ಹಾಕ್ತಾರವರು. ಏನು ಚಿತ್ರಾನ್ನ ಅಂದರೆ ಏನು? ಚಿತ್ರಾನ್ನ ನಾವು ತಿಂತೀವಿ, ಕಡಲೆಕಾಯಿ, ಕಡಲೆ ಬೀಜ ಎಲ್ಲ ಬೇಳೆಗಳು ಹಾಕ್ಕೊಂಡು ಚೆನ್ನಾಗಿ ತಿಂತೀವಿ. ಚಿತ್ರಾನ್ನ ಅಂದರೆ ಏನು? ಬಹುಚಿತ್ರ ಜಗತ್ ಬಹುದಾಕರಣ ಆಚಾರ್ಯ. ವಿಚಿತ್ರವಾದ ಜಗತ್ತನ್ನು, ವಿಚಿತ್ರವಾದ ಪ್ರಾಣಿಗಳನ್ನು ಭಗವಂತ ಪ್ರಳಯ ಕಾಲದಲ್ಲಿ ತಿಂತಾನೆ. ಚಿತ್ರಾನ್ನ ಅಂದರೆ ಅದು. ಚಿತ್ರಾನ್ನ ಭುಕ್ಷಣೆ ಅಂದರೆ ಭಗವಂತನಿಗೆ ಅರ್ಪಣೆ ಆಗ ಮಾಡಬೇಕು. ವಿಚಿತ್ರವಾದ ಜಗತ್ತನ್ನು ಸೃಷ್ಟಿಸಿದ್ದೀಯಾ, ಅದನ್ನು ಲಯಕಾಲದಲ್ಲಿ ನೀನು ಒಳಗೆ ತೆಗೆದುಕೊಳ್ತಿದ್ದೀಯಾ. ಚಿತ್ರಾನ್ನ ಭಕ್ಷಕನು ನೀನು ಅಂತ ಮಾಡಿದರೆ ಚಿತ್ರಾನ್ನದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುವ ವಿಧಾನ ಇದು. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದರು. ಇನ್ನೊಂದು ಹೇಳಬೇಕು, ನಮಗೆ ದೇವರು ಅಂದರೆ ಗೊತ್ತಿಲ್ಲ, ಗಾಡ್ ಅಂದರೆ ಗೊತ್ತು ನಮಗೆ ಅಲ್ವಾ? ಯಾರಿಗಾರ ಗಾಡ್ ಅಂದರೆ ಏನು ಅಂತ ಕೇಳಿ ಹೇಳ್ತಾರೆ, ಗಾಡ್ ಅಂದರೆ ದೇವರು. ಕನ್ನಡ ಡೆಫಿನೇಷನ್ ಆಗೋಯ್ತು. ಗಾಡ್ ಅಂದರೆ ದೇವರು. ಗಾಡ್ ಅಂದರೆ ಏನು? ಸೃಷ್ಟಿ ಸ್ಥಿತಿ ಲಯಕರ್ತ, ಅದು ಸಂಸ್ಕೃತದೇ ಹೊರಡು. ಯಾಕೆ ಅಂದರೆ ಸೃಷ್ಟಿ. ಗಾಡ್ ಅಂದರೆ ಜನರೇಟರ್, ಉತ್ಪತ್ತಿ ಮಾಡೋದು ಅಲ್ವಾ? ಸೃಷ್ಟಿ. ಓ ಅಂದರೆ ಏನು? ಆಪರೇಷನ್ ಮ್ಯಾನೇಜರ್ ಅಂತ ದೊಡ್ಡ ಕಂಪನಿಯಲ್ಲಿರುತ್ತೆ. ದಿನ ಬೆಳಿಗ್ಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವವನು ಒಬ್ಬನು ಇರ್ತಾನೆ, ಆಪರೇಷನ್ ಮ್ಯಾನೇಜರ್ ಅಂತ. ಆ ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಏನು ಡೈಲಿ ಆಪರೇಷನ್ ನಡೀತದೆ ಅದನ್ನು ಕಂಟ್ರೋಲ್ ಮಾಡೋನೊಬ್ಬನು, ನಿಯಮನ ಮಾಡುವವನೊಬ್ಬನು ಆಪರೇಷನ್ ಮ್ಯಾನೇಜರ್. ಇದೇ ಸ್ಥಿತಿ ಭಗವಂತ ಮಾಡ್ತಾ ಇರೋದು. ಡಿ ಅಂದರೆ ಏನು? ಡೆಸ್ಟ್ರಾಯರು. ಏನಂತಂದರೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಡೆಸ್ಟ್ರಾಯ್ ಮಾಡ್ತಾನೆ, ಹಾಕ್ಕೊಳ್ತಾನೆ. ಅದಕ್ಕೆ ಗಾಡ್ ಅಂದರೆ ದೇವರು ಅಂತ ತೋರಿಸಿರೋದು ಇದನ್ನೇ. GOD ಅಂದರೆ ಜನರೇಟರ್, ಆಪರೇಟರ್, ಡಿಸ್ಟ್ರಾಯರ್, ಅವನೇನೆ. ಅದಕ್ಕೆ ಗಾಡ್ ಅಂತ ಕರೀತೀವಿ. ಸಂಸ್ಕೃತದ ಅರ್ಥನೇ ಅದು. ಇದು ನಮ್ಮ ಅವನಿಗೆ ಗೊತ್ತಿಲ್ಲ. ಗಾಡ್ ಅಂದರೆ ದೇವರು, ಅಂದರೆ ಗಾಡ್ ಅಷ್ಟೇ. ಕೈ ಮುಗಿದ್ಬಿಟ್ರೆ ಮುಗಿದ. ಅದು ಒಂದೇ ಕೈ ಮುಗಿಯೋದೇ. ಈಗ 2 ಕೈ ಇಲ್ಲೇ ಇಲ್ಲ, ಮುಂದಿನ ಜನ್ಮದಾಗ 2 ಕೈ ಕೊಡೋದೇ ಇಲ್ಲ ಭಗವಂತ. ಒಂದೇ ಕೈ ಸಾಕು ಅಂತ. ಹಾಗೆ ನಮಗೆ ಏನಾಗತ್ತೆ ಅಂದರೆ ದೇವರ ಚಿಂತನೆ ಬೇಕು, ಅಧ್ಯಾತ್ಮದ ಚಿಂತನೆ ಬೇಕು. ಆಮೇಲೆ ಹಾಗೆ ದೇವರಿಗೆ ನಾರದರು ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ನಂದಗೋಪ ಹೇಳ್ತಾನೆ, ನೀವೆಲ್ಲ ಹೊರಡಬೇಕು ಅಂತ ನಿಶ್ಚಯ ಮಾಡಿದರೆ ನಾವು ಹೊರಟು ಬಿಡೋಣ ಅಂತ ಹೇಳ್ತಾನೆ. ಅವನು ಹಾಗೆ ಹೇಳಿದ್ದೇ ತಡ ಎಲ್ಲ ತೋಳಗಳು ಮಾಯ ಆಗ್ಬಿಡ್ತವೆ. ಎಲ್ಲಿಂದ ಬಂದು ಎಲ್ಲಿಂದ ಹೋದು ಯಾರಿಗೂ ಗೊತ್ತಾಗಲಿಲ್ಲ. ಭಗವಂತನೇ ಬಂದಿರ್ತಾನೆ ತೋಳಗಳಾಗಿ.
ಎಲ್ಲರನ್ನು ಕರೆದು ಎಬ್ಬಿಸ್ತಾರೆ. ಎಲ್ಲರೂ ಬಂಡಿಗಳನ್ನು ಕಟ್ಟಿಬಿಟ್ಟು ಹೋಗ್ತಾ ಇರ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಮರದ ಕೊಂಬೆಗಳನ್ನು ಗೃಹ ನಿರ್ಮಾಣಕ್ಕೆ ಉಪಯೋಗಿಸ್ತಾರೆ. ತೋಯ ಮುತ್ತಾರಯಂತೀಭಿ ಪ್ರೋಕ್ಷಂತೀಭಿಶ್ಚ ತದ್ವನಂ ಶಾಕಾಶ್ಚ ಕರ್ಷಮಾಣಾಭಿರ್ಗೋಪಿಭಿಶ್ಚ ಸಮಂತತಃ. ನೀರನ್ನು ಹೊತ್ತು ತರುವವರಿಂದ, ನೀರನ್ನು ಪ್ರೋಕ್ಷಿಸುವವರಿಂದ, ಎಲ್ಲ ಕಡೆ ತುಂಬಿದ ಗೋಪಿಯರಿಂದ ಕಂಗೊಳಿಸ್ತಾ ಇರುತ್ತೆ. ವೃಂದಾವನದ ಪರಿಸರ ಕಾಡಿನ ಪರಿಸರದಲ್ಲಿ ಅತ್ಯಂತ ಶೋಭಾಯಮಾನವಾಗಿರುತ್ತೆ. ಈ ವೃಂದಾವನದ ಪರಿಸರಕ್ಕೆ ತೆರಳಿದ ಗೋವುಗಳೇನಾಗ್ತವೆ, ಯಥೇಷ್ಟವಾಗಿ ಹಾಲನ್ನು ಕೊಡ್ತಾ ಇರ್ತವೆ. ಸಂತೋಷಗೊಂಡಾಗ, ಗೋವುಗಳು ಸಂತೋಷಗೊಂಡಾಗ ಹಾಲನ್ನು ಚೆನ್ನಾಗಿ ಕೊಡ್ತವೆ. ನಾವು ಕ್ರೋಧದಿಂದ, ಮದ ಮತ್ಸರದಿಂದ ನಾವು ಆಹಾರವನ್ನು ಸೇವಿಸಿದರೆ ಅದರ ಮೇಲೆ ದುಷ್ಪರಿಣಾಮಗಳೇ ಜಾಸ್ತಿ, ನಮಗೆ ಅಸಿಡಿಟಿ ಆಗದೆ ಅದರಿಂದ. ಸಂತೋಷದಿಂದ ತಿನ್ನಬೇಕು. ಸಂತೋಷದಿಂದ ತಿಂದರೆ ಅದರ ಪರಿಣಾಮ ಚೆನ್ನಾಗಿರುತ್ತೆ. ನಾವು ಹಾಕ್ಕೊಳ್ಳೋದು ಟಿ ವಿ ಹಾಕ್ಕೊಂಡು ಊಟ ಮಾಡ್ತಾ ಕೂತ್ಕೊಂಡ್ರೆ ಟಿ ವಿ ಒಳಗೆ ಆವತ್ತಿನ ಅತ್ಯಾಚಾರಗಳು, ಅವನ ಕೊಲೆಗಳು, ಇವನು ಕೊಲೆಗಳು, ಇವನು ಮೋಸ ಮಾಡ್ದ, ಇದನ್ನೆಲ್ಲ ನೋಡ್ತಾನೆ ನಾವು ತಿಂದರೆ ಅನ್ನದ ಒಳ್ಳೆಯ ಅಂಶ, ಊಟದ ಒಳ್ಳೆಯ ಅಂಶ ಎಲ್ಲಿಂದ ಬರಬೇಕು? ಯೋಚನೆ ಎಲ್ಲಿಂದ ಬರಬೇಕು? ಸೀರಿಯಲ್ ನೋಡ್ತಾ ಊಟ ಮಾಡಿದ್ರೆ ಏನಿಂದ ಬರಬೇಕು? ಒಬ್ಬರು ಮನೆ ಮಾಡಬೇಕು ಅನ್ನೋದು ಬುದ್ಧಿ ಬರುತ್ತದೆ. ಭಗವಂತನ ಸ್ಮರಣೆ ಇರಬೇಕು. ಊಟ ಮಾಡಬೇಕಾದರೆ, ಅಡಿಗೆ ಮಾಡಬೇಕಾದರೆ, ಎಲ್ಲ ಕೆಲಸ ಮಾಡಿ ಭಗವಂತನ ಸ್ಮರಣೆ ಇರಬೇಕು. ಆ ಸ್ಮರಣೆ ಇದ್ದರೆ ಅಂತಹ ಸುವರಸ ಬರುತ್ತೆ. ಆಮೇಲೆ ತಾಸ್ತು ಗಾವಸ್ಸ ಘೋಷಸ್ತು ಸ ಸಂಕರ್ಷಣೋ ಯುವ ಕೃಷ್ಣೇನ ವಿಹಿತಂ ವಾಸಂ ತಮಧ್ಯಾಸದ ನಿರ್ಗುಣ. ಗೋವುಗಳು, ಹಳ್ಳಿಯವರು ಕೃಷ್ಣನಿಂದ ಸಹಿತ ಅವರ ಆಸರೆಯಲ್ಲಿ ಆನಂದವಾಗಿರ್ತವೆ ಗೋವುಗಳು. ಆಮೇಲೆ ಸುಂದರವಾದ ಪರಿಸರದಲ್ಲಿ ವಿಹರಿಸ್ತಾ ಇರ್ತಾವೆ. 12 ವಿಧವಾದ ವನಗಳಿರ್ತವೆ ಅಲ್ಲಿ. ಮಧುವನ, ತಾಲವನ, ಕುಮುದ, ಬಹುಲ, ಕಾಮ್ಯ, ಖದಿರ, ವೃಂದ, ಭದ್ರ, ಭಾಂಡೀರ, ಬಿಲ್ವ, ಲೋಹ ಮುಂತಾಗಿ ಅನೇಕ ವನಗಳು ಇರ್ತವೆ. ಕೃಷ್ಣ 13 ವರ್ಷ ಬಾಲಕನಾಗಿ ಬೆಳೀತಾ ಇರ್ತಾನೆ. ನಡು ಬೇಸಿಗೆ ಕಾಲ ಬರುತ್ತೆ. ಬೇಸಿಗೆ ಕಾಲ ಬರಲು ಕಾಳಿಚಿನಿಂದ ಬಿದಿರಿನ ಹಿಂಡುಗಳೆಲ್ಲ ಭಸ್ಮ ಆಗ್ತಾವೆ. ಬೆಟ್ಟಗಳಲ್ಲಿ ಬಿಸಿಲಿನ ಧಗೆಯಿಂದ ಬೆಂಕಿಗಳು ಬರ್ತಾವೆ. ಬ್ರಾಹ್ಮಣಿ ವೃಕ್ಷ ಮುಂತಾದ ಬಿಸಿಲಿನ ಬೇಗೆಯಿಂದ ಮಟ್ಸಲ್ಪಟ್ಟೇನಾಗ್ತವೆ. ವಿಚಿತ್ರ ಸ್ವರದಿಂದ ಶಬ್ದ ಮಾಡ್ತಾವೆ. ಆಮೇಲೆ ಬೆಂಕಿಯ ಪ್ರಭಾವದಿಂದ ಕಾಡಿನ ಗಾಳಿ ಸೇರಿಕೊಂಡು ಪರ್ವತದ ಕಲ್ಲಿನ ಭಾಗಗಳೆಲ್ಲ ಸಿಡಿದು ಹೋಗ್ತಾವೆ. ಕಣ್ಣು ಕಾಣಿಸದಿರುವಷ್ಟು ಧೂಳುಗಳು ತುಂಬುತ್ತವೆ. ಕತ್ತಲೆಯಿಂದ ತುಂಬಿದ ಧೂಳಿನ ಕಣಗಳು ಗೋಪರ ಕಣ್ಣುಗಳನ್ನು ಮುಚ್ಚುತ್ತಾವೆ. ಬಿಸಿಲು ತಾಳಲಾರದೆ ಗೋಪಿಯರು ಕಿರ್ಚಿಕೊಳ್ತಾರೆ. ಆಮೇಲೆ ಸರ್ಪಗಳು ಕೂಡ ಒಣಗಿ ಹೋದ ಎಲೆಗಳಂತೆ ನೆಲಕ್ಕೆ ಬಿದ್ದು ವಿಚಿತ್ರವಾಗಿ ಶಬ್ದವನ್ನು ಮಾಡ್ತಾವೆ. ಆ ತಡೆಯಕ್ಕಾಗಿಲ್ದಂಗೆ ಸಮಸ್ತ ಜೀವರ ಪ್ರಾಣವನ್ನೇ ಅಪಹಾರ ಮಾಡುವಂತಹ ಬೇಸಿಗೆಯ ಬಿಸಿಲಿನ ಬೇಗುದಿಗೆ ಪುಷ್ಪಗಳು ರಸದಿಂದ ಕಿಂಚು ವೃಕ್ಷದ ತೊಗಟೆಯ ರಸಗಳಿಂದ ಜೀವನವನ್ನು ನಿರ್ವಹಿಸ್ತಾರೆ. ವಿಭೀತಕ ಅಂತ ವೃಕ್ಷ ಇದೆ, ಅದನ್ನು ಕಲಿ ವೃಕ್ಷ ಅಂತ ಕರೀತಾರೆ. ಆಮೇಲೆ ಗಾಳಿ, ಭಯಂಕರವಾದ ಗಾಳಿ ಬೀಸ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಆಗ್ನೇಯಂ ತೇಜ ಏವ ಇತತ್ ಪ್ರಸ್ತುತಂ ಮಾಧವಸ್ಯ ಚ ವರ್ಧಮಾನೇ ಮಹಾಧರ್ಮೇ ಜಗತ ಕ್ಷೋಭ. ಎಲ್ಲ ಕಡೆ ಕ್ಷೋಭೆ ಆಗುತ್ತೆ. ಆಮೇಲೆ ಕೇಶವ ವೃಂದಾವನದಲ್ಲಿದ್ದಾಗಲೇ ಗೋಕುಲದಲ್ಲಿ ಭಯಂಕರ ವ್ಯಾಧಿ ಸ್ಟಾರ್ಟ್ ಆಗತ್ತೆ. ಇದರಿಂದ ಎಲ್ಲರೂ ಬಹಳ ದೊಡ್ಡ ಸಂಕಷ್ಟದಲ್ಲಿ ಸಿಗುತ್ತಾರೆ. ಎಮ್ಮೆಗಳು, ಗೋವುಗಳು ಅತಿಸಾರ ಕಾಯಿಲೆಯಿಂದ ಜ್ವರದಿಂದ ಮೂರ್ಛಿತವಾಗ್ತಾವೆ. ನೆಲಕ್ಕೆ ಒರಗ್ತಾ ಇರ್ತವೆ. ವಜ್ರಾಯುಧದಿಂದ ಭಿನ್ನವಾದ ಪರ್ವತಗಳಂತೆ ಗೋವುಗಳೆಲ್ಲವೂ ಅತಿಸಾರದಿಂದ ಬಳಲಿ ನೆಲಕ್ಕೆ ಬೀಳ್ತಾವೆ. ಪ್ರತಿಯೊಂದು ಪ್ರಾಣಿಯ ರೋಮಗಳು, ಕಣ್ಣಿನ ರೆಪ್ಪೆಗಳು ಚಲನೆ ಇಲ್ಲದೆ ಸ್ತಬ್ಧ ಆಗಿಬಿಡ್ತವೆ. ಆ ಥರ ರೋಗ. ಕಿವಿಗಳು, ತಲೆ, ಕುತ್ತಿಗೆ ಎಲ್ಲ ಜೋತು ಬೀಳುತ್ತೆ. ಹಿಂದೆ ಕಣ್ಣು, ಮೂಗು, ಮುಖಗಳಿಂದ ರಕ್ತವು ಸುರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲುಗಳು ಶಬ್ದ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪಶುಗಳೆಲ್ಲವೂ ಎಲೆಗಳನ್ನು ಅಪೂರ್ಣವಾಗಿ ಪೂರ್ತಿಯಾಗಿ ಅಗಲಿಕ್ಕೆ ಬರ್ತಾ ಇರಲ್ಲ. ಧಾನ್ಯಗಳನ್ನಾಗಲಿ ಯಾವ ಪ್ರಾಣಿಗಳು ಇಷ್ಟಪಡೋದಿಲ್ಲ, ಬಯಸಕ್ಕಾಗಲ್ಲ, ಅವ್ರು ತಿನ್ನಲಿಕ್ಕಾಗಲ್ಲ. ಅವುಗಳು ಕುಸಿದು ಬೀಳ್ತವೆ. ಕ್ರಂದಮಾನಾಶ್ಚ ತಿಷ್ಟಂತಿ ಶೈತಾಶ್ಚ ಸಹಸ್ರಶಃ ಭೂಮೌ ಪರಿಪತಂತಿಶ್ಚ ಸಂಶ್ರಯಂತ್ಯ ಶಕೃಂತ್ಯಪಿ. ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಪ್ರಾಣಿಗಳು ಭೂಮಿಯಲ್ಲಿ ಬೀಳ್ತವೆ. ಬಾಯಿಯಿಂದ ಜೊಲ್ಲು ರಸವನ್ನು ಸುರಿಸಿಕೊಂಡು ಮಲಮೂತ್ರಗಳ ವಿಸರ್ಜನೆ ಮಾಡುತ್ತಾ ಎಲ್ಲ ಗೋವುಗಳು ಕೆಳಗೆ ಬೀಳ್ತವೆ. ಭಯಂಕರ ಜ್ವರ ಬರುತ್ತೆ ಪ್ರಾಣಿಗಳಲ್ಲಿ. 5-6 ರಾತ್ರಿಗಳಲ್ಲಿ ಒಳ್ಳೆ ಉಲ್ಬಣವಾಗಿ ಬಿಡುತ್ತೆ.
ಮೃತ್ಯು ಭಯಂಕರವಾದ ರೋಗ ಅದು. ಈ ಗೋಪಾಲಕರು, ಸಾಮಾನ್ಯ ಗೋಪಾಲಕರಿಗೆ ಗೋವಿಗೆ ಏನೇನು ರೋಗ ಬರುತ್ತೆ ಅಂತೆಲ್ಲ ಗೊತ್ತಿರುತ್ತೆ, ಅವರಿಗೆ ಏನು ಗೊತ್ತಾಗದೇ ಇಲ್ಲ, ಇದೆಂತ ಅಪೂರ್ವ ರೋಗ ಅಂತ ಅವರು ಯೋಚನೆ ಮಾಡ್ತಾರೆ. ಮಂತ್ರಶ್ಚ ಭಿಷಜಾಂ ಮುಖೈರ್ ಭಿಷಜ ಶಾಸ್ತ್ರಯುಕ್ತಿಭಿ ಯತಮಾನಶ್ಚ ಗೋಪಾಲ ನ ಶೈಕುಸ್ಥಾನಿ ವಾರಿತ್. ಈ ರೋಗವನ್ನು ತಡೆಯಲು ಪ್ರಯತ್ನಿಸಿದ್ರು ಅವರಿಂದ ಸಾಧ್ಯ ಆಗೋದಿಲ್ಲ, ಚಿಕಿತ್ಸೆ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಗೋಪಾಲಕರು ಅವರು ಬಿಟ್ಬಿಟ್ಟು ಕಾಡಿನಲ್ಲಿ ವಾಸ ಮಾಡುವ ಬೇರೆ ಜನರು ಯಮುನಾ ಜಲವನ್ನು ಪಾನ ಮಾಡಿ ಬಾಧೆಯಿಂದ ಬೀಳುತ್ತೆ. ಯಮುನಾ ನದಿಯ ಪಾನವನ್ನು ಮಾಡ್ತಾ ಇರ್ತಾರೆ, ಬಾಧೆಯಿಂದ ಬೀಳ್ತಾ ಇರ್ತಾರೆ. ಯಮುನಾ ತೀರ ಜೇನೇಶು ಸ್ವಾಷ್ಟ ಸರ್ವೇ ಸ್ಪೃಷ್ಟಾ ಸರ್ವೇ ಚ ವಾಯುನ ವ್ಯಾಧಿರೂಪ ಇರಬಹುರ್ವಿದ್ಯೈ ಭುಜಮಾರ್ಥಸ್ತದಾ ಭವನ್. ಯಮುನಾ ತೀರದಿಂದ ಹೊರಹೊಮ್ಮಿದ ಗಾಳಿಯಿಂದ ಬಹುವಿಧವಾದ ವ್ಯಾಧಿಗಳು ಉಂಟಾಗ್ತವೆ, ಎಲ್ಲರೂ ಬಹಳ ದುಃಖಿತರಾಗ್ತಾರೆ. ಎಲ್ಲ ಪ್ರಾಣಿಗಳು ಕಣ್ಣು ತೇರಿಸಿಕೊಂಡು ನಿಶ್ಚೇಷ್ಟವಾಗಿ ಬಿದ್ದು ಬಿಡ್ತವೆ. ಕಾಡಿನಲ್ಲಿ ಸಂಚರಿಸುವರೆಲ್ಲರೂ ಜೀವನ್ಮೃತರು, ಸತ್ತಂತೆ ಇರ್ತಾರೆ. ಎಲ್ಲ ಕಡೆಯಿಂದಲೂ ರಕ್ತಗಳು ಬರ್ತಾ ಇರ್ತವೆ. ಆಮೇಲೆ ಹಲ್ಲುಗಳು ಉದುರಿ ಹೋಗ್ತವೆ, ಕಿರುಚಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಮುನಿಯ ತೀರದಲ್ಲಿ ಎಲ್ಲ ಭಾಗಗಳಿಂದ ಭಯಂಕರವಾದ ಆಕ್ರಂದನ ಕಾಣುತ್ತೆ. ಮನುಷ್ಯರು, ಗೋವುಗಳು, ಮೃಗಗಳು, ಪಕ್ಷಿಗಳು ಹಿಂಡಾಗಿ ದುಃಖಿತಗಳಾಗ್ತಾರೆ. ಆಹಾರ ತಿನ್ನಲಿಲ್ಲ, ನೀರನ್ನು ಕುಡಿಯಲಿಲ್ಲ, ಔಷಧಿ ಸ್ವೀಕರಿಸಲಿಕ್ಕಾಗಲಿಲ್ಲ, ಹಣ್ಣುಗಳನ್ನು ಅಗಿಲಿಕ್ಕಾಗಲಿಲ್ಲ, ಕೇವಲ ಉಸಿರಾಟ ಮಾಡುತ್ತಾ ಬದುಕ್ತಾ ಇರ್ತಾರೆ. ವೃಂದಾವನ ನಲುಗಿ ಹೋಗ್ಬಿಡತ್ತೆ. ರಾಮಕೃಷ್ಣರು ಆವಾಗ ಯೋಚನೆ ಮಾಡ್ತಾರೆ, ಈ ಗೋಗಳಿಗೆ ಬೇರೆ ಸ್ಥಾನವನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬಲರಾಮಕೃಷ್ಣರು ಬುದ್ಧಿಪೂರ್ವಕ ಇದಮತ್ರೇದಿ ಕರ್ತವ್ಯಂ ಇದು ನಿಶ್ಚಿತವಾನ್ ಪ್ರಭು ಕ್ರೋಶ ಮಾತ್ರ ಅತಿಕ್ರಮ್ಯ ಪರ್ವತೇನ ಅಂತ ಈ ಕೃತಃ. ಈ ಮಾಡಬೇಕು ಅಂತ ಕೃಷ್ಣ ನಿಶ್ಚಯಿಸಿ ಒಂದು ಕ್ರೋಶ ಮಾತ್ರದಷ್ಟು, ಅಂದರೆ 1000 ಧನಸ್ಸಿನ ಅಳತೆ ಇದೆಯಲ್ಲ ಅದಕ್ಕೆ ಒಂದು ಕ್ರೋಶ ಅಂತಾರೆ. ಆ ಕ್ರೋಶ ದಾರಿಯನ್ನು ದಾಡಿ ಪರ್ವತ ತಪ್ಪಲಲ್ಲಿ ಗೋವುಗಳ ರಕ್ಷಣೆ ಮಾಡೋಣ ಅಂತ ಮಾಡ್ತಾರೆ. ಪಿಬನ್ನದನ್ ಬಹಿಶ್ಚಾನ್ನಂ ನಿರೋಗ ಸಮಪದ್ಯತ ತಂ ದೃಷ್ಟ್ವಾನ್ಯೇ ಚ ಗೋಪಾಲಾಹ ಶಕ್ತ್ಯಾಲ್ಪತರಯಾಯುತಾಹ ಪ್ರಯತ್ನಮನುತಿಷ್ಠಂತಿ ತೇಷಾಂ ಕೃಷ್ಣೋ ಭವದ್ಗತಿ. ಆ ನೀರು ಕುಡಿಯುತ್ತಾ ಹೊರಗಡೆಯ ತೃಣವನ್ನು ಮೇಲಾರಂಭಿಸ್ತಾರೆ. ರೋಗ ಕಡಿಮೆ ಆಗ್ತಾ ಬರ್ತದೆ. ಅಲ್ಪಶಕ್ತಿಯುಳ್ಳ ಗೋಪಾಲಕರಿಗೂ ಕೃಷ್ಣನೇ ಗತಿಯಾಗಿರ್ತಾನೆ. ಆಮೇಲೆ ನಂದ ಯಶೋಧ ಏನೇನು ಮಾಡ್ತಾರೆ, ಈ ಬಂಧುವರ್ಗದಿಂದ ನಮಗೇನಾಗಬೇಕಾಗಿದೆ ಅಂತ ವೈರಾಗ್ಯ ಹೊಂದ್ತಾರೆ. ನಾನು ಸಾಯ್ತೇನೆ ಅಂತ ಬುದ್ಧಿನೂ ಅವರಿಗೆ ಬರುತ್ತೆ. ಈ ಸ್ಥಿತಿ ಕಂಡುಬಿಟ್ಟು ರಾಮಕೃಷ್ಣರು ಉದ್ವಿಗ್ನರಾಗ್ತಾರೆ. ದುಃಖದಿಂದ ತಂದೆ ತಾಯಿಗಳ ಬಳಿಗೆ ಆಗಮಿಸ್ತಾರೆ. ಅವರಿಗೇನು ದುಃಖ ಇಲ್ಲ, ಕೃಷ್ಣನಿಗೇನು ದುಃಖ ಇಲ್ಲ, ಶುಕ್ಲಕೇಶ ಆವಾಸ ಇದ್ದ ಬಲರಾಮನಿಗೂ ಏನು ದುಃಖ ಇಲ್ಲ, ಅಜ್ಞಾನ ಇಲ್ಲ. ಹಾಗಾಗಿ ಅದು ನಟನೆ ಅಂತ ತಿಳ್ಕೊಳ್ಬೇಕು. ಯಾವ ತಂದೆ ತಾಯಿಯರು ಯಾರಾದರೂ ಕಷ್ಟಪಡ್ತಾ ಇದ್ದೋ ಬಳಲ್ತಾ ಇದ್ದರೆ ಆವಾಗ ಮಕ್ಕಳು ದುಃಖ ಪಡ್ತಾರೆ ಅಂತ. ಮಕ್ಕಳು ತಂದೆ ತಾಯಿಗಳಿಗೆ ಬಳಿ ಇದ್ದರೆ ದುಃಖ ಪಡ್ಬೋದು, ದುಃಖ ಪಡ್ತಾರೋ ಇಲ್ಲ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಆಮೇಲೆ ನಂದಗೋಕುಲದಲ್ಲಿ ಕೋಲಾಹಲ ಆಗಲು ಗೋಪಾಲರಿಗೆಲ್ಲ ಒಬ್ಬ ವ್ಯಕ್ತಿ, ಹಿರಿಯನಂತಿರುವ ಒಬ್ಬ ವ್ಯಕ್ತಿ ಬೇರೆ ಪ್ರದೇಶದಿಂದ ಆ ಪರಿಸರಕ್ಕೆ ಬರ್ತಾನೆ. ಅವನು ಕಂಡುಬಿಟ್ಟು ಒಂದು ಅಮೃತ ಸಂಕಲ್ಪದ ವಚನ ಹೇಳ್ತಾನೆ. ವಯಂ ಪಶೂನ್ ಸಮಾಶ್ರಿತ್ಯ ಜೀವಾಮೋ ವಿಗತಜ್ವರಾಹ ಪಶೂನಾಂ ನಿಪತಿರ್ದೇವ ಸರ್ವಾತ್ ವೃಷಭಧ್ವಜ. ನಾವೆಲ್ಲರೂ ಪಶುಗಳನ್ನೇ ಆಶ್ರಯಿಸಿ ಯಾವುದೇ ದುಃಖಗಳೆಲ್ಲ ಜೀವಿಸುತ್ತಿದ್ದೇವೆ. ಪಶುಗಳಿಗೆಲ್ಲ ಸ್ವಾಮಿಯಾದ ನಿಶ್ಚಿತವಾಗಿಯೂ ವೃಷಭಧ್ವಜನಾದ ಮಹಾರುದ್ರನು ಪಶುಗಳಿಗೆ ಪಶುಪತಿ, ಅವನು ಸ್ವಾಮಿ, ಅವನನ್ನು ಆರಾಧನೆ ಮಾಡೋಣ. ಆ ಮಹಾರುದ್ರನ ಆರಾಧನೆ ಮಾಡೋಣ ಅಂತ ಹೇಳ್ತಾನೆ. ನಂದಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾನೆ. ಎಲ್ಲರ ಶಾಂತಿ ಬರುತ್ತೆ ಅಂತ ಹೇಳಿದ್ಲು. ಬ್ರಾಹ್ಮಣರನ್ನು ಅರ್ಚನೆ ವಿಧಾನಗಳನ್ನು ತಿಳಿದವರನ್ನು ಕರೆದು ಬಿಟ್ಟು ಪೂಜೆ ಮಾಡಿ ಆರಾಧಿಸ್ತಾರೆ. ಎಲ್ಲರೂ ಅವನ ಮಾತಿಗೆ ಹೊತ್ತು ಎಲ್ಲರೂ ಆಧರಿಸ್ತಾರೆ. ಪಾರ್ವತಿಯನ್ನು, ಸ್ಕಂದನನ್ನು, ಎತ್ತುಗಳಿಗೆಲ್ಲ ಒಡೆಯನಾದ ನಂದಿಕೇಶ್ವರನನ್ನು, ವಿನಾಯಕನನ್ನು ಆರಿಸ್ತಾ ಹರಿಯನ್ನು ಅಂತರ್ಯಾಮಿಯಾಗಿ ಸೂಚಿಸ್ತಾರೆ. ಅವರ ಅಂತರ್ಯಾಮ್ಯದ ಹರಿಯನ್ನು ಸೂಚಿಸ್ತಾರೆ. ಭಗವಂತ ತಾನೂ ಪೂಜೆ ಮಾಡ್ತಾನೆ, ತನ್ನ ರೂಪಕ್ಕೆ ತಾನೇ ಪೂಜೆ ಮಾಡ್ಕೊಳ್ತಾನೆ. ಶಿವನಲ್ಲಿ ಶಿವನಾಗಿ ಇರ್ತಾನೆ ಭಗವಂತ. ರುದ್ರದೇವರಿಗೆ ಪೂಜೆ ಅಂತಲ್ಲ. 7 ದಿನಗಳ ಕಾಲ ಮಹೇಶ್ವರನ 3 ಪ್ರತೀಕಗಳನ್ನು ಸ್ಥಾಪಿಸಿ 7 ದಿನಗಳ ಕಾಲ ಪೂಜೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಗಾನಶ್ಚ ಕೇಚಿತ್ ಗಾಯಂತಿ ಶಂಕರಂ ವೃಷಭಧ್ವಜಂ ನೃತ್ಯಂತಿ ಚ ವಿಶೇಷೇಣ ರುದ್ರಪ್ರೀತ್ಯರ್ಥ ಮಧ್ಯತ. ವೃಷಭಧ್ವಜನ ಶಂಕರನ ಕೆಲವರು ಹಾಡುಗಳಿಂದ ಆರಾಧಿಸ್ತಾರೆ, ಕೆಲವರು ಪ್ರಯತ್ನಶೀಲರಾಗಿ ನರ್ತನಾದಿಗಳಿಂದ ಮಾಡ್ತಾರೆ. ಹಾಗೆ ನಡಿಬೇಕಾದ್ರೆ 7ನೇ ದಿವಸ ಮಧ್ಯಾಹ್ನದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ ಅಂತ ಹೇಳ್ತಾರೆ ಹರಿವಂಶದಲ್ಲಿ. ತೇಷಾಮೇಕೋ ದ್ವಿಜೇಂದ್ರಸ್ತು ವೇದಾಂಗ ಪಾರಗ ಉನ್ಮತ್ತ ಇವ ಸಂಜಗ್ನೆ ಸಾಟ್ಟಹಾಸ ಪುನಃ.
ಆರಾಧನೆ ಮಾಡ್ತಿರುವ ಆ ದ್ವಿಜೇಂದ್ರ ನಡುವೆ ವೇದಾಂಗ ಪಾರಂಗತನಾದ ಒಬ್ಬನು ಪುನಃ ಅಟ್ಟಹಾಸವನ್ನು ಮಾಡುತ್ತಾ ಒಳ್ಳೆ ಮದ ಏರಿದವನಂತೆ ಎದ್ದು ನಿಲ್ತಾನೆ. ದೇವತೆಗಳು ಮೆಚ್ಚುವಂಥ ನರ್ತನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಚ್ಚಿನ ಸ್ತೋತ್ರಗಳನ್ನು ಹೇಳ್ತಾನೆ. ಮಹಾರುದ್ರ ದೇವರಿಂದ ಒಂದು ಭೂತದಿಂದ ಸಮಾವಿಷ್ಟನಾಗಿ ಆ ವ್ಯಾಪಾರ ಮಾಡ್ತಾ ಇರ್ತಾರೆ. ಮಹಾರುದ್ರ ದೇವರು ಒಂದು ಭೂತವನ್ನು ಅವನಲ್ಲಿ ಕಳಿಸಿರ್ತಾರೆ. ಎಲ್ಲರೂ ಈ ದೃಶ್ಯ ಕಂಡು ಆಶ್ಚರ್ಯಪಡ್ತಾರೆ. ದೇವಾವಿಷ್ಟ ಆದ ಬ್ರಾಹ್ಮಣ ನರ್ತನವನ್ನು ಮಾಡಿದ ಬಳಿಕ ಹೀಗೆ ಹೇಳ್ತಾನೆ, ಜಗತ್ತಿಗೆಲ್ಲ ಗುರುವಾದ ಮಹಾರುದ್ರನ ಶಾಪವನ್ನು ಶಿರಸಾವಹಿಸಿ ನಾನು ಈ ಶಾಸನವನ್ನು ಶಿರಸಾವಹಿಸಿ ನಾನು ಈ ಮುಹೂರ್ತ ಕಾಲದಲ್ಲಿ ಕೈಲಾಸದಿಂದ ಬಂದಿದ್ದೇನೆ. ಶಿವನ ಶಾಸನದ ಮೇರೆಗೆ ನಾನು ಬಂದಿದ್ದೇನೆ. ವೃಂದಾವನದ ಪರಿಸರದಲ್ಲಿ ಪ್ರಾಣಿಗಳಿಗೆ ಭಯಂಕರ ಭಯ ಉಂಟಾಗಿದೆ ಅಂತ ತಿಳಿದಿದ್ದೇನೆ. ಹಾಗಾಗಿ ನೀವು ಮಾಡಬೇಕಾದ ವಿಶೇಷ ಆರಾಧನೆಗಳಿಂದ ಸತ್ಕರ್ಮಗಳಿಂದ ಸಂಪ್ರೀತನಾಗಿದ್ದೇನೆ ಎಂದು ವೃಷಭಗಳಲ್ಲಿ ಶ್ರದ್ಧೆಯನ್ನು ಪಶುಪತಿ ಹೇಳ್ತಾನೆ. ಪಶುಪತಿ ಹೀಗೆ ಹೇಳಿದನು ಅಂತ ಹೇಳ್ತಾನೆ. ಅವನು ಶಂಕುಕರ್ಣ ಬಂದವನು. ಶಂಕುಕರ್ಣನೇ, ನೀನು ಬೇಗ ಹೋಗಿ ಯಮುನಾ ತೀರದಲ್ಲಿ ವಾಸ ಮಾಡುವ ದುಃಖಿತರಾದ ವ್ಯಕ್ತಿಗಳಿಗೆ ನಾನು ಹೇಳುವ ವಾಕ್ಯವನ್ನು ಆ ಬ್ರಾಹ್ಮಣರಿಗೆ ಹೇಳು ಅಂತ ಹೇಳ್ತಾನೆ. ಸರ್ವ ಪ್ರಾಣಿಷು ಸರ್ವತ್ರ ದ್ವಾಪರಾಂತೆ ಮಹಾಸುರಃ ಮನುಷ್ಯಲೋಕೆ ಭೋಗಾರ್ಥಂ ದೃಷ್ಟ್ವಾ ಬಂಧೂನನೇಕಶಃ ಜಾತಕಾಲೇ ಕಲಿರ್ನಾಮ ವೀರೋಜನಸ್ತೋ ಬಲಿ ಅನುಜ್ಞಾತ ಬಲೇ ಪೂರ್ವಂ. ಅಸುರೇಂದ್ರೋ ಮಹಾಸುರ, ದ್ವಾಪರದ ಕೊನೆಯ ಮನುಷ್ಯ ಲೋಕದಲ್ಲಿ ಅನೇಕ ಬಂಧುಗಳಿಂದ ಕೂಡಿದ ಪ್ರಾಣಿಗಳನ್ನು ರಕ್ಷಿಸಬೇಕು ಅಂತ ಕಲಿ ಎಂಬ ಬಲಿಷ್ಠನಾದ ವಿರೋಚನದ ಮಗ ಅಸುರೇಂದ್ರನಾದ ಬಲಿಯಿಂದ ಅನುಜ್ಞತನಾಗಿ ಇಲ್ಲಿಗೆ ಆಗಮಿಸಿದ್ದಾನೆ. ಆ ಕಲಿಪುರುಷ ಬೇಲದ ಮರದ ರೂಪದಲ್ಲಿ ವಿಷವೃಕ್ಷವಾಗಿ ಕಾಳಿಂದಿ ನದಿಯ ದಕ್ಷಿಣ ಭಾಗದಲ್ಲಿ ವಿಶಾಲವಾದ ಕೊಂಬೆಗಳು ಪಡರಗಳೊಂದಿಗೆ ಬೆಳೆದಿದ್ದಾನೆ. ವಿಷವೃಕ್ಷವಾದ್ದರಿಂದ ಅಲ್ಲಿ ಯಾವ ಪಕ್ಷಿಗಳು ಆಶ್ರಯ ತೆಗೆದುಕೊಳ್ಳೋದಿಲ್ಲ. ಆ ಕಲಿಯ ಪರಿವಾರದವರೇ, ಅವನ ಸೇವಕರೇ ಆ ಮರವನ್ನು ಆಶ್ರಯಿಸಿಕೊಂಡಿರ್ತಾರೆ. ಆ ಕಲಿಪುರುಷನಿಗೆ 7 ಜನ ಭಾರ್ಯೆಯರು, ಹೆಂಡತಿಯರು, 1000 ಜನ ಮಕ್ಕಳು. ಅವರೆಲ್ಲರೂ ಹಸುಕರುಗಳ ರೂಪದಲ್ಲಿ ಅಲ್ಲಿರ್ತಾರೆ. ಅವರಿಗೆ ಯಾವ ನಿಯಾಮಕರು ಇಲ್ಲ, ಸ್ವೇಚ್ಛಾಗಿರ್ತಾರೆ. ಗೋಪಾಲ ಅವರು ದೈತ್ಯರು ಆ ವಿಷವೃಕ್ಷದ ಫಲಗಳನ್ನೇ ಸಂತೋಷದಿಂದ ತಿಂತಾ ಇರ್ತಾರೆ ಅವರು. ಅದೇನಾಗುತ್ತೆ, ಪ್ರತಿ 12 ವರ್ಷಕ್ಕೆ ಒಮ್ಮೆ ಪುಷ್ಪ ಫಲಗಳನ್ನು ಸಮೃದ್ಧಿಯಾಗಿ ಕೊಡ್ತಾ ಇರುತ್ತೆ. ಅದಕ್ಕೆ ಆ ಫಲಪುಷ್ಪಗಳನ್ನು ಕೊಟ್ಟಾಗ ಅದರ ವಾಸನೆಯಿಂದ ಹತ್ತಿರ ಬಂದವರೆಲ್ಲ ಮೂರ್ಛೆ ಹೋಗ್ತಾ ಇರ್ತಾರೆ. ಅದು ವಿಷದ ಕಂಟೆಗಳಿಂದ ತುಂಬಿ ಹೋಗಿದೆ. ಆ ರಸ ಎಲ್ಲ ವಿಷ. ಕಾಡಿನ ಪ್ರಾಣಿಗಳೆಲ್ಲ ಭಯವಾಗಿ ಹೋಗಿಬಿಟ್ಟಿರ್ತಾರೆ. ದೂರದವರೆಗೂ ಅದರ ಪರಿಣಾಮ ಆಗಿರುತ್ತೆ. 12 ವರ್ಷಕ್ಕೊಮ್ಮೆ ಆ ವೃಕ್ಷಕ್ಕೆ ಏನಾಗಿದೆ, ಈಗ 12 ವರ್ಷಗಳಲ್ಲಿ ಪುನಃ ಸಮೃದ್ಧಿಯನ್ನು ಕೊಡುವ ಕಾಲ. ಅದರ ವಿಷಗಂಧದಿಂದಲೇ ಈ ತರಹ ಕಾಯಿಲೆಗಳು ಬರ್ತಾ ಇದ್ದಾವೆ ಇಲ್ಲಿ ವಾಸ ಅಂತ ಹೇಳ್ತಾನೆ ಅವನು. ಆಮೇಲೆ ಮಹಾರುದ್ರ ಇನ್ನೊಂದು ವಿಷಯವನ್ನು ಹೇಳ್ತಾನೆ. ನಂದಗೋಪನಿಗೆ 2 ಮಕ್ಕಳಿದ್ದಾರೆ. ಅವರೀರ್ವರಿಂದ ಈ ವಿಷವೃಕ್ಷವನ್ನು ಬುಡ ಸಹಿತ ಕಿತ್ತು ಹಾಕುವ ಕಾರ್ಯ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಪರಮಾತ್ಮ. ಇನ್ನೊಂದು ಅವಂದೇ ಶೇಷ ಆಗತ್ತೆ ಅಂತ. ಯಾವ ವ್ಯಾಧಿಗಳೂ ಬಾರಿಸೋದಿಲ್ಲ. ಮಹಾರುದ್ರ ದೇವರ ಗೋವುಗಳು ಗೋಪಾಲಕರ ಜೀವನವನ್ನು ಹೊಂದುವಂತಾಗಲಿ ಅಂತ ಹೇಳ್ತಾರೆ. ಕೃಷ್ಣನೇ ಸಮರ್ಥ ಅಂತ ಭಾವ. ಕೃಷ್ಣ ಏನು ಮಾಡ್ತಾನೆ, ಬಂಧು ಬಾಂಧವರಿಗೆ ಜ್ಞಾನಿಯಾಗಿ ಮಧುರವಾದ ಮಾತುಗಳನ್ನು ಹೇಳ್ತಾನೆ. ಕೃಷ್ಣ ಬಾಲಕ ಅಲ್ಲ, ಎಲ್ಲ ಮನುಷ್ಯರನ್ನು ಬಾಲರೂಪದಿಂದ ಮೋಹಿಸಿದ್ದಾನೆ. ಇಂತಹ ಕೃಷ್ಣನ ಮೋಹಗೊಳಿಸ್ತಾರೆ. ದೇವದೇವನಾದ ಮಹಾರುದ್ರನ ಆದೇಶದಂತೆ ನೋಡಿ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ದೇವದೇವನ ಮಹಾರುದ್ರನ ಆದೇಶದಂತೆ ನಾವೆಲ್ಲರೂ ವಿಷದ್ರುಮಯಕ್ಕೆ ಹೋಗೋಣ. ವೃದ್ಧ ಗೋಪರೆಲ್ಲ ಇಲ್ಲೇ ನಿಲ್ಲಿ, ಸಣ್ಣ ಮಕ್ಕಳು ಇಲ್ಲೇ ಇರಲಿ ಅಂತ ಯುವಕರಿಂದ ಸಹಿತವಾಗಿ ಕೃಷ್ಣ ಬ್ರಾಹ್ಮಣರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಹೋಗ್ತಾನೆ. ಅವನು ಯಾಕೆ ನಮಸ್ಕಾರ ಮಾಡ್ತಾನೆ ಅಂದರೆ ಬೇರೆಯವರು ಅನುಸರಿಸಲಿ ಅಂತ. ಆಮೇಲೆ ಅಗ್ರಾಯ ತಿಕ್ತಂ ವೃಕ್ಷಶ್ಚ ದುರ್ಗಂಧಂ ಪ್ರಾಣದುಸ್ತಹಂ ಸಮಪಶ್ಯನ್ ನದೀ ತೀರೇ ಪ್ರಭೂತಂ ವೃಕ್ಷಪುಚ್ಛಿತಂ. ವಿಷದಿಂದ ಕೂಡಿದ ಭಯಂಕರವಾದ ದುರ್ಗಂಧ ಸಹಿತವಾದ ಆ ವೃಕ್ಷವನ್ನು ಅಗ್ನಾಡಿ ತಿಳಿದು ಗುರುತಿಸ್ತಾರೆ. ಆ ಮರದ ಮೇಲ್ಭಾಗದಲ್ಲಿ ಧ್ವಜದಂತೆ ಆ ಮರ ಶೋಭಿಸ್ತಾ ಇರುತ್ತೆ. ಬಹಳ ಎತ್ತರ ಇರುತ್ತೆ. ಆ ಮರವನ್ನು ಕತ್ತಿ, ಹಾರೆ, ಕೊಡಲಿಯಿಂದ ಛೇದನ ಮಾಡ್ತಾರೆ. ಆ ಮರ ಬಹಳ ಘೋರವಾಗಿರುತ್ತೆ. ಮರವನ್ನು ವರ್ಣನೆ ಮಾಡ್ತಾರೆ. ಭಯಂಕರ ಕತ್ತಿಗಳಿಂದ ಛೇದನ ಮಾಡ್ತಾರೆ. ಆ ಮರವನ್ನು ಏನು ಮಾಡಿರುತ್ತೇನೆ, ಬೇರೆ ಬೇರೆ ಬಳ್ಳಿಗಳು ಹತ್ಕೊಂಡಿರುತ್ತೆ. ಆ ರೂಪದಿಂದ ಬೇರೆ ಬೇರೆ ಬಳ್ಳಿಗಳಿಂದ ಆ ಮರವನ್ನು ರಕ್ಷಣೆ ಮಾಡಿರ್ತಾರೆ ದಾನವರು. ಎಲ್ಲ ಸಂಬಂಧಿಸಿದ ವೃಕ್ಷಗಳನ್ನೆಲ್ಲ ಛೇದನ ಮಾಡ್ತಾರೆ ರಾಮಕೃಷ್ಣರು. ಎಲ್ಲ ವೃಕ್ಷಗಳನ್ನು ಛೇದನ ಮಾಡಿ ಸಮಸ್ತ ಪ್ರಾಣಿಗಳನ್ನು ಉದ್ದೇಶಿಸುವ ಒಂದು ಪ್ರಧಾನ ವೃಕ್ಷ ಇದೆಯಲ್ಲ ಅಸುರ, ಅಲ್ಲಿಗೆ ಬರ್ತಾರೆ. ತೌತಂ ದದೃಶತುರ್ದೈತ್ಯಂ ವೃಕ್ಷಭೂತಮವಸ್ಥಿತಂ ತ್ರಿಂಶಧಾಯಾಮಾತ ಸ್ಕಂದಂ ತದರ್ಥೆ ಪರಿಣಾಯಿನಂ. ಅಲ್ಲಿ ಮಹಾದೈತ್ಯವನ್ನು ಸಮಸ್ತಾರೆ. ಆ ವಿಷವೃಕ್ಷ 30 ಮಹಾ ಗೆಲ್ಲುಗಳಿಂದ ಕೂಡಿರುತ್ತೆ. ಎತ್ತರದ ಅರ್ಧ ಭಾಗದಷ್ಟು ಅದರ ಸುತ್ತಳತೆ ಇರುತ್ತೆ.
ಯಾವ ಪ್ರಾಣಿಗಳಿಗೂ ಆಶ್ರಯ ಕೊಡದಂತಹ ವೃಕ್ಷ. ವೃಕ್ಷ ಎಲ್ಲ ಪ್ರಾಣಿಗಳಿಗೂ ಆಶ್ರಯ ಕೊಡುತ್ತೆ. ಯಾವ ಪ್ರಾಣಿಗಳಿಗೂ ಆಶ್ರಯ ಕೊಡದಂತಹ ವೃಕ್ಷವಾಗಿ ಬೆಳೆದಿರುತ್ತೆ. ಯಾಕೆಂದರೆ ಅದರಲ್ಲಿ ಬರೀ ವಿಷವೇ ಇರುತ್ತೆ. ಆ ವೃಕ್ಷಗಳ ಪರಿವಾರದವರು, ಮಕ್ಕಳು, ಪತ್ನಿಯರು ಅದನ್ನು ಆಶ್ರಯಿಸಿಕೊಂಡು ಜೀವಿಸ್ತಾ ಇರ್ತಾರೆ. ವೃಕ್ಷಗಳು ಅಂತ ನಮ್ಮ ದೇಹವನ್ನು ಅನುಸಂಧಾನ ಮಾಡಿಕೊಂಡ್ರೆ ನಮ್ಮ ದೇಹ ನಮ್ಮ ವೃಕ್ಷ. ನಾವು ವೃಕ್ಷ ಅಂದರೆ ನಮಗೆ ಬೇರೆಯವರಿಗೆ ಆಶ್ರಯಾಗುವ ಬದುಕಬೇಕು ನಾವು. ಹೀಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಬದುಕಿದರೆ ಏನಾಗುತ್ತೆ, ಈಗ ಬದುಕ್ತಾ ಇದ್ದಾರಲ್ಲ ಈ ವೃಕ್ಷ, ಆದರೆ ಹೆಂಡತಿ ಅವ್ರ ಮಕ್ಕಳು ಅಷ್ಟೇ ಆ ವೃಕ್ಷ, ಬೇರೆಯವರು ಯಾರೂ ಇರಲ್ಲ. ನಾನು, ನನ್ನ ಹೆಂಡತಿ, ಮಕ್ಕಳು ಅಷ್ಟೇ ಸಾಕು. ಬೇರೆಯವರು ಇದ್ರೇನು ಸತ್ರೇನು ಅನ್ನೋ ಮಟ್ಟಕ್ಕೆ ಇದ್ದ ಹಾಗೆ ಇವರು ಇರ್ತಾರೆ. ಆವಾಗ ರಾಮಕೃಷ್ಣರು ನೋಡ್ತಾರೆ. ಅಥೋ ವಿಶತರುಂಚೆತ್ತು ಮಧ್ಯತ್ತವು ನರಪುಂಗವು ಸಂರಬ್ಧವು ಕಾಷ್ಟಪಾಷಾಣೈ ಪಾತಯಾಮಾಸ್ತು ಫಲಾನ್. ರಾಮಕೃಷ್ಣರನ್ನು ನೋಡಿಬಿಟ್ಟು ದೈತ್ಯರು ಮದಗರ್ವಿತರಾಗಿ ಬರ್ತಾರೆ. ಹಸುಕರುಗಳ ರೂಪದಿಂದ ಬರ್ತಾರೆ. ರಾಮಕೃಷ್ಣರುಗಳನ್ನು ಕಂಡು ಏನು ಮಾಡ್ತಾರೆ, ಹಣ್ಣು ಫಲಗಳಿಂದ ಎಲ್ಲ ವಿಷದ್ರುಮವನ್ನು ನರಪುಂಗ ಕತ್ತರಿಸಲು ಪ್ರಾರಂಭ ಮಾಡ್ತಾರೆ. ಕೋಲುಗಳಿಂದ, ಕಲ್ಲುಗಳಿಂದ ಅದರ ಫಲಗಳನ್ನು ಉರುಳಿಸ್ತಾರೆ. ಆವಾಗ ರಾಮಕೃಷ್ಣ ಏನು ಮಾಡ್ತಾರೆ, ಬಾವುಗಳನ್ನು ತಟ್ಕೊಂಡು ಅವರೇನು ಮಾಡ್ತಾರೆ, ಖಡ್ಗಗಳಿಂದ, ಕಾಷ್ಟಗಳಿಂದ ಆ ಮರಕ್ಕೆ ಹೊಡೆಯಲು ಪ್ರಾರಂಭ ಮಾಡ್ತಾರೆ. ಆಮೇಲೆ ಕೈಗೆ ಸಿಕ್ಕ ಅನೇಕ ಕಲ್ಲುಗಳಿಂದ ಅದರ ಕಾಷ್ಟಗಳ ಸಮುದಾಯವನ್ನು ಗೋಪರೆಲ್ಲರೂ ಹೊಡೆಯಲಿಕ್ಕೆ ಮಾಡ್ತಾರೆ. ಆಮೇಲೆ ಪ್ರಯತ್ನದಿಂದ ತಲೆಯನ್ನು ಮೇಲೆತ್ತುಕೊಂಡ ರಾಮಕೃಷ್ಣರು ಮಡಿಕೆಯಂಥ ಹಣ್ಣುಗಳನ್ನು ನೆಲದ ಮೇಲೆ ಬೀಳಿಸ್ತಾರೆ. ಅದು ಹೇಗೆ ಬಹಳ ವಿಚಿತ್ರ ಶಬ್ದವನ್ನು ಮಾಡಿಕೊಂಡು ಬೀಳುತ್ತೆ. ಗೋಪರೆಲ್ಲರೂ ಸಂತೋಷದಿಂದ ಶಬ್ದವನ್ನು ಮಾಡ್ತಾರೆ. ಅಸುರಿ ಸ್ವರೂಪದ ಹಸುಗಳಿರ್ತಾವಲ್ಲ ಅಂತಂತ ಅತ್ಯಂತ ಉದ್ವಿಗ್ಧರಾಗ್ತಾರೆ. ಅವರು ನೋಡ್ತಾರೆ ಏನು ಮಾಡ್ತಾರೆ, ಈ ವರ್ಣದಲ್ಲಿ ಈ ದೃಶ್ಯಗಳನ್ನು ನಾವು ಯಾವಾಗೂ ನೋಡಿರಲಿಲ್ಲ. ಅವರು ಗೋಪಾಲಕರನ್ನು ಎದುರಿಸಿ ಕೊಲ್ಲಲು ಬರ್ತವೆ ಆ ಹಸುಗಳು. ದಂತೈರ್ವಿಷಾಣೈ ಪಾದಶ್ಚಲಾಂಗಲೈ ಮಸ್ತಕೈ ಪುರೈ ಸಮಾಹತ್ಯಾಭಿಜಗ್ಧಸ್ತಾನ್ ಸಕೃಷ್ಣ ಮಸಲಾಯುಧಾನ್. ಹಲ್ಲುಗಳಿಂದ, ಕೊಂಬುಗಳಿಂದ, ಪಾದಗಳಿಂದ, ಬಾಲಗಳಿಂದ ಹೊಡೆಯುತ್ತಾ ಮುಸಲನ್ನುತ್ತಾ ರಾಮಲಕ್ಷ್ಮಣರ ಮೇಲೆ ಆ ಹಸುಗಳು ಎರಗಿ ಬರ್ತವೆ. ಆ ಗೋಪಾಲಕರಾದರೂ ಅವಕ್ಕೆ ಹೆದರು ಬಿಟ್ಟು 10 ದಿಕ್ಕುಗಳ ಕಡೆಗೆ ಓಡಿ ಹೋಗ್ಬಿಡ್ತಾರೆ. ಆ ರಾಕ್ಷಸ ರೂಪದ ಗೋಗಳು ಹಂಬ ಎಂಬ ಶಬ್ದವನ್ನು ಮಾಡ್ತವೆ, ನಾದಗಳನ್ನು ಮಾಡ್ತಿರ್ತವೆ, ವಿಚಿತ್ರ ಚೇಷ್ಟೆಗಳನ್ನು ಮಾಡ್ತಾ ಇರ್ತವೆ. ಕೃಷ್ಣನಿಗೆ ಯಾವುದು ಒಳ್ಳೆ ಹಸು, ಯಾವುದು ದಾನವರು ಅಂತ ಚೆನ್ನಾಗಿ ಗೊತ್ತು, ಎಲ್ಲನೂ ಗೊತ್ತು. ಅದರಲ್ಲಿ ಇದ್ದೇ ಅವನೇ ಆ ವ್ಯಾಪಾರ ನಡೆಸ್ತಾನೆ ಅದರ ಯೋಗ್ಯತೆಗೆ ಅನುಸಾರವಾಗಿ. ಅವನಿಗೆ ಗೊತ್ತಾಗಿ ಬುದ್ಧಿವಂತ ಯುಕ್ತಿಯಿಂದ ನಿಲ್ಲಿಸ್ಕೊಂಡ್ಬಿಟ್ಟು ಎಲ್ಲವನ್ನೂ ಆ ಕರುಗಳನ್ನೆಲ್ಲ ಸಂಹಾರ ಮಾಡ್ತಾನೆ. ಆಮೇಲೆ ಸತೀಕ್ಷ್ಣ ಮಾಹುತ ಕೃಷ್ಣೋ ಬಲಿಭಿರ್ವೀಕ ಸಂಭ್ರಮ ಹಸ್ತಾಭ್ಯಂ ಅಭಿಜಗ್ರಾಹ ಸಂಹತಾನ್ ವಾತರಂಹಸ. ಆ 4 ಮಂದಿ ಮಕ್ಕಳು ಏನು, ವಿರೋಚನ್ನ ಮಗನಾದ ಕಲಿಯ 4 ಮಂದಿ ಮಕ್ಕಳೇನು ಮಾಡ್ತಾರೆ, ಕರುಗಳಾಗಿ ಕೃಷ್ಣನ ಗುದ್ಲಿಕ್ಕೆ ಬಂದಾಗ ಆ 4 ಮಂದಿಗಳನ್ನು ತನ್ನ ಕೈಗಳಿಂದ ಒಟ್ಟಾಗಿ ಹಿಡಿದುಕೊಳ್ತಾನೆ. ಹಿಡಿದುಕೊಂಡು ಕರುಗಳನ್ನು ಹಿಡ್ಕೊಳ್ತಾನೆ. ಕರುಗಳ ಭಾರ ಎಷ್ಟಿರ್ಬೋದು, ಆ ಎತ್ತಬೇಕಾದ್ರೆ ಕೃಷ್ಣನಿಗೆ ಇವರು ದೈತ್ಯರು ಅಂತ ಗೊತ್ತಾಗತ್ತೆ, ಅದಕ್ಕೆ ಗೊತ್ತಿರತ್ತೆ. ಹಾಗೆ ಈ ಗೋಪಾಲಕರಿಗೆ ತನ್ನ ಕರು ಎಷ್ಟು ಭಾರ ಅನ್ನೋ ಗೊತ್ತಿರತ್ತೆ. ಅದು ಅದಕ್ಕಿಂತ ಜಾಸ್ತಿ ಭಾರ ಇತ್ತು ಅಂದರೆ ಅವನಿಗೆ ಇದು ಕರುವಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಗೆ ಕೃಷ್ಣ ಗೋಪಾಲಕನಾಗಿದ್ದಾಗ ಹಾಗೆ ನೋಡ್ತಾನೆ. ಒಂದೊಂದು ಗೋವತ್ಸಗಳ ಪಾದ ಹಿಡಿದು ಬಿಟ್ಟು ಮೇಲೆ ಒಗಿತಾನೆ. ಒಗೆಯಕ್ಕೂ ಏನಾಗತ್ತೆ ಅಂದರೆ ಹಿಡಿದು ಹೊಡಿತಾನೆ. ಆ ದೈತ್ಯರ ತಂದೆ ವಿಷದ್ರುಮನ ಬಳಿಗೆ ಹೋಗ್ತಾರೆ. ಕೃಷ್ಣನನ್ನು ಬಿಟ್ಟು ಬೇರೆ ಗೋಪಾಲಕರನ್ನು ಓಡಿಸ್ಲಿಕ್ಕೆ ಹೋಗ್ತಾರೆ. ಅವರೆಲ್ಲರೂ ಬೇರೆ ಗೋಪಾಲಕರನ್ನು ಓಡಿಸ್ಲಿಕ್ಕೆ ಹೋದರೆ ಕೃಷ್ಣ ಎಲ್ಲರನ್ನು ಒಂದೇ ಕೈಯಿಂದ ಹಿಡಿದು ಬಿಟ್ಟು ಮತ್ತೊಂದು ಕೈಯಿಂದ ಅವರಿಗೆ ಪ್ರಹಾರ ಮಾಡ್ತಾನೆ. ಅವನು ವಿಷದ್ರುಮನನ್ನು ಹೊಡೆಯುವಾಗ ಎಲ್ಲ ಕಡೆಯಿಂದಲೂ ಇರುವ ಕರುಗಳ ರೂಪದ ದೈತ್ಯರು ಒಟ್ಟೆ ಆಗ್ತಾರೆ. ಎಲ್ಲರೂ ಒಟ್ಟಿಗೆ ಬರ್ತಾರೆ. ಆಮೇಲೆ ಕೃಷ್ಣ ಅವುಗಳ ಪಾದವೆಲ್ಲವನ್ನೂ ಹಿಡಿದು ಸಂಹರಿಸ್ತಾನೆ. ದಂಡಗಳಿಂದ ತಲೆಗಳಲ್ಲಿ ಹೊಡೆದುಕೊಳ್ತಾನೆ. ತನ್ನ ಪಾದದಿಂದ ತನ್ನ ತೊಡೆಗಳ ನಡುವೆ ತನ್ನ ಬೇರೆ ಅವುಗಳಿಂದ ಹೊಡೆದವನ್ನು ಕೊಲ್ತಾನೆ. ಕೃಷ್ಣ ಪರಮಾತ್ಮ ತನ್ನ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತಾ ಕೃಷ್ಣ ತೋರಿಸ್ತಾ ಇರ್ತಾನೆ. ಆವಾಗ ಪ್ರಾದುರಾಸಾತಿ ಕುಟುಕಂ ತನ್ಮಹಾ ಭೈರವಂ ರಮಂ ವೃಕ್ಷಶಾಖಾ ವಿಭಿನ್ನಾಂಗಾ ಕಾಲೇ ಯಾಸ್ತೆ ಮಹಾಸುರಾಹ. ಆ ಪ್ರಸಂಗದಲ್ಲಿ ಯಾರಿಂದಲೂ ಕೇಳಿದಾಗ ಮಹಾಭಯಂಕರವಾದ ಶಬ್ದ ಉತ್ಪನ್ನ ಆಗತ್ತೆ. ವೃಕ್ಷ ಶಾಖೆಗಳನ್ನು ಸೀಳಿದಾಗ ಆ ದೈತ್ಯರ ಅವಯವಗಳೇ ಸೀಳಿ ಹೋಗ್ತವೆ. ವೃಕ್ಷ ಶಾಖೆಗಳನ್ನು ಸೀಳಿದಾಗ ದೈತ್ಯನೇ ಇರ್ತಾನೆ, ಅವನ ಅವಯವಗಳೇ ಸೀಳಿ ಹೋಗ್ತವೆ. ಅವರೆಲ್ಲರೂ ಕಾಲೇಯರೆಂಬ ಮಹಾ ಅಸುರರಾಗಿರ್ತಾರೆ. ಮಹಾ ಅಸುರರೆಲ್ಲರೂ ಬೀಳ್ತಾರೆ. ಸ್ವಲ್ಪ ಸಮಯದಲ್ಲೇ ಆ ಸಮಗ್ರ ಭೂಮಿ ರಕ್ತದಿಂದ ತೊಯ್ದು ಹೋಗುತ್ತೆ. ಆಮೇಲೆ
ನಿನ್ನೆ ನೋಡಿ ದಾಮೋದರ ಆದ ಕೃಷ್ಣ ಪರಮಾತ್ಮ, ಆ ದಾಮೋದರ ಕೃಷ್ಣನ ಏನು ಮಾಡ್ತಾನೆ, ಕೈಗೆ ಸಿಕ್ಕ ಸಮಸ್ತ ದಿಕ್ಕುಗಳಿಗೂ ಆ ವೃಕ್ಷಗಳು ನಿಂತುಕೊಂಡೇ ನಾಶ ಮಾಡ್ತಾನೆ. ಕೆಲವೊಮ್ಮೆ 2 ಕೈಗಳಿಂದ ಒಂದೇ ಬಾರಿ ಹೊಡಿತಾನೆ, ಕೆಲವೊಂದು ಒಂದೇ ಕೈಗಳಿಂದ ಹೊಡಿತಾನೆ. ಆಮೇಲೆ ಏನಾಗತ್ತೆ, ವೃಕ್ಷವು ನಾಶ ಆಗತ್ತೆ, ಅಸುರಿ ವೃಕ್ಷವು ನಾಶ ಆಗತ್ತೆ. ಸಮಸ್ತ ಉಗ್ರರೂಪಿಗಳ ಅಸುರರನ್ನು ಜನಾರ್ದನ ಸಂಹಾರ ಮಾಡಿ ಬಲರಾಮನೊಂದಿಗೆ ಸಿಂಹನಾದವನ್ನು ಮಾಡ್ತಾನೆ. ಎಲ್ಲ ರೂಪದಲ್ಲಿದ್ದ ಅಸುರರೆಲ್ಲರೂ ಮೂಲ ರೂಪ ಪಡೆದು ಕೃಷ್ಣನ ಕೈಯಿಂದ ಹತರಾಗಿ ಹೋಗ್ತಾರೆ. ಆ ಕೃಷ್ಣ ಆ ತರಹ ಎಲ್ಲ ರಾಕ್ಷಸರನ್ನು ಕೊಂದಿದ್ದನ್ನು ನೋಡಿ ಎಲ್ಲ ಗೋಪಾಲಕರು ಎಲ್ಲರೂ ಆಶ್ಚರ್ಯ ಪಡ್ತಾ ಇರ್ತಾರೆ. ಅತ್ಯಂತ ಶ್ರೇಷ್ಠವಾದ ಕಾರ್ಯವನ್ನು ಸಾಧ ಕೃಷ್ಣ ಸಂತೋಷ ಪಡ್ತಾನೆ. ಬೇರು ಸಹಿತವಾಗಿ ಮರಗಳೆಲ್ಲವನ್ನು ಕಿತ್ತು ಹಾಕಿ ಬೆಂಕಿ ಹಚ್ತಾನೆ. ಆಮೇಲೆ ಅದೆಲ್ಲ ಆಗಲು ಎಲ್ಲ ಸುಟ್ಟಾಗಲು ಆಕಾಶದಿಂದ ಭೂಮಿಯ ಮೇಲೆ ಪುಷ್ಪವೃಷ್ಟಿಯಾಗುತ್ತೆ. ಗಾಳಿ ಸಂತೋಷದಿಂದ ಬೀಸ್ತಾ ಇರುತ್ತೆ, ತಂಗಾಳಿ ಬರ್ತಾ ಇರುತ್ತೆ, ಧೂಳುಗಳೆಲ್ಲ ಶಾಂತ ಆಗ್ತವೆ, ದೇವದುಂದುಬಿಗಳು ಬರುತ್ತವೆ. ತಥೋ ಕೃಷ್ಣಶ್ಚ ರಾಮಶ್ಚ ಪೂಜ್ಯಮಾನೋ ಮದಾಯುತೌ ಗೋಪಾಲೈ ಬ್ರಾಹ್ಮಣೈ ಸಾರ್ಧಂ ಪತಿಯಾತೋ ಮಹಾವನಾತ್. ಬಳಿಕ ಸಮಗ್ರ ಜನತೆ ಇರುತ್ತಲ್ಲ, ಅವರೆಲ್ಲ ರಾಮಕೃಷ್ಣನಿಗೆ ಪೂಜಿಸ್ತಾರೆ. ಗೋಪಾಲರು ಬ್ರಾಹ್ಮಣರು ಎಲ್ಲರೂ ಆ ವನಸಿರಿಯನ್ನು ನೋಡಿ ಸಂತೋಷ ಪಡ್ತಾರೆ. ಆಮೇಲೆ ಗೋಪಾಲರೆಲ್ಲರೂ ಸಂತೋಷದಿಂದ ಮಲ್ಲ ಯುದ್ಧವನ್ನು ಆಡ್ತಾರೆ, ಒಟ್ಟಿಗೆ ಯುದ್ಧಗಳನ್ನು ಆಡ್ತಾರೆ. ಯಮುನಾ ನದಿಯ ಕೆಳಗಿನ ಭಾಗ ತನಕ ನೀರಿನಲ್ಲಿ ಅಡಗಿಸಿಕೊಟ್ಕೊಂಡು ಆಟ ಆಡ್ತಾ ಇರ್ತಾರೆ. ನಂತರ ಏನು ಮಾಡ್ತಾನೆ, ಈ ದುಷ್ಟ ಸಂಹಾರವನ್ನು ಮಾಡಲು ಹೊರಟಿರುವ ಇವರೆಲ್ಲರಿಗೂ ಹಬ್ಬದ ಊಟದ ಅಡಿಗೆಯನ್ನು ಹಾಕ್ತಾನೆ. ಅನೇಕ ಭಕ್ಷ್ಯ ಭೋಜ್ಯ ಪೇಯ ಮೊದಲಾದ ವ್ಯಂಜನಗಳನ್ನು ಹಾಕ್ತಾನೆ. ಆಮೇಲೆ ನೃತ್ಯಂತಹ ಪ್ರಸಂತಶ್ಚ ಧಾವಂತಶ್ಚ ಪರಸ್ಪರಂ ಆಲಿಂಗಂತಹ ಪ್ರಮುದಿತ ಲಂಘಯಂತಸ್ತತಾಪರೆ ಸಭ್ರೂವಿಲಿಸಿತಾ ವೀಣಾ ವಾದಯಂತಸ್ತಾಪರೆ. ನರ್ತನ ಮಾಡ್ತಾರೆ, ಪರಸ್ಪರ ಹಾಸ್ಯಗಳನ್ನು ಮಾಡ್ತಾರೆ, ಭಗವಂತನ ಎದುರಿಗೆ ನರ್ತನ ಮಾಡ್ತಾರೆ. ನರ್ತನ ಸೇವೆಯನ್ನು ಮಾಡಬೇಕು ಭಗವಂತನ ಎದುರಿಗೆ. ಪರಸ್ಪರ ಓಡುತ್ತಾ ಅಲಂಘಿಸಿಕೊಳ್ತಾರೆ, ಸಂತೋಷ ಪಡ್ತಾರೆ, ಮೈ ಮರೆದು ನರ್ತಿಸ್ತಾರೆ, ಹುಬ್ಬನ್ನು ಕುಡಿಸಿಕೊಂಡು ವೀಣಾವಾದನವನ್ನು ಮಾಡ್ತಾರೆ. ಎಲ್ಲ ಗೋಪಾಲಕರು ತಿರುಗಿ ಬಂದು ಏನು ಮಾಡ್ತಾರೆ, ಮಧುರವಾಗಿ ಹಾಡ್ತಾರೆ. ಎಲ್ಲೆಡೆ ಮಂಗಳ ಧ್ವನಿ ತುಂಬತ್ತೆ. ಆ ವಿಷವೃಕ್ಷ ನಾಶವಾದಾಗ ಎಲ್ಲರೂ ಬಹಳ ಸಂತೋಷ ಪಡ್ತಾರೆ. ಆಮೇಲೆ ಶ್ರೀ ವೈಶಂಪಾಯನರು ಮತ್ತೆ ಹೇಳ್ತಾರೆ, ಪ್ರಾವೃದ್ವರ್ಣನಂ ಅಂತ ಸ್ಕಂದದಲ್ಲಿ ತೌತು ವೃಂದಾವನಂ ಪ್ರಾಪ್ತವು ವಸುದೇವ ಸುತಾವುಭವು ಚೇರತುರ್ವಕ್ಷಿತಾನಿ ಚ ಅರಯಂತೌ ಸ್ವರೂಪಿಣವು. ವೃಂದಾವನರು ವಸುದೇವನ ಮಕ್ಕಳಾದ ಕೃಷ್ಣ ಬಲರಾಮಗಳು ಕರುಗಳ ಮಂದೆಯನ್ನು ಮೇಯಿಸುತ್ತಾ ಅತ್ಯಂತ ದರ್ಶನೀಯವಾದ ರೂಪದಿಂದ ಅಲ್ಲಿ ಸಂಚರಿಸ್ತಾ ಇರ್ತಾರೆ. ವನಗಳ ವರ್ಣನೆ ಇದೆ. ವನಗಳೆಲ್ಲವೂ ಹೊಸದಾಗಿ ಬಂದ ಮಳೆಯ ನೀರಿನಿಂದ, ಕಾಮನ ಬಿಲ್ಲಿನ ಚಿಹ್ನೆಗಳಿಂದ, ಕಾಡಿಚ್ಚು ಧೂಮುಗಳಿಂದ ರಹಿತವಾಗಿ ಶೋಭಾಯಮಾನವಾಗಿರುತ್ತೆ. ಆಮೇಲೆ ಒಳ್ಳೆಯ ಗರಿಗಳಿಂದ ಕೂಡಿದ ನವಿಲಿನ ನರ್ತನ ಇರುತ್ತೆ. ವನಸಿರಿಯ ಅರಳಿದ ಮಲ್ಲಿಗೆ ಹೂಗಳಿಂದ ನಗುತ್ತಿರುವಂತೆ ಇರುತ್ತೆ. ಸೂರ್ಯನ ಕಿರಣಗಳಿಂದ ಕಾಡು ಸಂತೃಪ್ತವಾಗಿ ಬೆಂಕಿಯಿಂದ ಸುಡಲ್ಪಟ್ಟ ಸಮಗ್ರ ಗಿರಿಗಳು ಬಿಡಲ್ಪಟ್ಟ ನೀರುಗಳಿಂದ ನಿಟ್ಟುಸಲ್ಪಟ್ಟಂತೆ ಇರ್ತವೆ. ಜೋರಾಗಿ ಗಾಳಿ ಬೀಸಿದಾಗ ಮಹಾಮಹಿಗಳೆಲ್ಲವೂ ಒಟ್ಟಿಗೆ ಆಗ್ತಾವೆ. ಕೆಳಗಿಂದ ನೋಡುವವರಿಗೆ ಆಗಸದಲ್ಲಿ ಅರಮನೆಯನ್ನು ನಿರ್ಮಿಸಿದಂತೆ ಆಕಾರ ಕಾಣುತ್ತೆ, ಆಕಾಶ ಕಾಣ್ತಾ ಇರುತ್ತೆ. ಇಂದ್ರ ಭೂಮಿಗೆ ನೀರನ್ನು ಸಿಂಪಡಿಸ್ತಾನೆ. ಇಂದ್ರ ಭೂಮಿಗೆ ನೀರನ್ನು ಅಂದರೆ ಮಳೆಯನ್ನು ಕೊಡ್ತಾನೆ, ಹಿತವಾದ ಮಳೆಯನ್ನು ಕೊಡ್ತಾನೆ. ಸಿಂಪಡಿಸ್ತಾನೆ ಅಂತಂದರೆ ಹಿತವಾಗಬೇಕು. ವಾಯುದೇವರು ಒಳ್ಳೆಯ ತಂಪಾದ ಗಾಳಿಯನ್ನು ಕೊಡ್ತಾನೆ. ಭೂಮಿಯಲ್ಲಿ ನೀರು ಗಾಳಿಯ ಮೂಲಕ ಹೊರಹೊಮ್ಮಿದ ಈ ಗಂಧ ಸಮಸ್ತ ಜನರು ಆಘ್ರಾಣಿಸಿ ಸುಖವನ್ನು ಪಡ್ತಾರೆ. ತೋಯ ಗಂಭೀರ ಲಂಬೇಶು ಪ್ರಸ್ರವತ್ಸು ನದತ್ಸು ಚ ಉದರೇಶು ನವಾಭ್ರಾಣಂ ಮಜತ್ತೀವ ದಿವಾಕರ. ನೀರು ತುಂಬಿದ ಜೋತು ಬಿದ್ದ ಮಳೆ ಸುರಿಯುತ್ತಿರುವ ಮೇಘಗಳ ಉದರದ ಒಳಗೆ ಸೂರ್ಯನು ಕೊಂದು ಹೋಗ್ತಾನೆ. ಗುಡ್ಡಗಳು ಮಳೆಯ ನೀರಿನಿಂದ ಜರಿದು ಗುಡ್ಡಗಳು ಜಾರಿ ಬೀಳ್ತಾ ಇರ್ತವೆ. ನಿರಂತರ ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ನದಿಗೆ ಹೋಗುವ ನೀರಿನ ಸಮುದಾಯಗಳು ಬೆಟ್ಟದ ಮೇಲಿನಿಂದ ಜಾರಿ ಹೋಗ್ತಾ ಇರುತ್ತೆ. ಆಮೇಲೆ ಕೃಷ್ಣನೇ ಘನವಾದ ಮೇಘಗಳನ್ನು ನೋಡು ಅಂತ ಹೇಳ್ತಾರೆ. ಆ ಮೇಘಗಳು ಕಂಕಣ, ಅಂಗದ ಮೊದಲಾದ ಭೂಷಣಗಳಿಂದ ಶೋಭಿತವಾಗಿವೆ. ಈ ಮಳೆಗಾಲವು ನಿನ್ನ ನಿದ್ರಾಕಾಲ ಎನಿಸಿದೆ. ಅರ್ಥಾತ್ ಚಾತುರ್ಮಾಸ್ಯ ಕಾಲವು ಭಗವಂತನು ಪವಡಿಸುವ ಕಾಲ ಎನಿಸಿದೆ. ಭಗವಂತನಿಗೆ ನಿದ್ದೆ ಇಲ್ಲ, ಭಗವಂತನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಅಂದರೆ ಲೋಕ ವಿಡಂಬನೆಗೋಸ್ಕರ ಮಾಡ್ತಾ ಇದ್ದಾನೆ.
ನಿನ್ನ ದೇಹದ ಬಣ್ಣದಂತೆ ಮೇಘದ ಬಣ್ಣ ಇದೆ, ನಿನ್ನಂತೆಯೇ ಚಂದ್ರನು ಈ ಮಳೆಗಾಲದಲ್ಲಿ ಅಜ್ಞಾತವಾಸವನ್ನು ಹೊಂದಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ವೇಗವಾಗಿ ಬೀಸುವ ಗಾಳಿಗಳಿಂದ ದೂರ ಇರುವ ಗಂಡಂದರಿಗೆ ಮಡದಿಯ ನೆನಪಾಗ ಉಂಟಾಗತ್ತೆ, ಗತಿಯಿಂದ ಸಾಗುವ ನೀರೆಲ್ಲವೂ ಆಕರ್ಷಣೀಯವಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೆಳಗಿನಿಂದ ನಿಂತು ಆಗಸವನ್ನು ನೋಡುವವರಿಗೆ ಆಗಸವು ಕಾಮನ ಬಿಲ್ಲು ಎಂಬ ಬಣ್ಣದ ಬಿಲ್ಲನ್ನು ತೋರಿಸುತ್ತೆ, ಹನಿಗಳೆಂಬ ಬಾಣಗಳನ್ನು ಪ್ರಯೋಗಿಸ್ತಾ ಇರುತ್ತೆ, ಮಿಂಚೆಂಬ ಕವಚವನ್ನು ಕೊಟ್ಟು ಯುದ್ಧಕ್ಕೆ ಹೊರಟಂತೆ ಕಾಣಿಸ್ತಾ ಇರುತ್ತೆ. ಅದ್ಭುತವಾಗಿ ವರ್ಣನೆಗಳನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ಆಮೇಲೆ ಚೇತನಂ ಪುಷ್ಕರಂ ಕ್ರೋಶೈ ಸುಧಾರಾತ್ಮೈ ಸಮಂತತಃ ನ ಗೃಣೀನಾಂ ನ ರಮ್ಯಾಣಾಂ ವಿಶೇಷಂ ಯಾಂತಿ ಕಷ್ಟಯ. ಆಕಾಶದಲ್ಲಿ ಗಾಳಿ ತುಂಬಿಕೊಂಡಿದೆ, ಮೇಘಗಳೆಲ್ಲ ಚರ್ಮದಂತೆ ಕಾಣ್ತಾ ಇವೆ, ಮೈ ಚರ್ಮದಿಂದ ಅಲಂಕೃತರಾಗಿದ್ದಾರೆ, ಬಿಸಿಲಿನ ಬೇಗದಿಯಿಂದ ಮೇಘಗಳು ನೀರಿನಿಂದ ಭೂಷಿತವಾದ ವೃಂದಾನವನ್ನು ಕೃಷ್ಣ ನೋಡು, ಚೈತ್ರರಥವೆಂಬ ಸ್ವರ್ಗದ ವನಸಿಗೆ ಪ್ರದೇಶವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಈ ರೀತಿಯಾಗಿ ಮಳೆಗಾಲದ ಸಮಸ್ತ ಲಕ್ಷ್ಮೀ ಗುಣಗಳನ್ನು ಕೃಷ್ಣನ ಪ್ರಕೃತಿ ಲಕ್ಷ್ಮೀದೇವಿ ಕೃಷ್ಣನ ಅಣ್ಣನಾದ ಬಲರಾಮ ಕೃಷ್ಣನಿಗೆ ಹೇಳುತ್ತಲೇ ಹಟ್ಟಿಗೆ ಬರ್ತಾನೆ. ಆಮೇಲೆ ವೈಶಂಪಾಯನರು ಹೇಳ್ತಾರೆ, ಮಿಥಿಲಾ ಪಟ್ಟಣದಲ್ಲಿ ನಂದರಾಜನ ಪತ್ನಿಯ ಸಹೋದರ ಅರ್ಥಾತ್ ನಂದರಾಜನ ಭಾವಮೈದನ ಕುಂಭಕ ಎಂಬ ಹೆಸರಿನ ಗೋಸಂಪದ ಶ್ರೀಮಂತ ದಕ್ಷಿಣದ ಗೋಪಾಲರಾಜ ಇರ್ತಾನೆ. ಆಮೇಲೆ ವ್ಯಾಪಕವಾಗಿ ಮೊಸರು, ಹಾಲು, ತುಪ್ಪ, ಮಜ್ಜಿಗೆ ಇವುಗಳೆಲ್ಲರೂ ಎಲ್ಲರಿಗೂ ನೀಡುವನಾಗಿರ್ತಾನೆ. ಯಶೋದೆ ಅಂತ ಜನಿಸಿದ ಇವನು ಪ್ರಿಯವಾದ ಮಾತುಗಳಿಂದ ಎಲ್ಲ ಜನರಿಗೂ ಪ್ರೀತಿಪಾತ್ರನಾಗ್ತಾ ಇರ್ತಾನೆ. ತಯೋಸ್ತತ್ರ ಪುಮಾನ್ ಜಾತಃ ಶ್ರೀಧಾಮ ನಾಮತೋ ಮತಃ ಸರ್ವೈಶ್ಚ ಸದ್ಗುಣೈರ್ಯುಕ್ತಃ ಸರ್ವಪ್ರಾಣಿ ಮನೋರಮ. 2 ಮಕ್ಕಳಿರ್ತಾವನಿಗೆ, ಅದರಲ್ಲಿ ಶ್ರೀಧಾಮ ಎಂಬ ಹೆಸರಿನ ಗಂಡು ಮಗು, ಎಲ್ಲ ಸದ್ಗುಣಗಳು ಕೂಡಿದ್ದವರು, ಎಲ್ಲರಿಗೂ ಮನೋಹರನಾಗಿರ್ತಾನೆ. ಮತ್ತೊಬ್ಬಳು ನೀಲೆ ಎಂಬ ಕನ್ಯೆಯ ರೂಪ, ಔದಾರ್ಯ ಗುಣಗಳನ್ನು ಕೂಡಿರ್ತಾಳೆ. ಅವಳ ನಡಿಗೆಯ ಹಂಸ ಪಕ್ಷಿಗಳನ್ನು ನಾಶಿಸುವಂತೆ ಇರುತ್ತೆ. ಅವಳ ಪಾದವು ಪದ್ಮಪತ್ರಕ್ಕೆ ಸದೃಶವಾಗಿರುತ್ತೆ. ಉರುಟಾದ ವಿಶಾಲವಾದ ಜಗನಗಳನ್ನುಳ್ಳವರಾಗಿರ್ತಾಳೆ. ಅವಳು ರಥವಿಸ್ತೀರ್ಣ ಜಗನ ಮೃದೀರ್ಘ ಕಳತ್ರಿಕ ವಿಶಾಲೂರು ಸಮಾವಿಷ್ಟ ಚಕ್ರನಾಭಿರ್ ಮನೋರಮ. ವಿಸ್ತೀರ್ಣವಾದ ಜಗನ ಪ್ರದೇಶ ಇರುತ್ತೆ, ನೀಳವಾದ ನಾಭಿಯಿಂದ ಕಂಗೊಳಿಸ್ತಾ ಇರ್ತಾಳೆ. ಆಮೇಲೆ ಮಾನವರಿಗೆಲ್ಲ ಮಾರ್ಧವತೆಯಿಂದ ಕಾಮನ ತಾಯಿಯಂತೆ ಕಂಗೊಳಿಸ್ತಾ ಇರ್ತಾಳೆ. ಅವಳು ಅತ್ಯಂತ ನಿರ್ಮಲವಾದ ಹವಳದಂತೆ ಹಲ್ಲುಗಳಿರುತ್ತೆ. ಹೀಗೆ ಶೋಭಾಯಮಾನವಾದ ಮೂವಿನಿಂದ ಕಂಗೊಳಿಸ್ತಾ ಇರ್ತಾಳೆ. ಅವಳ ವರ್ಣನೆಯನ್ನು ಮಾಡ್ತಾರೆ, ನೀಲಿಯ ವರ್ಣನೆಯನ್ನು ಮಾಡ್ತಾರೆ. ಆಮೇಲೆ ಇವಳು ಪರಮ ಮಂಗಳವಾದ ಪರಮ ಸೌಂದರ್ಯದಿಂದ ಎಲ್ಲ ದೇವತೆಗಳ ಮಾನವರನ್ನು ಪ್ರಲೋಭನೆಗೊಳಿಸ್ತಾ ಇರ್ತಾಳೆ. ಇವರನ್ನು ರಾಜರು ಮತ್ತು ಇವರೆಲ್ಲರೂ ಇವರನ್ನ ನಾವು ಮದುವೆ ಆಗಬೇಕು ಒರೆಸಬೇಕು ಅಂತ ಹೇಳ್ತಾರೆ. ಆಮೇಲೆ ಕುಂಭಕನು ಇವಳನ್ನು ಯಾರಿಗೂ ದಾನ ಮಾಡಿರಲ್ಲ. ಅದೇ ಕಾಲದಲ್ಲಿ ಎತ್ತಿನ ರೂಪದಲ್ಲಿ ಮಹಾ ಅಸುರ ಬರ್ತಾನೆ. ಕಾಲನೇಮಿಯ 7 ಮಂದಿ ಮಕ್ಕಳು ಪರಾಕ್ರಮಿಗಳಾಗಿ ಪ್ರಸಿದ್ಧರಾಗಿರ್ತಾರೆ. ಅವರು ಏನು ಮಾಡ್ತಾರೆ, ಯಾವತ್ ಕೃಷ್ಣೋ ಯದುಕುಲೇ ಜಾತೋ ದೈತೇಯ ಸಪ್ತಮ ಜ್ಞಾತ್ವ ವಿಷ್ಣು ಯದುಕುಲೇ ಯತ್ನವಂತಹ ಸಮಾಸ್ಥಿತ ವಶರೂಪಧರ ಸಪ್ತ ಕುಂಭಕಸ್ಯ ವಜೇದ ಭವನ್. ಕೃಷ್ಣ ಯದುಕುಲದಲ್ಲಿ ಅವತರಿಸಿದನೋ, ಯದುಕುಲದಲ್ಲಿರುವ ವಿಷ್ಣುವನ್ನು ಸಂಹರಿಸಬೇಕು ಅಂತ ಹೊಂಚು ಹಾಕುತ್ತಾ ಗೂಳಿಯ ರೂಪದಿಂದ ಕುಂಭಕ ಬಂದಿರ್ತಾನೆ. ಇವನು ಕೊಂಬುಗಳನ್ನು ಹೊಂದಿರ್ತಾನೆ, ಭಯಂಕರ ಕೊಂಬು, ದೊಡ್ಡ ಹೊಟ್ಟೆ, ಕುತ್ತಿಗೆ ಎಲ್ಲ ದೊಡ್ಡದು, ಪೃಥುದೀರ್ಘ ಮಹಾಬಲಾಹ ಪೃಥುತೀಕ್ಷ್ಣಕರಾಹ ದೀರ್ಘವಕ್ರಾಹ ದೀರ್ಘದಂತಾಹ ಕುಂಡನೇತ್ರಾಹ ಸುಕರ್ಣಕಾಹ ನಿತ್ಯಾಸ್ತುಪ್ತ ಮಹಾರಾಧ ಪ್ರಾತಿಶೇಷ ಗೋಗುಣಾಹ. ವಿಕಾರವಾಗಿ ಇರ್ತಾನೆ. ಗೂಳಿಗಳ ರೂಪದಿಂದ ಇವರು ಗೋವುಗಳನ್ನು ಕರುಗಳನ್ನು ಸಂಭರಿಸ್ತಾ ಇರ್ತಾನೆ. ಆವಾಗ ಕುಂಭಕಸ್ಯ ವ್ರಜೇ ರಾತ್ರವು ವಸಂತಿ ಸ್ಮ ಬುಧಾನ್ವಿತ ಕೃಷೀವಲಸ್ತಾದ ಸರ್ವೇ ರಾಜ್ಞೋ ಮಿಥಿಲವರ್ಣಮ. ಈ ಗೂಳಿಗಳು ಸ್ವೇಚ್ಛೆಯಿಂದ ಕುಂಭಕನ ಗೋಶಾಲೆಯಲ್ಲಿ ಬಂದು ಸಂತೋಷದಿಂದ ವಾಸ ಮಾಡ್ತಾ ಇರ್ತಾವೆ. ಕುಂಭಕನ ಭೃತ್ಯರಾದ ಕೃಷಿವಲರಿಗೆ ಸಮಾಚಾರ ತಿಳಿಸ್ತಾರೆ. ಆವಾಗ ಈ ಗೂಳಿಗಳನ್ನು ಯಾರಿಂದೂ ತೊಡಲಿಕ್ಕೆ ಆಗ್ತಾ ಇಲ್ಲ, ಜಗತ್ತೇ ದುಃಖ ಪಡ್ತಾ ಇದೆ, ನಿನ್ನ ಪ್ರಜೆಗಳಿಗೆ ಗೂಳಿ ದುಃಖಿತರಾಗಿದ್ದಾರೆ ಅಂತಾಗ ದೂತರ ಮುಖಾಂತರ ಕರೆಸಿಕೊಂಡು ಈ ಮಾತನ್ನು ಹೇಳ್ತಾನೆ. ತವ ಸಪ್ತ ವೃಷಾ ಗೋಪಾ ದುರ್ಮದಾ ತಸ್ಯ ಘಾತಕಾ ದಮ್ಯಂತ ಮಧ್ಯ ಸರ್ವೇತು ವೃಷಾ ಸರ್ವಪ್ರಿಯತ್ನತಃ. 7 ಗೂಳಿಗಳು ಗೋವುಗಳು ಸಮಸ್ತ ಸಸ್ಯವನ್ನು ನಾಶಪಡಿಸ್ತಿವೆ ಅಂತಂದಾಗ ಆ ಗೂಳಿಗಳನ್ನು ನಿಗ್ರಹಿಸು, ನಿನಗೆ ಯಾವುದೇ ಭಯ ಬೇಡ. ಬಳಿಕ ಮಿಥಿಲಾಪತಿಯ ಮಾತಿನಿಂದ ಕುಂಭಕ ಏನು ಮಾಡ್ತಾನೆ, ತನ್ನ ಪರಿವಾರ ಜೊತೆಗೆ ಮಿಥಿಲಾಪತಿಗೆ ಕೊಟ್ಟು ಗೋವುಗಳನ್ನು ಪಳಗಿಸುವ ವೃತ್ತ ಜನರ ಜೊತೆಗೆ ರಾತ್ರಿಯ ಕಾಲದಲ್ಲಿ ಅವನು ದಾನವರನ್ನು ಗೋಪಾಲಕರಿಂದ ಸೇರಿಸಿಕೊಂಡು ನಿಯಂತ್ರಣ ಮಾಡಲು ಪ್ರಯತ್ನಿಸ್ತಾನೆ. ಮೇಲೆ ಕೈಗಳೇ ಹಗ್ಗಗಳನ್ನು ಹಿಡಿದು ಅವುಗಳ ಬಳಿಗೆ ಹೊರಡ್ತಾನೆ. ಆ 7 ಗೂಳಿಗಳು ಹಗ್ಗ ಹಿಡಿದ ಗೋಪಾಲಕರ ಕಂಟ್ರೋಲಿಗೆ ಬರೋದಿಲ್ಲ. ಎಲ್ಲ ಗೋಪಾಲಕರನ್ನು ಹೊಡೆದು ಓಡಿಸ್ಬಿಡ್ತವೆ.
ತಮ್ಮ ಚೂಪಾದ ಗೊರಸುಗಳಿಂದ ಅನೇಕ ಗೋಪರು ಮರಣವನ್ನೇ ಹೊಂತಾರೆ. ಆಮೇಲೆ ಕುಂಭಕ ಗೋಶಾಲೆಯಲ್ಲಿ ಸತ್ತವರ ಸಂಖ್ಯೆನೇ ಅಧಿಕ ಆಗತ್ತೆ. ಗೋಕುಲದ ಮಕ್ಕಳೆಲ್ಲ ಇದರ ಭಯದಿಂದ ಚೇಷ್ಟಾರಹಿತರಾಗ್ತಾರೆ. ಈ ಕುಂಭಕನ ಹುಟ್ಟಿಯಲ್ಲಿ ದುರ್ಮರಣಗಳು ಸಂಭವಿಸ್ತಾ ಇರ್ತವೆ. ಕುಂಭಕ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಗೋಪಿಯಕುರ್ಮ ಮಂತ್ರಾದಿ ನಿರ್ಣಯಕ್ಕೆ ಬರ್ತಾರೆ. ಭೂಲೋಕದಲ್ಲಿದ್ದವರು ಯಾರಾದರೂ ಈ 7 ಗೂಳಿಗಳನ್ನು ದಮನ ಮಾಡಿದಲ್ಲಿ ಅವರಿಗೆ ನಾವು ಪೃಥುಲ ಲೋಚನೆಯಾದ ನೀಲೆಯ ಕನ್ಯೆಯನ್ನು ದಾನ ಮಾಡ್ತೇನೆ ಅಂತ ಹೇಳ್ತಾನೆ. ನೀಲೆಯ ಕನ್ಯೆಯನ್ನು ದಾನ ಮಾಡ್ತಾನೆ. ಅದನ್ನು ದಾನ ಮಾಡಬೇಕಾದ್ರೆ ಯಾರು ಮಾಡಬೇಕು? ನೀಲೆಯನ್ನು ಮದುವೆಯಾಗುವವನು ಪರಮಾತ್ಮ. ಅಷ್ಟಮಹಿಷಿಯರಲ್ಲಿ ಉಪನಯನದ ಮೊದಲು ಮದುವೆಯಾದವನು, ಉಪನಯನದ ಮೊದಲು ನೀಲೆಯನ್ನು ಮದುವೆಯಾದ ಪರಮಾತ್ಮ ಉಪನಯನ. ಹಾಗಾದ್ರೆ ಯಾರು ಉಪನಯನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮದುವೆ ಆಗಿಬಿಡ್ತೀನಿ ಅನ್ನೋದಲ್ಲ. ಉಪನಯನನೇ ಆಗಲ್ಲ. ಮದುವೆ ಹಿಂದಿನ ದಿವಸ ಉಪನಯನ ಆಗೋದು. ಉಪನಯನನೇ ಆಗಲ್ಲ. ಉಪನಯನ ಅನ್ನೋ ಅರ್ಥನೇ ಗೊತ್ತಿಲ್ಲ. ಕೃಷ್ಣನೇ ಹಿಂಗೆ ಮಾಡಿಬಿಟ್ಟಲ್ಲ, ನಾವು ಮಾಡ್ಬೋದಲ್ಲ ಅನ್ಲಿಕ್ಕಾಗಲ್ಲ. ಹಾಗಾಗಿ ಅವನು ಕೃಷ್ಣ ಯಾರು ಅದನ್ನು ಸಂಹಾರ ಮಾಡ್ತಾರೋ ಅವರಿಗೆ ನಾನು ನೀಲಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತಂದಾಗ ಅವರೆಲ್ಲರೂ ಶ್ರೀಕೃಷ್ಣನ ಬಳಿಗೆ ಬರ್ತಾರೆ ಎನ್ನುವಂತೆಯೇ ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಶ ಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದವ್ಯಾಸ ವಿರಚಿತ ಹರಿವಂಶ ಪುರಾಣದ ವಿಷ್ಣು ಪರ್ವದ ಚಿಂತನೆಯಲ್ಲಿ ಇದ್ದೇವೆ. ನಿನ್ನೆ ತನಕ ಚಿಂತನೆಯಲ್ಲಿ ವನದಲ್ಲಿಯ ವಿಷವೃಕ್ಷಗಳಲ್ಲಿರುವ ದಾನವರನ್ನು ಸಂಹರಿಸಿದ ಪರಮಾತ್ಮ. ಆಮೇಲೆ ಇವತ್ತಿನ ಚಿಂತನೆಯಲ್ಲಿ ನೀಲಾ ವಿವಾಹ, ವೃಷದೈತ್ಯವಧ ನಡೆಯುತ್ತೆ, ಸಪ್ತವೃಷ ದೈತ್ಯವಧ ನಡೆಯುತ್ತೆ. ಕುಂಭಕ ಅನ್ನವನ ಮಗಳು ನೀಲ, ಅವಳ ಮದುವೆ, ಅಷ್ಟಮಹಿಷಿಯರ ಮದುವೆ, ಅದು ಒಂದು ಮದುವೆ, ಅದು ಕೃಷ್ಣನಿಗೆ ವಿವಾಹ ಆಗತ್ತೆ. ಮುಂದಿನ ಚಿಂತನೆಯನ್ನು ನೋಡೋಣ. ಬಲರಾಮ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾರೆ, ಈ ಕುಂಭಕ ಇದರಲ್ಲ ಅವನು ಗೋಪಕುಮಾರರಿಗೆ ಹೇಳ್ತಾನೆ, ನೀವು ನನ್ನ ಹಟ್ಟಿಯಲ್ಲಿ 7 ಬಲಿಷ್ಠವಾದ ಗೂಳಿಗಳು, ಮದಭರಿತ ಗೂಳಿಗಳು ಸೇರಿಬಿಟ್ಟಿದ್ದಾವೆ. ಅವುಗಳಿಂದ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದಾರೆ. ಇವುಗಳ ಶಕ್ತಿಯನ್ನು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಗೋವುಗಳನ್ನು, ಗೋಪಿಯರನ್ನು, ಗೋಪಾಲರನ್ನು ಬಹಳ ಹಿಂಸಿಸುತ್ತಿದ್ದೆ. ನಾವು ಅವುಗಳ ಭಯದಿಂದಲೇ ಈ ಪ್ರದೇಶದಲ್ಲಿ ಎಚ್ಚರದಿಂದ ಓಡಾಡುತ್ತಿದ್ದೇವೆ ಅಂತ ಹೇಳ್ತಾರೆ. ಇವು ಕೇವಲ ಗೂಳಿಗಳಲ್ಲ, ನಚತೆ ಕೇವಲ ವೃಷ ರಾಕ್ಷಸ ವೃಷಭಾತ್ಮಕ ದೈತ್ಯಾವ ದಾನವಾಪಿ ಯಕ್ಷಗಂಧರ್ವ ಏವವ ಅಸ್ಮದುತ್ಸಾಧನಾರ್ಥಾಯ ವಜ್ರೇಸ್ಮಿನ್ ಸಮುಪಸ್ಥಿತಾ ವೃಷಭರೂಪದ ರಾಕ್ಷಸರು ಎಂದು ನಾವು ಭಾವಿಸುತ್ತೇವೆ. ಯಾಕೆ ಅಂದರೆ ಈ ಗೋವುಗಳು ಸಾಮಾನ್ಯ ಗೋವುಗಳ ಹಾಗೆ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಸಮುದಾಯದಲ್ಲಿ ಗೋಪಾಲಕರೇ, ನಿಮ್ಮ ಸಮುದಾಯದ ಅಂಡಗೋಪನಿಗೆ ಹೇಳ್ತಾನೆ, ನಿಮ್ಮ ಈ ಸಮುದಾಯದಲ್ಲಿ ಯಾವ ಗೋಪಾಲಕರು ಈ ಗೂಳಿಗಳನ್ನು ದಮನ ಮಾಡ್ತಾರೋ ಅವರಿಗೆ ನನ್ನ ಸುಂದರಿಯಾದ ಮಗಳನ್ನು ನೀಲೆಯನ್ನು ದಾನ ಮಾಡ್ತೇನೆ ಅಂತ ಹೇಳ್ತಾರೆ. ಮಗಳನ್ನು ಗೋಪಾಲಕರ ಮಧ್ಯದಲ್ಲಿ ನಿಲ್ಲಿಸ್ತಾನೆ ತಂದು ಮಗಳನ್ನ. ಇವಳನ್ನು ಕೊಟ್ಟು ಮದುವೆ ಮಾಡ್ತೀನಿ, ಆ ಗೂಳಿಗಳನ್ನು ನೀವು ನಿರ್ಣಯ ಮಾಡಬೇಕು ಅಂತ ಹೇಳಿ. ಅವಳು ಬಹಳ ಸೌಂದರ್ಯವತಿಯಾಗಿರ್ತಾಳೆ. ಆಕರ್ಷಕವಾದ ಸೌಂದರ್ಯ ಇರುತ್ತೆ ಅವಳು. ಎಲ್ಲರೂ ಅವಳನ್ನು ನೋಡಿ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ. ಆವಾಗ ಒಬ್ಬ ಗೋಪಾಲ ಘೋಷಣೆ ಮಾಡ್ತಾನೆ, ನಾನು ಈ ಗೂಳಿಗಳನ್ನು ದಮನ ಮಾಡ್ತೇನೆ, ಈ ಗೂಳಿಗಳಲ್ಲಿ ರೂಪದಲ್ಲಿರೋ ದೈತ್ಯರನ್ನು ಕೊಲ್ತೇನೆ ಅಂತ ಹೊರಡ್ತಾನೆ. ಅವನ ತಂದೆ ತಡಿತಾ ಇರ್ತಾನೆ, ನಿನ್ನ ಕೈನಲ್ಲಿ ಆಗೋದಿಲ್ಲ ಗೋಪಾಲ, ಹೋಗಬೇಡ ಅಂತ ಹೇಳಿದ್ರು, ಇಲ್ಲ ನಾನು ಕೊಲ್ತೇನೆ. ಯಾಕೆಂದ್ರೆ ಅವನು ನೀಲನ್ನು ನೋಡಿರ್ತಾನೆ, ಅವಳ ಸೌಂದರ್ಯವನ್ನು ನೋಡಿರ್ತಾನೆ, ಅವಳನ್ನ ಮದುವೆ ಆಗಬೇಕು, ಅವ್ನು ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ. ಅವ್ರು ಹೇಳ್ತಾರೆ ಅವರ ತಂದೆ, ಅಲ್ಲ ಏನು ಮಂದ ಇದ್ದೀಯ ನೀನು, ಕೃಷ್ಣ ಪರಮಾತ್ಮನೇ ಮಾಧವನೇ ಮುಂದೆ ಬರ್ತಾ ಇಲ್ಲ, ನೀನು ಏಕೆ ಯುದ್ಧ ಮಾಡಲು ಹೋಗುತ್ತಿದ್ದೀಯಾ?
ಆವಾಗ ಅವನು ಕೇಳೋದಿಲ್ಲ ಮಾತನ್ನ. ರಾವಣಸ್ಯ ರಣೇ ಹಂತ ಯಶ್ಚ ಹಂತ ಸುಮಾಲಿನಃ ತೇಷಾಂ ಮಧ್ಯೆ ಸಮುತ್ತಾಯ ಹಂಬಾರ ಮಥ ಕರೋತ್. ರಾವಣನನ್ನು ಯುದ್ಧದಲ್ಲಿ ಕೊಂದವನು, ಹುಮಾಲಿಯನ್ನು ಕೊಂದವನು ಎಂದು ಗೂಳಿಗಳ ನಡುವೆ ನಿಂತು ಇನ್ನೂ ಗೂಳಿಗಳಂತೆ ಶಬ್ದವನ್ನು ಮಾಡ್ತಾನೆ. ಆ ಶಬ್ದವನ್ನು ಕೇಳುತ್ತಾ ಆ ಗೂಳಿಗಳು ಹೂಂಕಾರದಿಂದ ಎದ್ದು ಬರುತ್ತವೆ, ಅವನನ್ನು ಹಣೆಯಲ್ಲಿ ತಿವಿತಾವೆ. ಎಲ್ಲ ಗೋಪರು ಓಡಿ ಬಂದು ಸಿಂಹದಾಸನವನ್ನು ಮಾಡ್ತಾರೆ. ವೃಷಭಗಳು ಮಸ್ತಕದಿಂದ ಅವನನ್ನು ತಿವಿತವೆ, ಗೊರಸುಗಳಿಂದ ಅವನ ಕುತ್ತಿಗೆ ಹತ್ತಿರ ಒದಿತವೆ, ಘೋಷ ಮಾಡುತ್ತಾ ಅವನನ್ನು ತಿವಿತವೆ. ಆಮೇಲೆ ದೂರಕ್ಕೆ ಎಸೆದು ಬಿಡ್ತವೆ ಆ ಗೋಪನನ್ನು. ಗೋಪ ಹೆದರಿ ಓಡಿ ಹೋಗ್ತಾರೆ. ಅನೇಕ ಗೋಪಾಲಕರು ಆ ನೀಲಿಯನ್ನು ವಿವಾಹ ಆಗಬೇಕು ಎಂಬ ಆಸೆಯಿಂದ ಮುಕ್ತಿಯನ್ನು ಹಿಡಿದು ಭುಜಗಳನ್ನು ತಟ್ಟಿಕೊಳ್ತಾ ಇರ್ತಾರೆ. ಆ ಗೂಳಿಗಳ ಮುಂದೆ ಪಾದವಿನ್ಯಾಸವನ್ನು ಮಾಡ್ತಾರೆ. ಸ್ಥಿತೇಷು ಗೋಪವೀರೇಶು ತೇ ವೃಷ ಘೋಷಘಾತಕಾ ಸರ್ವಾಸ್ತಾನ್ ಶೃಂಗಕೋಣೈಶ್ಚ ನಿಜಗ್ನುಃ ಸರ್ವತಸ್ತಥ ಮಸ್ತಕೈಶ್ಚ ಪುರೈಶ್ಚೈವ ನಿಹನನ್ ಮದಿತಾ ವೃಷಂ. ಆ ಗೂಳಿಗಳು ಹಳ್ಳಿಯಲ್ಲಿರುವ ಕೊಟ್ಟಿಗಳನ್ನೇ ನಾಶ ಮಾಡ್ತವೆ. ಮುಂದೆ ಬಂದಿರುವ ಎಲ್ಲರನ್ನೂ ತಮ್ಮ ಕೊಂಬಿನಿಂದಲೇ ಬೀಳಿಸ್ತವೆ, ಹಣೆಯಿಂದ ಗುದ್ದುತ್ತವೆ. ಆಮೇಲೆ ಬಹಳ ಸಂತೋಷಗೊಳ್ತವೆ ಹಾಗೆ ಮಾಡಿ ಅವು. ಆವಾಗ ಅನೇಕ ಗೋಪಾಲಕರು ಆ ವೃಷ ದೈತ್ಯರಿಂದ ಸಂಹಾರ ಪಡ್ಕೊಳ್ತಾರೆ, ಸಾಯ್ತಾರೆ. ಆಮೇಲೆ ಭೂಮಿಯಲ್ಲಿ ಬಿದ್ದು ಹೋಗ್ತಾರೆ. ಗರ್ಜನೆ ಮಾಡುತ್ತಾ ಅವು ಮತ್ತೆ ಗೂಳಿಗಳು ನಿಲ್ತಾವೆ. ಆವಾಗ ಕುಂಭಕೋ ನಂದಗೋಪಶ್ಚ ಯೇ ವೃದ್ಧ ಗೋಷು ಜೀವಿನಃ ಕೃತ್ಯಮೂಢಾ ವೃತ್ತಾಸ್ತದಾ ಗೋಪ ಪುರಸ್ಸರಾ ರಾಜ್ಞೋ ಭೀತಾ ಬಭೂವಶ್ಚ ದಂಡ್ಯ ದೇಮಿತಿ ಸ್ಥಿತ. ಕುಂಭಕ ನಂದಗೋಪ ಇವರು ಗೋಗಳಿಂದ ಬದುಕು ವೃದ್ಧರು, ಇವರು ಏನು ಮಾಡಬೇಕೆಂದು ಕಂಗಾಲಾಗ್ಬಿಡ್ತಾರೆ. ಈ ಗೂಳಿಗಳ ಪರಾಕ್ರಮವನ್ನು ನೋಡಿ ಅವರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಆವಾಗ ರಾಜನಿಂದ ದಂಡ ಆಗುತ್ತೇವೆ ಎಂದು ಚಿಂತಾಕ್ರಾಂತರಾಗ್ತಾರೆ. ಆವಾಗ ಕೃಷ್ಣ ಬರ್ತಾನೆ. ಈ ಹಿಂಸಾಕಾಂಡ ನಡೀತಿರೋ ಬಲರಾಮನ ಹೇಳ್ತಾನೆ, ಮಹಾಭಾವದ ಬಲರಾಮನೇ, ಇವುಗಳು ಸಾಮಾನ್ಯ ಗೂಳಿಗಳಲ್ಲ, 7 ಮಂದಿ ದೈತ್ಯರು, ಇದು ಸಪ್ತ ವೃಷ ದೈತ್ಯರು ಅಂತ ಅವರು ಈ ಮುಖದಲ್ಲಿ ಎದ್ದಿದ್ದಾರೆ. ಕಾಲನೇಮಿ ಸುತ ಆರ್ಯ ಮಾಂ ಹಂತುಮಿಹ ಸಂಗತಾಃ ಪುರಾಮಯ ಹತಾ ಯುದ್ಧೇ ಸದಾ ರಾಮಾಯಣೇ ವಿಭೋ. ಇವರೆಲ್ಲರೂ ಕಾಲನೇಮಿ ಎಂಬ ರಾಕ್ಷಸನ ಮಕ್ಕಳು, ನನ್ನನ್ನು ಕೊಲ್ಲಲು ಇಲ್ಲಿ ಬಂದು ಸೇರಿದ್ದಾರೆ. ಹಿಂದೆ ರಾಮಾಯಣದ ಯುದ್ಧದಲ್ಲಿ ನಾನು ಇವರನ್ನು ಸಂಹರಿಸಿದ್ದೆ. ಆ ವೈರದಿಂದ ಈ ರಾಕ್ಷಸರು ಗೂಳಿಗಳ ರೂಪದಲ್ಲಿ ಬಂದಿದ್ದಾರೆ. ಈ ಬಲಿಷ್ಠರಾದ ದೈತ್ಯರು ಅತ್ಯಂತ ದ್ವೇಷವನ್ನು ಹೊಂದಿದ್ದಾರೆ. ಈ ಗೋವುಗಳನ್ನು ಗೋಪಾಲನ್ನು ರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ನನ್ನ ಮೇಲಿರುವುದರಿಂದ ನಾನು ಅವಶ್ಯವಾಗಿ ಇವರನ್ನು ಕೊಲ್ಲಬೇಕಾಗಿದೆ. ಅದಕ್ಕೋಸ್ಕರ ಇವರನ್ನು ಗೋಪಾಲರ ಜೊತೆ ಆಟ ಆಡುತ್ತಾ ಇವರನ್ನು ಸಂಹರಿಸೋಣ ಅಂತ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಮಾತಾಡ್ತಾರೆ. ಇವರು ನಿರ್ಧಾರದ ಕುಂಭಕ ಮತ್ತು ನಂದರಾಜರು ದುಃಖಿತರಾಗ್ತಾರೆ. ಯಾಕೆಂದರೆ ಅವರಿಗೆ ಕೃಷ್ಣ ಪರಮಾತ್ಮ ಅನ್ನುವ ದೃಢ ನಿಶ್ಚಯ ಇರಲ್ಲ. ಒಂದು ನಿಮಿಷ ಅವನ ಲೀಲೆಗಳನ್ನು ನೋಡಿ, ಅದ್ಭುತ ಲೀಲೆಗಳನ್ನು ನೋಡಿ ಪರಮಾತ್ಮ ಅಂದ್ಕೊಳ್ತಾರೆ. ಒಂದು ದಿವಸ ಇವನು ಬಾಲಕ ಅಂದ್ಕೊಳ್ತಾರೆ, ಮಾಮೂಲಿ ಗೋಪಾಲ ಅಂದ್ಕೊಳ್ತಾರೆ. ಹಾಗಾಗಿ ಕೃಷ್ಣ ಬಲರಾಮರು ರಕ್ಷಿಸಲ್ಪಡಬೇಕು, ನನಗೆ ಬಂಧುಗಳಾಗಬೇಕು, ಇವರು ಹೋಗುವುದು ಬೇಡ ಅಂತ ಕುಂಭಕ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, 7 ವೃಷಭಗಳನ್ನು ಸಂಹರಿಸಿ ನಿನ್ನ ಮಗಳಾದ ನೀಲೆಯನ್ನು ನಾನು ಸ್ವೀಕರಿಸ್ತೇನೆ. ಶ್ರೀಧಾಮ ಅಂತ ಇದ್ದಾನೆ ಅವನನ್ನು ನಾನು ಸ್ನೇಹಿತನಾಗಿ ಮಾಡಿಕೊಳ್ತೇನೆ, ಇದರಲ್ಲಿ ಯಾವ ಸಂಶಯವೂ ನೀವು ಪಡಬೇಕಾಗಿಲ್ಲ ಅಂತ ಕೃಷ್ಣ ಹೇಳಲು ಅವು ಗೂಳಿಗಳು ವಾಸ ಮಾಡುವ ಸ್ಥಳಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಅವರು ನೋಡ್ತಾರೆ, ಗೂಳಿ ರೂಪದಲ್ಲಿದ್ದ ದೈತ್ಯರು ವಿಷ್ಣುವನ್ನು ನೋಡಿ ಕೃಷ್ಣನನ್ನು ನೋಡಿಬಿಟ್ಟು ಕೃಷ್ಣ ರೂಪಿಯಾದ ವಿಷ್ಣು ಅವರಿಗೆ ಗೊತ್ತಾಗತ್ತೆ. ಕಂಡು ಕ್ರೋಧ ಸಿಟ್ಟು ಬರುತ್ತೆ ಅವರಿಗೆ. ಹಿಂದಿನ ವೈರ, ಹಿಂದೆ ರಾಮಾಯಣ ಯುದ್ಧದಲ್ಲಿ ರಾಮನಿಂದ ಹತನಾಗಿದ್ದನ್ನು ನೆನೆಸ್ಕೊಳ್ತಾರೆ. ಅವರು ಸಂಹರಿಸಲು ಮುಂದೆ ಬರ್ತಾರೆ. ಆ ಗೂಳಿಗಳು ಏನು ಮಾಡ್ತವೆ ಅಂದರೆ ಕೃಷ್ಣನ ಮೇಲೆ ಏಕಕಾಲದಲ್ಲಿ 7 ಸಂಖ್ಯೆ ಗೂಳಿಗಳು, ಒಂದೊಂದೇ ಬರಲ್ಲ, ಅವು 7 ಸಂಖ್ಯೆಗಳು ಇವನ ಮೇಲೆ ಎದುರು ಬೀಳ್ತವೆ. ಕೃಷ್ಣನಿಗೂ ಆ ಗೂಳಿಗಳಿಗೂ ಭಯಂಕರವಾದ ಯುದ್ಧ ನಡೆಯುತ್ತೆ. ಎಲ್ಲ ಗೋಪರ ಗುಂಪು ಕೃಷ್ಣನ ಪಕ್ಷ ವಹಿಸುತ್ತೆ. ಅವು ಏನು ಮಾಡ್ತವೆ, ಕೇಶವನನ್ನು ಪಾದಗಳಿಂದ ಒದಿತವೆ, ಬಾಲಗಳಿಂದ ಹೊಡೆತವೆ. ಪ್ರತ್ಯೇಕವಾಗಿ ಎಗರಿ ಬಂದು ಕೃಷ್ಣನನ್ನು ವೃಷದಾನವನ್ನು ಹಿಂಸಿಸ್ತಾರೆ. ದಂತಗಳಿಂದಲೂ ಚುಚ್ಚುತ್ತವೆ. ಇನ್ನು ಕೆಲವು ಕರಗಳಿಂದ ಜನಾರ್ದನನ್ನು ಹಿಂಸಿಸ್ತಾವೆ. ನೋಡ್ತಾನೆ ಕೃಷ್ಣ, ತತಃಕೃಷ್ಣೋ ವೃಷಾ ಮುಷ್ಟಿಂ ಸನ್ನಿವರ್ತ್ಯ ಜಗಾನಃ ತೇಷಾಮೇಕಂ ಕ್ಷಣಾಧತ್ವ ಪುನರನ್ಯನ್ ಜಗಾನಃ. ಬಳಿಕ ಶ್ರೀಕೃಷ್ಣ ಏನು ಮಾಡ್ತಾನೆ, ಸಿಟ್ಟಿನಿಂದ ಮುಷ್ಟಿಯನ್ನು ತಿರುಗಿಸಿ ಅವುಗಳಿಗೆ ಹೊಡಿತಾನೆ. ಅವುಗಳಲ್ಲಿ ಒಂದು ವೃಷಭವನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಬಿಡ್ತಾನೆ, ಇನ್ನೊಂದು ವೃಷಭವನ್ನು ಮುಷ್ಟಿಯಿಂದ ಹೊಡಿತಾನೆ. ಹೀಗೆ ಮುಷ್ಟಿಯಿಂದಲೇ ದೈತ್ಯ ವೃಷಭಗಳನ್ನೆಲ್ಲ ಕೊಲ್ತಾನೆ. ನೀಲಿಯ ಬಳಿಗೆ ಬರ್ತಾನೆ. ನೀಲಿಯ ಬಳಿಗೆ ಬಂದು ಕೈಯನ್ನು ಹಿಡಿದುಕೊಂಡು ಅವಳ ಬಳಿ ಆಕರ್ಷಕವಾಗಿ ಕಾಣ್ತಾನೆ.
ಆವಾಗ ಕುಂಭಕ ಬಹಳ ಸಂತೋಷಗೊಳ್ತಾನೆ, ಹೇಳ್ತಾನೆ, ರಾಜ ನಂದಗೋಪ, ನಿನ್ನ ಮಗನಿಂದ ಅದ್ಭುತ ಕಾರ್ಯ ನಡೆಯಿತು, ಭಯಮುಕ್ತರಾಗಿ ಜೀವಿಸ್ತಾ ಇದ್ದೇವೆ, ಮಕ್ಕಳಿಂದ ಗೋಪಾಲಕರಗಳಿಂದ ಗೋಧನಗಳಿಂದ ಕೊಟ್ಟು ಬದುಕುವ ಭಾಗ್ಯವನ್ನು ನೀಡಿದವನು ನಿನ್ನ ಮಗ ಅಂತ ಹೇಳ್ತಾರೆ. 7 ಗೂಳುಗಳಿಂದಲಾದರೂ ಸಾವಿರಾರು ಗೋವುಗಳು ಸತ್ತು ಹೋಗ್ಬಿಟ್ಟಿದ್ದಾವೆ, ಗರ್ಭಗಳೆಲ್ಲ ತಿಂದಿದ್ದಾವೆ, ಅಷ್ಟು ಕರುಗಳನ್ನು ಸಂಬಂಧಿಸಿದ ಪಾಪಿಷ್ಟ ಗೂಳಿಗಳಿಗೂ ಈಗ ನಿನ್ನ ಮಗನು ಇವರನ್ನು ಸಾಯಿಸಿದ್ದರಿಂದ ನಾವು ಸುಖವನ್ನು ಕಾಣ್ತಾ ಇದ್ದೇವೆ ಅಂತ ಕುಂಭಕ ಹೇಳ್ತಾರೆ. ಆವಾಗ ಮತ್ತೆ ಹೇಳ್ತಾನೆ, ನಿನಗೆ 1000 ಗೋವುಗಳನ್ನು, 100 ಕೋಣಗಳನ್ನು, 100 ಎಮ್ಮೆಗಳನ್ನು ಅಥವಾ ನೀನು ಬಯಸಿದಷ್ಟು ಗೋಸಮೃದ್ಧಿಯನ್ನು ನಾನು ಕೊಡಲು ತಯಾರಿದ್ದೇನೆ ಅಂತ ಹೇಳ್ತಾನೆ. ನೀಲೆಗೆ ಮದುವೆಗಾಗಿ 1,10,000 ಗೋ ಸಂಪತ್ತನ್ನು ದಾನ ಮಾಡ್ತೀನಿ ಅಂತ. ಆವಾಗ ನಂದಗೋಪ ಹೇಳ್ತಾನೆ, ನೀನೇನು ಕೊಡಬೇಕಾಗಿಲ್ಲ, ನನ್ನ ಹತ್ರನೇ ಹಸುಗಳು ಬಹಳ ಇದ್ದಾವೆ, ಗೋವುಗಳು ಕರುಗಳು ಇದ್ದಾವೆ, ಈಗಾಗಲೇ ನನ್ನ ಬಳಿ ಅನೇಕ ಹಸುಗಳೆಲ್ಲ ನಿನ್ನಲ್ಲಿಯೇ ಇರಲಿ, ನೀನೇನು ಕೊಡಬೇಕಾಗಿಲ್ಲ. ಕೃಷ್ಣ ಬಂದಿರುವುದರಿಂದ ಕೃಷ್ಣನಿಂದ ಬಲರಾಮನಿಂದ ನಂದಗೋಪದಲ್ಲಿ ಅದ್ಭುತವಾಗಿ ಹಾಲನ್ನು ಕೊಡುವ, ಅಮೃತದಂಥ ಹಾಲನ್ನು ಕೊಡುವ, ತುಪ್ಪವನ್ನು ಅನುಸರಿಸುವಂತಹ ಗೋವುಗಳ ಅಭಿವೃದ್ಧಿ ಹೊಂದಿದ್ದಾವೆ, ಈ ಕರುಗಳಿಗೆ, ಈ ಹಸು ಕರುಗಳು ಏನು ಬೇಡ ಅಂತ ಹೇಳ್ತಾರೆ. ಆವಾಗ ನಂದಗೋಪ ಕುಂಭಕನಿಗೆ ಹೇಳ್ತಾನೆ, ನಾನು ನನ್ನ ಮನೆಗೆ ಹೋಗ್ತೇನೆ, ಅನುಮತಿಯನ್ನು ಕೊಡುವಂಥ ನಂತರ ಹೇಳ್ತಾರೆ ಗೋಪುರ ಸಮುದಾಯದ ಕಡೆಗೆ ಹೊರಡ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಕೃಷ್ಣಶ್ಚ ನೀಲಯ ಸಾರ್ಧಂ ಸೀತಾಂನ ಸಹ ಸಂಗತಃ ಸಾಕಂ ಭಕ್ಷ ಬಲಭದ್ರೇಣ ಯಯೌ ವೃಂದಾವನಂ ವನಂ ಪ್ರಾಪ್ಯ ವೃಂದಾವನಂ ಗೋಪಾಲೇ ನಿಲಯ ಸಹ ಕೇಶವ. ಕೃಷ್ಣ ನೀಲೆಯಿಂದ ಒಡಗೂಡಿ ಸುಧಾಮನ ಕೈ ಹಿಡಿದುಕೊಂಡು, ಈ ಸುಧಾಮ ಬೇರೆ, ಸುಧಾಮನ ಕೈ ಹಿಡಿದುಕೊಂಡು ಬಲಭದ್ರತೆಗೆ ನಡೆದುಕೊಂಡು ಹೋಗ್ತಾನೆ. ವೃಂದಾವನಕ್ಕೆ ಹೊರಟ ಗೋಪಾಲೆಲ್ಲರೂ ಕೃಷ್ಣನಿಂದ ಕೂಡಿಕೊಂಡು ಸಂತೋಷದಿಂದ ಹೊಂತಾರೆ. ಅಲ್ಲಿಗೆ ಏನಾಗುತ್ತೆ ಅಂದರೆ, ಹೀಗೆ ಇರಬೇಕಾದ್ರೆ ವಾಮದೇವ ಭಾರದ್ವಾಜರು ಬರ್ತಾರೆ ಅಲ್ಲಿ. ಅವರು ಕೃಷ್ಣನ ಸ್ತುತಿಯನ್ನು ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಕೃಷ್ಣ ಸ್ತುತಿಯನ್ನು ಹೇಳಿದ್ದಾರೆ. ಹತ್ವಾ ವೃಷಾನ್ ಹರಿಸ್ತಪ್ತ ಪುನರಾಗತ್ಯ ಮಾಧವ ವೃಂದಾವನಂ ತರಾಮಸ್ತು ಗೋಪೈಸ ಮಹಾಮುನಿ. 7 ಗೂಳಿಗಳನ್ನು ಶ್ರೀಹರಿ ಕೊಂದು ಮಾಧವನು ಪುನಃ ಬಲರಾಮನ ಜೊತೆಗೆ ವೃಂದಾವನಕ್ಕೆ ಆಗಮಿಸಿದ್ದಾನೆ. ಮಹಾಮುನಿಗಳೇ, ತಪ್ಪೋದಂದ್ರೆ ಆಗಮನ ಜಗನ್ನಾಥನ ಮುಂದೆ ಏನು ಮಾಡಿದನು ಎಂದು ನನಗೆ ತಿಳಿಸಿ ಅಂತ ಕೇಳ್ತಾನೆ. ಜನಮೇಜಯ ವೈಶಂಪಾಯನರಿಗೆ ಕೇಳ್ತಾನೆ. ಆವಾಗ ವೈಶಂಪಾಯನರಿಗೆ ಹೇಳ್ತಾರೆ, ಈ ಶರತ್ಕಾಲ ಇದು, ಜಗತ್ತಿಗೆ ಪ್ರೀತಿ ಹುಟ್ಟಿಸುವ ಗೋವಿಂದ ಏನು ಮಾಡ್ತಾನೆ, ಸುಖವಾಗಿ ಗೋವುಗಳ ಜೊತೆಗೆ ಸಂಚರಿಸ್ತಾನೆ. ಶ್ರೀಕೃಷ್ಣ ಕಾಂತಿಯುತವಾಗಿರ್ತಾನೆ, ಅವನು ಸ್ವಭಾವತಃ ಕಾಂತಿಯುಕ್ತನೇ. ಅವನು ಕಾಕಪಕ್ಷಧರನಾಗಿದ್ದಾನೆ, ಕಿವಿಯಿಂದ ಸುಂದರವಾದ ಮುಂಗುರುಳುಗಳಿಂದ ಕೂಡಿದ್ದಾನೆ, ಶ್ಯಾಮ ವರ್ಣದವನಾಗಿದ್ದಾನೆ. ಅವನ ವರ್ಣನೆಯನ್ನು ಮಾಡ್ತಾರೆ. ಕೃಷ್ಣಗಳ ಭುಜಗಳು ಕರುಗಳನ್ನು ಪೋಷುವ ಚೇಷ್ಟೆಯುಳ್ಳವುಗಳಂತಾಗಿದೆ, ಹಗ್ಗ ದಂಡ ಹಿಡಿದ ಪಶುಗೋಪನಲ್ಲೇ ಅವರಿಗೆ ಆಸಕ್ತರಾಗಿರ್ತಾರೆ, ಆ ರೀತಿ ಪುಂಡರೀಕಾಕ್ಷ ಇರ್ತಾನೆ ಅಂತ ಅವರವರ ವರ್ಣನೆಯನ್ನು ಮಾಡ್ತಾರೆ. ಏಕೇನಾಮಲಪತ್ರೇಣ ಕಂಠಸೂತ್ರಾವಲಂಬಿನ ರರಾಜಬರ್ಹಿಪತ್ರೇಣ ಮಂದಮಾರುತ ಕಂಪಿನ. ಕಂಠಸೂತ್ರಕ್ಕೆ ಒಂದು ನಿರ್ಮಲವಾದ ಕಮಲಪತ್ರವನ್ನು ಹಾಕಿಕೊಂಡಿರ್ತಾನೆ, ನವಿಲಗಿರಿಯನ್ನು ತಲೆಯ ಮೇಲೆ ಇಟ್ಟುಕೊಂಡಿರ್ತಾನೆ. ಮಂದ ಮಾರುತ, ಒಳ್ಳೆ ತಂಗಾಳಿ ಬೀಸ್ತಾ ಇರಬೇಕು. ನವಿಲಗಿರಿಗೆ ಹುದ್ದಾಡಿದ ಕೃಷ್ಣನ ಮುಖದ ಶೋಭೆ ಇನ್ನೂ ಆಪ್ಯಾಯಮಾನವಾಗತ್ತೆ. ಇವರೆಲ್ಲ ಹೇಗಿರ್ತಾರೆ, ಗೋಪರು ಅಂದರೆ ಒಂದು ವೇಳೆ ಹಾಡು ಹೇಳ್ತಾ ಇರ್ತಾರೆ, ಕೆಲವೊಂದು ಆಟ ಆಡ್ತಾ ಇರ್ತಾರೆ, ಕೆಲವೊಂದು ವೇಳೆ ಹಕ್ಕಿಗಳ ಜೊತೆ ಶಬ್ದ ಮಾಡ್ತಾ ಇರ್ತಾರೆ, ಕೆಲವೊಮ್ಮೆ ಸ್ವರ್ಣ ವಾದ್ಯಗಳನ್ನು ನುಡಿಸ್ತಾ ಇರ್ತಾರೆ. ಕೃಷ್ಣ ಎಲ್ಲಿ ವಾಸ ಮಾಡ್ತಾ ಇದ್ದಾನೋ ಅಲ್ಲಿ ಪರಿಸರ ಎಲ್ಲ ಮಯೂರಗಳ ಕಲರವದಿಂದ ಭೂಷಿತವಾಗಿರುತ್ತೆ. ಮನ್ಮಥನಿಗೆ ಉದ್ದೀಪನ ಮಾಡುವ ಪರಿಸರ ತುಂಬಿ ಹೋಗಿರುತ್ತೆ. ನೀರಿನಿಂದ ತುಂಬಿದ ಮಹಾಮೇಘಗಳು ಇದಾದವು ಎಲ್ಲೆಲ್ಲೂ ಕಂಡು ಬರ್ತಾ ಇರುತ್ತೆ. ಹೀಗೆ ಇರಬೇಕಾದ್ರೆ ಒಂದು ಸಾರಿ ಅದೇ ಕಾಡಿನಲ್ಲಿ ಗೋವುಗಳಿಂದ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಸಮೃದ್ಧವಾದ ಶಾಖೆಗಳನ್ನು ಕುಡಿದ ಆಲದ ಮರವನ್ನು ನೋಡ್ತಾನೆ. ಆ ಮರ ಭೂಮಿಯ ಮೇಲೆ ನಿಂತ ನೀಲ ಮೇಘನ ಹಾಗೆ ಕಾಣಿಸುತ್ತೆ. ಅನೇಕ ಎಲೆಗಳಿಂದ ನಿಬಿಡ ಆಗಿರುತ್ತೆ. ಗಗನದ ಅರ್ಧ ಭಾಗವನ್ನು ಮುಚ್ಚಿರುತ್ತೆ, ಮುಟ್ಟುವಷ್ಟು ಎತ್ತರ ಇರುತ್ತೆ. ಆಮೇಲೆ ಅದು ಕಪ್ಪು ಮಿಶ್ರಿತ ನೀಲಿ ಹಳದಿ ಬಣ್ಣಗಳ ಪಕ್ಷಿಗಳಿಂದ ಕೂಡಿರುತ್ತೆ. ಆಮೇಲೆ ಅಧಿಪತ್ಯಮಿವಾನ್ಯೇಷಂ ತಸ್ಯ ದೇಶಸ್ಯ ಶಾಕಿನಂ ಕುರ್ವಾಣಂ ಶುಭಕರ್ಮಾಣಂ ತಿರೋವರ್ಷಮನಾತಪಂ. ಸುತ್ತಮುತ್ತ ಮರಗಳೆಲ್ಲ ರಾಜವೃಕ್ಷದಂತೆ ಶೋಭಾಯಮಾನವಾಗಿರುತ್ತೆ. ಮಳೆಯನ್ನು ತಡೀತಾ ಇರುತ್ತೆ. ದಾರಿ ಹೋಕರಿಗೆಲ್ಲ ಶುಭಕರ್ಮಿಗಳಿಗೆ ಆಶ್ರಯವನ್ನು ನೀಡುವಲ್ಲಿ ಶುಭಕರ್ಮದಲ್ಲಿ ಈ ಮರಗಳೆಲ್ಲ ಮಗ್ನವಾಗಿರ್ತವೆ. ಈ ಮರ ಹೇಗೆ, ಈ ಮರದ ಹೆಸರೇನಂటే ಭಾಂಡೀರವನ ಅಂತ. ಭಾಂಡೀರ ಅಂದರೆ ಆಲದ ಮರ ಅಂತ. ಭಾಂಡೀರವನದಲ್ಲಿಯೇ ವಾಸ ಮಾಡಬೇಕು ಅಂತ ಶ್ರೀಕೃಷ್ಣ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿದಾಗ ವಾಸುದೇವ, ವಾಮದೇವ, ಭರದ್ವಾಜ ಋಷಿಗಳು ಆಗಮಿಸ್ತಾರೆ.
ಆವಾಗ ಭರದ್ವಾಜರು ಆಗಮಿಸ್ತಾರೆ. ವಾಮದೇವ ಭರದ್ವಾಜರು ಏನು ಮಾಡಿದ್ರೆ, ಕೃಷ್ಣಾಧಿಕಾರಿಗಳು ಸನ್ಯಾಸಿಗಳವರು, ಇಂದ್ರಿಯ ನಿಗ್ರಹವುಳ್ಳವರು, ನಿಯಮಾನುಷ್ಠಾನ ವ್ರತಾನುಷ್ಠಾನಗಳನ್ನು ಮಾಡುವವರು, ಪುರುಷರಾಗಿರ್ತಾರೆ. ಗಂಗಾ ತೀರ್ಥಗಳಲ್ಲಿ ಮಿಂದು ಬಂದು ಇಬ್ಬರು ಸೂರ್ಯರಂತೆ ಕಂಗೊಳಿಸ್ತಾ ಇರ್ತಾರೆ. ಶ್ರೇಷ್ಠ ಮಹರ್ಷಿಗಳವರು ಕೃಷ್ಣಾದಿನ ನಾರುಮಡಿಗಳನ್ನು ಹುಟ್ಟಿರ್ತಾರೆ. ಯಮ ನಿಯಮಗಳಲ್ಲಿ ರತರಾಗಿರ್ತಾರೆ. ಭಂಡಿರ ವನವನ್ನು ನಮಸ್ಕರಿಸಲು ಹೋಗಿ ಅಲ್ಲಿಗೆ ಆಗಮಿಸಿರ್ತಾರೆ. ಅವರು ಬಂದು ಆ ಭಾಂಡೀರ ವನದ ಕೆಳಗೆ ಬುಡದಲ್ಲಿ ಕುಳಿತಿರುವ ಗೋಪಾಲಕರಿಗೆ ಕೇಳ್ತಾರೆ, ಯಮುನಾ ತೀರ್ಥದ ದರ್ಶನಕ್ಕೆ ನಾವು ಹೋಗಬೇಕಾಗಿದೆ, ಮಾರ್ಗ ಯಾವುದು ನನಗೆ ಹೇಳಿ ಅಂತ ಗೋಪಾಲಕರನ್ನ ಕೇಳ್ತಾರೆ. ಸರಿಯಾದ ತೀರ್ಥ ಸೇವನೆಗೆ ಬೇಕಾದ ಇಳಿಯುವ ಜಾಗ ಎಲ್ಲಿದೆ, ಮೀನು ಮೊಸಳೆಗಳು ಇಲ್ಲದಿರುವ ಸ್ವಚ್ಛವಾದ ಜಾಗವನ್ನು ನನಗೆ ಹೇಳಿ ಅಂತ ಹೇಳ್ತಾರೆ. ಆ ಬಾಲಕರಿಗೆ ಯಾವ ಮಾರ್ಗಗಳು ಗೊತ್ತಿರೋದಿಲ್ಲ. ಇನ್ನು ಹುಡುಗರು ಅವರು ತಮ್ಮ ಬಂಧುಗಳಲ್ಲಿ ಕೇಳಿ, ಯಮನೆ ಎಲ್ಲಿದೆಯೋ, ಶುಭ್ರವಾದ ಯಮನೆ ಎಲ್ಲಿದೆಯೋ, ಮಾರ್ಗ ಎಲ್ಲಿದೆಯೋ ಎಂದು ಗೊತ್ತಿಲ್ಲ ನನಗೆ ಅಂತ ಹೇಳಿ ಉತ್ತರಿಸ್ತಾರೆ. ಆಮೇಲೆ ಕೃಷ್ಣ ಅದನ್ನು ನೋಡ್ತಾನೆ. ಅವನು ಹೇಳ್ತಾನೆ, ಏಷಾವಾಂ ಪತಾದೇಷ್ಟ ಗವಾಮೀವ ಸುಯಂತ್ರಿತ ಅಹಂ ನಂದಸ್ಯ ತನಯ ಕೃಷ್ಣ ಇತ್ಯಭಿವಿಶ್ರುತ. ಈ ನೀವು ಯಮನೆ ಹೋಗೋ ದಾರಿ ಇಲ್ಲಿದೆ ನೋಡಿ, ನಾನು ನಂದನ ಮಗ ಕೃಷ್ಣ ಅಂತ ಎಂಬ ಹೆಸರಿನಿಂದ ಗೋವುಗಳನ್ನು ನಿಯಂತ್ರಿಸ್ತಾ ಇದ್ದೇನೆ. ಇವರು ನನ್ನ ಅಣ್ಣ ಬಲರಾಮ ಚಂದ್ರನಂತೆ ಹೊಳಿತಾ ಇದ್ದಾನೆ. ಈ ಗೋವುಗಳು ನಮ್ಮಿಬ್ಬರಿಗೆ ಸಂಬಂಧವಾಗಿ ನನ್ನ ಮಾತನ್ನು ಕೇಳಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಮಗೆ ಇಷ್ಟ ಆದಲ್ಲಿ ದಧ್ಯೋದನವನ್ನು ತಿನ್ನಿರಿ, ಸಹತತ್ವದ ಪಾಯಸ ಇದೆ ಕುಡಿಯಿರಿ, ಗುಣಮಿಶ್ರಿತವಾದ ಹುರಿದ ಗೋಧಿ ಹಿಟ್ಟು ಇದೆ ತಿನ್ನಿರಿ ಅಂತ ಹೇಳ್ತಾರೆ. ಇಷ್ಟು ಸುಂದರವಾಗಿದ್ದಾರಲ್ಲ ಈ ಗೋಪಾಲಕರು, ಯಾರು ನೀವು ಅಂತ ಯೋಚಿಸ್ತಾ ಕಣ್ಣು ಮುಚ್ಚಿ ಭರದ್ವಾಜರು ವಾಮನ ಋಷಿಗಳು ಯೋಚನೆ ಮಾಡಿದಾಗ ಅವರಿಗೆ ಕೃಷ್ಣ ಬಲರಾಮನ ಸ್ವರೂಪ ಗೊತ್ತಾಗತ್ತೆ. ಮಹರ್ಷಿಗಳವರು ಅವರು ಹೇಳ್ತಾರೆ, ತ್ವಮಾದಿ ಸರ್ವಭೂತಾನಾಂ ಮಧ್ಯಮಂತಸ್ತಥಾ ಭವಾನ್ ಶುತ್ವಾ ಸರ್ವಸ್ಯ ಲೋಕಸ್ಯ ಪಾತಾ ಭೋಕ್ತಾ ಜನನ. ಹೇ ಜನಾರ್ದನ, ನೀನೇ ಜಗತ್ಕಾರಣ, ಸರ್ವಭೂತಗಳಿಗೆಲ್ಲ ಆದಿ ಮಧ್ಯ ಕೊನೆ ನೀನೇ, ಎಲ್ಲ ಅವಸ್ಥೆಗಳನ್ನೂ ತಂದುಕೊಡುವವನು ನೀನು, ಸೃಷ್ಟಿ ಸ್ಥಿತಿ ನಿಯಾಮಕನು ನೀನು, ಸಮಸ್ತ ಲೋಕದ ಸೃಷ್ಟಿಕರ್ತ ನೀನು, ಜನಾರ್ದನನೇ ನೀನು, ಲೋಕಪಾಲಕನು ನೀನೇ, ಸಂಹಾರಕನು ಅಂತ ಅವನ ಸ್ತೋತ್ರ ಮಾಡ್ತಾರೆ. ನಿನ್ನ ಮಾತನ್ನು ಸರಸ್ವತೀ ದೇವಿ, ನಿನ್ನ ಮಾತು ಸರಸ್ವತೀ ದೇವಿ, ನಿನ್ನ ಜಿಹ್ವೆ ಮೇಘ ಸದೃಶವು, ಇಷ್ಟ ದಂತಗಳೆಲ್ಲವೂ ಪರ್ವತಗಳು ದಂತಗಳಾಗಿದ್ದಾವೆ, ಕಿವಿಗಳು ಪಾತಾಳವೆಂದು ಚಿಂತಿಸಬೇಕು ಅಂತ ಹೇಳ್ತಾನೆ. ಹೇಗೆ ಚಿಂತಿಸಬೇಕು? ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಚಿಂತಿಸಬೇಕು, ಎಡಬಾಹುವಿನಲ್ಲಿ ಮಹರುದ್ರ ದೇವರನ್ನು ಚಿಂತಿಸಬೇಕು, ದಕ್ಷಿಣ ಬಾಹುವಿನಲ್ಲಿ ಸ್ಕಂದನನ್ನು ಚಿಂತಿಸಬೇಕು, ಬೆರಳುಗಳಲ್ಲಿ ಸಮುದ್ರಗಳನ್ನು ಚಿಂತಿಸಬೇಕು ಭಗವಂತನದ್ದು ಅಂತ ಹೇಳ್ತಾರೆ ಭರದ್ವಾಜ. ಹೊಟ್ಟೆಯಲ್ಲಿ ಆಕಾಶವನ್ನು ಚಿಂತಿಸಬೇಕು, ದೇಹದ ರಂಧ್ರಗಳಲ್ಲಿ ದಿಕ್ಕುಗಳನ್ನು ಚಿಂತಿಸಬೇಕು, ನಿನ್ನ ಪಾದದಲ್ಲಿ ಆಕಾಶ ಭೂಮಿಯನ್ನು ಚಿಂತಿಸಬೇಕು, ನಿನ್ನ ಕೂದಲುಗಳೇ ದೇವತೆಗಳು ಅಂತ ಹೇಳ್ತಾರೆ. ರೋಮಗಳು ಯಕ್ಷಗಂಧರ್ವರು ಪಿಶಾಚ ರಾಕ್ಷಸರು ಎಲ್ಲರೂ ರೋಮಗಳಾಗಿದ್ದಾರೆ ಅಂತ ಹೇಳ್ತಾರೆ. ಸಮಸ್ತ ವಸ್ತು ಪ್ರಪಂಚ ನಿನ್ನಲ್ಲೇ ಇದೆ, ಪ್ರತಿಯೊಂದನ್ನು ನಿನ್ನ ಭಗವಂತನ ದೇಹದಲ್ಲಿ ಇಲ್ಲದಿರುವುದು ಇಲ್ಲ. ಗತಿಸಿದ ಬ್ರಹ್ಮಾಂಡಗಳು, ಮುಂದೆ ಬರುವ ಬ್ರಹ್ಮಾಂಡಗಳು, ಈಗ ನಡೆಯುವ ಬ್ರಹ್ಮಾಂಡ ಎಲ್ಲ ಭಗವಂತನಲ್ಲಿಯೇ ಇದೆ. ಭಗವಂತನ ಒಂದೊಂದು ರೋಮಕೂಪದಲ್ಲಿ ಬ್ರಹ್ಮಾಂಡಗಳಿದ್ದಾವೆ ಅಂತ ವಿರಾಟ್ ರೂಪ ಅವನು. ನೀನು ಹಿರಣ್ಯಾಕ್ಷನನ್ನು ಕೊಂದಿದ್ದೀಯಾ, ತುಂಬಿದ ಭೂಮಿಯನ್ನು ಹೊತ್ತು ಸ್ಥಿರವಾದ ಜಾಗದಲ್ಲಿ ಇಟ್ಟಿದ್ದೀಯಾ, ನರಸಿಂಹನ ರೂಪವಾಗಿ ಹಿರಣ್ಯಕಶಿಪುವನ್ನು ಕೊಂದಿದ್ದೀಯಾ, ಇಂದ್ರನಿಗೆ ವಾಮನನಾಗಿ ರಾಜ್ಯವನ್ನು ದಾನ ಮಾಡಿದ್ದೀಯಾ ಅಂತ ಅವನನ್ನು ಹೊಗಳ್ತಾರೆ. ರಘುವಂಶದಲ್ಲಿ ಅವತಾರ ಮಾಡಿ ನೀನು ಸೇತುವನ್ನು ಕಟ್ಟುಬಿಟ್ಟು ರಾವಣನನ್ನು ಸಂಹರಿಸಿದ್ದೀಯಾ, ಕುಂಭಕರ್ಣನನ್ನು ಸಂಹರಿಸಿದ್ದೀಯಾ, ಆಮೇಲೆ ಸಮಯಕ್ಕೆ ತಕ್ಕದ ರೂಪಗಳನ್ನು ಹೊಂದಿ ಲೋಕವನ್ನು ರಕ್ಷಿಸುತ್ತಿದ್ದೀಯಾ, ನೀನು ಅವತಾರ ಮಾಡಿ ಗೋಪವೇಶವನ್ನು ಹೊಂದಿದ್ದೀಯಾ, ಕೃಷ್ಣನಾಗಿ ದೇವಪಕ್ಷ ವಿರೋಧಿಗಳನ್ನು ಪಲಂಬಾಸುರರನ್ನು, ಕೇಶಿಯನ್ನು, ಅಸುರನನ್ನು ಕೊಂದು ಕಂಸನನ್ನು ಕೊಲ್ಲವನ್ನು ನೀನು ಉದ್ಯುಕ್ತನಾಗಿದ್ದೀಯಾ, ನಿಶ್ಚಯಿಸಿದ್ದೀಯಾ ಅಂತ ಹೇಳ್ತಾರೆ. ಆಮೇಲೆ ಭಗವಂತನನ್ನು ಅನೇಕ ವಿಶೇಷಣಗಳಿಂದ ಹೋಳ್ತಾನೆ. ಆಮೇಲೆ ಕೊನೆಗೆ ಹೇಳ್ತಾರೆ ಅವರು, ನಮಃ ಸಕಲ ಕಲ್ಯಾಣಾಯ ನಮೋ ನಮಃ, ನಮಃ ಪರಮತತ್ವಾಯ, ನಮಃ ಪರಮಯೋಗಿನಿಯ, ಪರಮಯೋಗಿಗಳಿಗೆ ಪರಮತತ್ವ ನೀನು ಎನಿಸುವ ಸಕಲ ಕಲ್ಯಾಣ ಪ್ರಸಂಗಗಳಿಗೆ ಕಲ್ಯಾಣವನ್ನು ಒದಗಿಸಿಕೊಡುವ ನಿನಗೆ ಪುನಃ ನಮಸ್ಕಾರ ಅಂತ ಅವರು ಹೇಳ್ತಾರೆ. ಆ ಮುಂದೆ ವೈಶಂಪಾಯನರು ಹೇಳ್ತಾರೆ, ಈ ರೀತಿಯಾಗಿ ವಾಮದೇವ ಭರದ್ವಾಜರು
ಪರಮಾತ್ಮನ ಸ್ತುತಿಯ ಮೂಲಕ ಕೊಂಡಾಡಿ ಯಮುನಾ ತೀರಕ್ಕಾಗಿ ಸ್ನಾನಕ್ಕೆ ಹೊರಟು ಹೋಗ್ತಾರೆ. ಭಾಂಡೀರ ವನದಲ್ಲಿ, ಅಂದರೆ ಆಲದ ಮರ ಇರುತ್ತಲ್ಲ ಆ ವನದಲ್ಲಿ ರಾಮಕೃಷ್ಣರು ಗೋಪಾಲನೊಂದಿಗೆ ಅನೇಕ ವಿಧವಾದ ಆಟಗಳನ್ನು ಆಡ್ತಾರೆ. ಮುನಿಮೃತ್ಕೊಂಡಿಕಾಪೂರ ಸಮುದ್ಭೂತ ಮಹಾರವಾಂ ಸಿದ್ಧಯೋಷಿತ್ ಕುಜಸ್ತಸ್ತ ಕುಂಕುಮ ಕ್ಷೋಧ ಪಿಂಗಲಾಂ. ಮುನಿಜನರಿಗೆ ಬೇಕಾದ ಸರೋವರಗಳನ್ನು ನಿರ್ಮಿಸಿ ಅಲಂಕೃತರಾಗಿರುವ ಅತ್ಯಂತ ವೇಗದಿಂದ ಸಂಚರಿಸುವ ಕುಂಕುಮಗಳಿಂದ ಪಿಂಗಲ ವರ್ಣಕ್ಕೆ ತಿರುಗಿರುವ ಪವಿತ್ರರಾಗಿರುವ ಯಾವ ಮಾನವರು ಈ ಮನಸ್ಸಿನಲ್ಲಿ ನೆನೆಯುತ್ತಾರೋ ಸರ್ವಪಾಪವನ್ನು ಸಮುದ್ರ ರಾಜನ ಪತ್ನಿ ಎಲ್ಲೆಡೆಯೂ ಶ್ರೀಕೃಷ್ಣನನ್ನು ನೋಡುತ್ತಾ ಹೇಳ್ತಾರೆ. ಹೀಗೆ ವಾದಿರಾಜರು ಅವರ ತೀರ್ಥ ಪ್ರಬಂಧದಲ್ಲಿ ಬರೀತಾರೆ, ಕಾಲಿಂದಿ ಘಾನ್ವಿತಾನಾಪಿ ಸತಃ ಕೃತ್ವ ಪವಿತ್ರಾತ್ಮನು ಅಂತ. ಯಮುನಾ ನದಿ, ನೀನು ಪಾಪಿಗಳಾಗಿದ್ದರೂ ನಿನ್ನನ್ನು ಆಶ್ರಯಿಸುವ ಸಜ್ಜನರನ್ನು ಪವಿತ್ರರನ್ನಾಗಿ ಮಾಡ್ತೀಯ. ನಿನ್ನ ಅಣ್ಣ ಯಮುನೆಯ ಅಣ್ಣ ಯಮದೇವರು ಯಮನ ಬಳಿಗೆ ಹೋಗಲು ಬಿಡೋದಿಲ್ಲ ಅಂತ ಭಕ್ತರನ್ನು ಶ್ರೀಮನ್ನಾರಾಯಣ ಕ್ಷೀರಸಮುದ್ರದಲ್ಲಿರುವ ಶ್ವೇತದ್ವೀಪದಲ್ಲಿ ವಾಸ ಮಾಡುವಂತೆ ಮಾಡ್ತೀಯ ಅಂತ ಹೇಳಿಬಿಟ್ಟು ವಾದಿರಾಜರವರು ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ. ಆಮೇಲೆ ಅಲ್ಲಿಂದ ಬಂದು ಯಮುನೆಯ ಮಡುವಿಗೆ ಬರ್ತಾನೆ ಕೃಷ್ಣ ಪರಮಾತ್ಮ. ಆ ಮಡುವು ದೀರ್ಘವಾಗಿ ಇರುತ್ತೆ. ಎಲ್ಲೂ ಶಾಂತವಾಗಿ, ನದಿಯಲ್ಲಿ ಒಂದು ಶಾಂತವಾಗಿ ಮಡು ಇತ್ತು ಅಂತಂದರೆ ಅದು ಬಹಳ ಆಳ ಇದೆ, ಸುಳಿಗಳಿರುತ್ತೆ ಅಂತಲೇ ಅರ್ಥ ಅದರಲ್ಲಿ. ಆ ಮಡು ದೀರ್ಘ ಆಗಿದೆ, ಅನೇಕ ಯೋಜನೆ ವಿಸ್ತಾರ ಆಗಿದೆ, ದೇವತೆಗಳಿಂದಲೂ ದಾಟಲು ಅಶಕ್ಯವಾಗಿದೆ. ಅದು ಯಾರಿಂದಲೂ ತಡೆಯಲಾರ ಜಲರಾಶಿ ಉಳ್ಳದ್ದು, ಚಲನೆಯೇ ಇಲ್ಲದ ಸಮುದ್ರದಂತೆ ಕಂಗೊಳಿಸ್ತಾ ಇರುತ್ತೆ ಆ ಭಾಗ. ಆ ನದಿ ಇದ್ದಲ್ಲಿ ಜನಗಳು ಬರಬೇಕು, ಪ್ರಾಣಿಗಳು ಬರಬೇಕು, ನೀರು ಕುಡಿಬೇಕು. ನೀರನ್ನು ಪಾನ ಮಾಡುವ ಯಾವ ಪ್ರಾಣಿಗಳೂ ಅಲ್ಲಿ ಬರ್ತಾ ಇಲ್ಲ, ಪಕ್ಷಿಗಳೂ ಅಲ್ಲಿ ಬರ್ತಾ ಇಲ್ಲ. ಅಗಾಧವಾದ ಆ ಮಡು ನೀರು ತುಂಬಿದ ಮೋಡದಂತೆ ಶೋಭಿಸ್ತಾ ಇರುತ್ತೆ. ಯಾರೂ ಬರ್ತಾ ಇರಲ್ಲ ನೀರು ಕುಡಿಲಿಕ್ಕೆ ಅಲ್ಲಿ. ಆ ತೀರದಲ್ಲಿ ದುಃಖೋಪಸರ್ಪ್ಯಂ ತೀರೇಶು ಸಸರ್ಪೈರ್ ವಿಪುಲೈಶ್ಚಟೈ ವಿಶಾಲಿನಿ ಭವಸ್ಯಾಗ್ನೇ ಧೂಮೇನ ಪರಿವೇಷ್ಟಿತಂ. ದಷ್ಟಪಟ್ಟವಾದ ಅನೇಕ ಸರ್ಪಗಳ ಹುತ್ತಗಳಿರುತ್ತವೆ, ಯಾರಿಂದಲೂ ಸುಖವಾಗಿ ಸಾಗಲು ಆಗ್ತಾ ಇರಲ್ಲ. ವಿಷಸರ್ಪಗಳಿಂದ ಉಂಟಾಗುವ ಅರಣಿಗಳಿಂದ ಅಗ್ನಿಯ ಧೂಮದಿಂದ ಅಲಂಕೃತವಾಗಿರುತ್ತೆ. ಬೆಂಕಿಯಂತಹ ವಿಷವನ್ನು ಅವು ಕಾರ್ತಾ ಇರ್ತವೆ. ನೀರನ್ನು ಬಯಸುವವರಿಗೆ ಆ ಮಡುವಿನ ನೀರು ಅಪೇಯ, ಅಂದರೆ ಕುಡಿಯಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ಪಶುಗಳಿಗೂ ಅದು ಸ್ವೀಕಾರಾರ್ಹವಲ್ಲ. 3 ಕಾಲ ಸ್ನಾನ ಮಾಡುವ ಸಜ್ಜನರು ಕೂಡ ಆ ಹೃದ ಅಂದರೆ ಸರೋವರ ಹತ್ರ ಇರುತ್ತೆ, ಆ ಹೃದವನ್ನು ತೊರೆದಿದ್ದರು ಅಂತ ಹೇಳ್ತಾರೆ. ಹೋಗಲಿ, ಜನಾರ್ದನ ಆಕಾಶದ ಮೇಲೆ, ಆ ಸರೋವರದ ಮೇಲೆ, ಆ ಹೃದಯದ ಮೇಲೆ ಪಕ್ಷಿಗಳು ಸಂಚಾರ ಮಾಡೋದನ್ನೇ ಬಿಟ್ಬಿಟ್ಟಿದ್ರು. ಅದೇನಾಗಿತ್ತು ಅಂದರೆ, ಪಕ್ಷಿಗಳು ಸಂಚಾರ ಮಾಡಿದರೆ ಆ ಹೃದಯದ ಮೇಲೆ ಅವು ಆ ವಿಷಜ್ವಾಲೆಗೆ ಬೆಂಕಿಯ ಹಾಗೆ ಕೆಳಗೆ ಸುಟ್ಟು ಬೀಳ್ತಾ ಇದ್ವು. ಸುತ್ತಳತೆ ಯೋಜನ ಪರಿಮಿತಿಯನ್ನು ಮೀರಿತು. ಅಂದರೆ ಒಂದು ಯೋಜನ ಅಂದರೆ ಸುಮಾರು 6 ಮೈಲಿ ಆಗುತ್ತೆ, 6.5 ಮೈಲಿ ಆಗುತ್ತೆ. ಒಂದು ಯೋಜನ ಪರಿಮಿತಿ ಇರುತ್ತೆ. ಅದರ ತೀರಕ್ಕೆ ಯಾರಿಂದಲೂ ಬರಲು ಸಾಗಲಾಗ್ತಿರಲ್ಲ. ಭಯಂಕರವಾದ ವಿಷದಿಂದ ತುಂಬಿರುತ್ತೆ. ಆವಾಗ ಈ ಹೃದಯದಲ್ಲಿಯೇ ಪ್ರಳಯ ಕಾಲದಲ್ಲಿ ಸಮಾನ ಕಾಲಿ ವಾಸಿಸುತ್ತಿರಬಹುದು ಅಂತ ಕೃಷ್ಣ ಪರಮಾತ್ಮ ಯೋಚಿಸ್ತಾನೆ. ಆಮೇಲೆ ನಿಶ್ಚಿತವಾಗಿಯೇ ಈ ಹೃದಯದಲ್ಲಿ ಕಾಲಿ ಇದ್ದಾನೆ, ಇವನು ಸಮುದ್ರವನ್ನು ಬಿಟ್ಟು ಇಲ್ಲಿ ವಾಸ ಮಾಡಿದ್ದೇನೆ ಎಂದು ನಾನು ಹಿಂದೆ ಕಿಡಿದಿದ್ದೆ. ಈ ಸಮಗ್ರ ಯಮುನೆಯು ದೂಷಿತವಾಗಿದೆ. ಕಾಲನ ಹೆದರಿಕೆಯಿಂದ, ಕಾಲಿಯ ಹೆದರಿಕೆಯಿಂದ ಯಾರೂ ಇಲ್ಲಿ ಬರ್ತಾ ಇಲ್ಲ. ಇವನ ಕಾಟವನ್ನು ನಾನು ತಪ್ಪಿಸುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಿಶ್ಚಯ ಮಾಡ್ತಾನೆ. ಯಾರಿಂದಲೂ ಬಂದು ಸೇರಲಾಗದ ವಿಷವನ್ನು ಮಿಶ್ರಿತವಾದ ಅನ್ನವನ್ನು ಯಾರಾದರೂ ಊಟ ಮಾಡ್ತಾರಾ? ಯಾರೂ ಬರೋಲ್ಲ. ಆ ಥರ ಇಲ್ಲಿ ಯಾರೂ ಬರ್ತಾ ಇರಲ್ಲ. ತದಸ್ಯ ಸರ್ಪರಾಜಸ್ಯ ಕರ್ತವ್ಯೋ ನಿಗ್ರಹೋ ಮಯ ಯಥೇಯಂ ಸರಿದಂಬೋಧ ಭವೇಚ್ಛೀವ ಜಲಾಶಯಾ. ಈ ಸರ್ಪಗಳ ಕಾಲಿಯನ್ನು ನಿಗ್ರಹಿಸಿ ಈ ಮಡುವಿನ ವಿಷಬಾಧೆಯನ್ನು ನಾನು ಪರಿಹಾರ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಏತದರ್ಥಂ ಚ ವಾಸೋಯಂ ರಜೇಸ್ಮಿನ್ ಗೋಪಜನ್ಮ ಚ ಅಮಿಷಾಮತ್ಪಥಸ್ಥಾನಂ ನಿಗ್ರಹಾರ್ಥಂ ದುರಾತ್ಮನಾಂ. ಇವರಿಗೆ ದುರಾತ್ಮನ ನಿಗ್ರಹಕ್ಕಾಗಿಯೇ ನಾನು ಅವತಾರ ಮಾಡಿದ್ದೇನೆ, ಇವನನ್ನು ಶಾಸನ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿರುವ ಕದಂಬ ವೃಕ್ಷವನ್ನು ಏರ್ತಾನೆ. ಆ ಮಡುವಿಗೆ ಘೋರವಾದ ಕಾಲಿಗೆಯನ್ನು ಮಡಿಸ್ತೇನೆ ಅಂತ ನಿಶ್ಚಯ ಮಾಡ್ತಾನೆ. ಆಮೇಲೆ ಸಜ್ಜನರ ವೃಂದದಲ್ಲಿ ಇವನು ಹೀಗೆ ಮಾಡಿದರೆ ಸಜ್ಜನರ ಹೃದಯದಲ್ಲಿ ಭಗವಂತನ ಮಹಿಮೆ ಗೊತ್ತಾಗತ್ತೆ. ನನ್ನ ಪಾದಸ್ಪರ್ಶದಿಂದ ಈ ಕಾಲಿ ಚಿರಂಜೀವಿ ಆಗ್ತಾನೆ. ಈ ಕಡಗದ ಮರವು ಫಲಪುಷ್ಪಗಳಿಂದ ಸಮೃದ್ಧವಾಗಿ ಗೋಪವೃಂದದವರಿಂದ ಆರಾಧ್ಯಮಾನವಾಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ಕೊಳ್ತಾನೆ.
ಆವಾಗ ಹೀಗೆ ಹೇಳಿಬಿಟ್ಟು ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಆ ಮಡುವನ್ನು ಧುಮುಕ್ತಾನೆ. ಆ ಮಡುವನ್ನು ಈಚಲ ಮರದ ಒಂದೇ ಬದುಕಿ ಉಳಿದಿರುತ್ತೆ. ಯಾಕೆಂದರೆ ಅಲ್ಲಿ ಒಂದು ಈಚಲ ಮರದ ಮಾತ್ರ ಉಳಿದಿರುತ್ತೆ. ಯಾಕೆಂದರೆ ಗರುಡ ಸರ್ಪ ಕದ್ರು ದೇವಿಗೆ ಅಮೃತ ತಗೊಳ್ಳಿಕ್ಕೆ ಹೋಗಿರ್ತಾನೆ, ಅಮೃತ ತರಬೇಕು ಅಂತ ಹೋಗಿರ್ತಾನೆ. ಆವಾಗ ಅಮೃತದ ಹನಿ ಆ ಮರದ ಮೇಲೆ ಬಿದ್ದಿರುತ್ತೆ, ಅದಕ್ಕೆ ನಾಶ ಇರಲ್ಲ. ಅದೊಂದು ಮರ ಬಿಟ್ಟು ಇನ್ಯಾವ ಮರನೂ ಇರಲ್ಲ. ಆ ಕೃಷ್ಣ ಧುಮುಕಿದಕ್ಕೆ ಕಾಲಿಯನ ವಿಷಯದಿಂದ ಮಡುವಿನ ಜಲರಾಶಿ ಉಕ್ಕತ್ತೆ. ಅವನು ಅಷ್ಟೆತ್ತರದಿಂದ ಜಿಗಿದಾಗ ಮಡುವು ಎತ್ತರವಾಗಿ ನೂರಾರು ದರ್ಶನ ಪ್ರದೇಶವನ್ನು ಮುಳುಗಿಸ್ಬಿಡತ್ತೆ. ಅದು ಆಮೇಲೆ ಏನಾಗತ್ತೆ ಅಂದರೆ, ಆಮೇಲೆ ಆ ಕಾಳಿಂಗ ನೋಡ್ತಾನೆ, ಕಾಳಿಂಗ ನಿದ್ದೆ ಮಾಡ್ತಾ ಇರ್ತಾನೆ ಒಳಗಡೆಗೆ. ಅವನು ನೋಡಿಬಿಟ್ಟು ಯಾರು ಹೀಗೆ ಹಾರ್ತಾ ಇದ್ದಾರೆ, ಏನಾಗಿದೆ, ನನ್ನಲ್ಲಿ ಯಾರೂ ಬರಲಿಕ್ಕೆ ಅಂಜ್ತಾರೆ, ಹಾಗಾಗಿ ನನ್ನ ಈ ಸರೋವರದಲ್ಲಿ ಯಾರು ನನ್ನನ್ನು ನೋಡಲು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಎದ್ದು ಬರ್ತಾನೆ, ಕಾಲಿನ ಎದ್ದು ಬರ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ಹೀಗೆ ಹೋಗ್ತಾ ಇರೋದನ್ನು ನೋಡಿಬಿಟ್ಟು ಗೋಪಾಲಕರು ಭಯಗೊಳ್ಳುತ್ತಾರೆ. ಅವನು ಹೇಗೆ ಹಾರಿರ್ತಾನೆ ಅಂದರೆ, ಸೊಂಟಕ್ಕೆ ಮೈ ಮೇಲೆ ಹೊದೆಯುವ ಬಟ್ಟೆ ಉತ್ತರೀಯವನ್ನು ಕಟ್ಟುಬಿಟ್ಟಿರ್ತಾನೆ. ಕಟ್ಟುಬಿಟ್ಟು ಆ ಸಮುದ್ರಕ್ಕೆ, ಯಮುನೆಯ ನದಿಗೆ, ಆ ಹೃದಕ್ಕೆ ಹಾರ್ತಾನೆ. ಹೃದಕ್ಕೆ ಹಾರಕ್ಕೆ ಏನಾಗತ್ತೆ ಅಂತಂದರೆ, ಕಾಲಿ ಮನೆ ಮಾಡಿಕೊಂಡ ಜಾಗ ಕ್ಷೋಭೆಗೊಳ್ಳುತ್ತೆ, ಡಿಸ್ಟರ್ಬ್ ಆಗುತ್ತೆ ಅವನಿಗೆ. ಅವ ಕಾಲಿಯ ಸಿಟ್ಟ ಕಣ್ಣುಗಳಿಂದ ತಿರುಗಿಸ್ತಾ ಏನು ಮಾಡ್ತಾನೆ, ಜಲಗರ್ಭದಿಂದ ಮೇಲೆ ಎದ್ದು ಬರ್ತಾನೆ. ಎಲ್ಲ ಅಲ್ಲಿರುವ ಸುಮಾರು ಸರ್ಪಗಳಿರ್ತವೆ, ಎಲ್ಲ ಸರ್ಪಗಳಿಗೂ ನಾಯಕನು ಕಾಳಿಂಗ ಸರ್ಪ. ಭಯಂಕರವಾದ ಕಪ್ಪಾದ ಅವನ ಶರೀರ, ಕಪ್ಪು ಸರ್ಪ. ಅದು ಕಣ್ಣು ಕೆಂಪಾಗಿ ಕ್ರೋಧವಾಗಿರುತ್ತೆ. 5 ಹೆಡೆಗಳುಳ್ಳದಾಗಿರುತ್ತೆ. ಹರಿವಂಶದಲ್ಲಿ 5 ಹೆಡೆಗಳು ಅಂತ ಕೊಟ್ಟಿದ್ದಾನೆ, ಮಹಾಭಾರತ ತಾತ್ಪರ್ಯದಲ್ಲಿ ಅನೇಕ ಹೆಡೆಗಳು ಅಂತ ಕೊಟ್ಟಿದ್ದಾರೆ. 5 ಹೆಡೆಗಳು ಅಂತ ತಗೊಳ್ಬಹುದು. ಅವನು ಹೇಗೆ ವಿಷವನ್ನು ಬಿಡ್ತಾ ಇರ್ತಾನೆ ಅಂದರೆ, ಆ ವಿಷದ ಜ್ವಾಲೆ ಬೆಂಕಿಯಂತೆ ಬರ್ತಾ ಇರುತ್ತೆ, ಎದುರುಗಡೆ ಕಂಡವ್ರನ್ನ ಸುಡ್ತಾ ಇರುತ್ತೆ. ಆಮೇಲೆ 5 ಹೆಡೆಗಳಿಂದಲೂ ಕೃಷ್ಣನನ್ನು ಸುತ್ತುವರಿತಾರೆ. ಅವನೇನು ಮಾಡ್ತಾನೆ, ಆ ಕೊಳವನ್ನು ತನ್ನ ಕಾಂತಿಯ ದೇಹದಿಂದ ತುಂಬಿಸಿಬಿಟ್ಟಿರ್ತಾನೆ. ರೋಷದ ಉರಿಗಳಿಂದ ಬೆಂಕಿಯಿಂದ ಹೊಳೆಯುತ್ತಾ ಇರುತ್ತೆ. ಆ ಕಾಳಿಂಗ ಏನು ಮಾಡ್ತಾನೆ, ಸಮುದ್ರವೇ ಕುದ್ದು ಹೋಗಿರುತ್ತೆ. ಅವನ ಕಣ್ಣಿನಿಂದ ನೀರು ಕುದಿತಾ ಇರುತ್ತೆ. ಇವನ ಅಟ್ಟಹಾಸದಿಂದ ಯಮುನೆ ಏನು ಮಾಡ್ತಾಳೆ, ಪ್ರವಾಹಕ್ಕೆ ವಿರುದ್ಧವಾಗಿರುತ್ತವೆ. ಅವಳು ಯಮುನಾ ನದಿ ಹರಿತಾ ಇರೋದು ನೋಡಿ, ಯಮುನಾ ನದಿ ನೀರು ಚೆಲ್ಲಿರೋದು ನೋಡಿ ಎಲ್ಲರೂ ಯಮುನೆ ಇವನಿಗೆ ಹೆದರ್ಕೊಂಡು ಓಡೋದ್ರು ಅಂತ ಕಲ್ಪನೆಯನ್ನು ಮಾಡ್ತಾರೆ. ಕಾಲಿ ಏನು ಮಾಡ್ತಾನೆ, ರೋಷದಿಂದ ಮೇಲ್ ಬರುತ್ತೋ ಅವನ ವಿಷದ ಗಾಳಿಗೆ, ಬೆಂಕಿಗೆ ಮರಗಳೆಲ್ಲವೂ ಭಸ್ಮಾಗಿ ಹೋಗುತ್ತೆ. ಪ್ರಳಯಕಾಲದ ಅಗ್ನಿಯಂತೆ ಅವನು ವಿಷವನ್ನು ಬಿಡ್ತಾ ಬರ್ತಾನೆ. ಹಂಗೆ ಆ ಕಾಲಿ ಒಬ್ಬನೇ ಬರಲ್ಲ, ಅವನ ಮಕ್ಕಳು, ಪತ್ನಿಯರು, ಭೃತ್ಯರು ಎಲ್ಲರೂ ಬರ್ತಾರೆ. ಆ ವಿಷದ ನೀರಿನಿಂದ ಇವನು ಕೃಷ್ಣನನ್ನು ಕಚ್ಚುತ್ತಾನೆ. ಕೃಷ್ಣನನ್ನು ಸುತ್ತುವರಿತಾನೆ. ಸುತ್ತುವರಿಯಲು ಏನಂತಾರೆ, ಭೋಗಶಯನ ಇವನು, ಹಾವಿನ ಶಯನ, ಹಾವೇ ಹಾಸಿಗೆ ಮಾಡೋನು. ಇನ್ನು ಈ ಕಾಳಿಂಗ ಸರ್ಪ ಅವನು ಸುತ್ತು ಅಂದರೆ ಅವನ ಹಾಸಿಗೆ ಒಳಗೆ ಬೆಚ್ಚಿ ಮಲ್ಕೊಂಡ್ಬಿಡ್ತಾನೆ ಕೃಷ್ಣ, ಅವನಿಗೇನು ತೊಂದರೆ ಇಲ್ಲ. ಇದು ಆಮೇಲೆ ಅವನು ಅದರಿಂದ ವಿಚಲಿತ ಆಗದೇ ಇಲ್ಲ ಅವನು. ಆಮೇಲೆ ಸಮಸ್ತ ಗೋಪಾಲಕರು ಹೆದರ್ತಾರೆ, ಕಿರುಚಿಬಿಟ್ಟು ಗೋಪಾಲ ಏಷಾ ಮೋಹಂ ಗತಕೃಷ್ಣೋ ಮಗ್ನೋ ವೈ ಕಾಲಿಯರದೆ ಭಕ್ಷತೆ ಸರ್ಪರಾಜೇನ ತದಾಗಚ್ಚ ಮಾಚಿರಂ. ಕಾಲಿ ಕೃಷ್ಣನನ್ನು ನುಗ್ತಾ ಇದ್ದಾನೆ, ಯಾರೂ ತಡ ಮಾಡದೆ ಓಡಿ ಬಂದಿರಿ ಅಂತಾರೆ. ಎಲ್ಲರೂ ಓಡಿ ಬರ್ತಾರೆ. ನಂದಗೋಪನಿಗೆ ಹೇಳ್ತಾರೆ, ಕಾಲಿಯ ಸರ್ಪದಿಂದ ಹಿಡಿದುಬಿಟ್ಟಿದ್ದಾನೆ ಕೃಷ್ಣ ಪರಮಾತ್ಮನಿಗೆ. ಈ ವಚನ ಕೇಳಿಬಿಟ್ಟು ಗೋಪಿಯರಿಗೆ, ನಂದಗೋಪನಿಗೆ ಬಹಳ ಬಹಳ ದುಃಖ ಆಗತ್ತೆ. ವಜ್ರಾಯುಧದಿಂದ ಹೊಡೆದಂತಾಗತ್ತೆ. ದುಃಖದಿಂದ ನಂದರಾಗನ ಹೆಜ್ಜೆಗಳು ತಪ್ಪಿಸಲಾರಂಭತ್ತವೆ. ಅವನಿಗೆ ಗೊತ್ತಾಗುತ್ತೆ, ಈ ಕಾಲಿ ಸರ್ಪದಿಂದ ಭಗವಂತ ಕೃಷ್ಣ ಪರಮಾತ್ಮನಿಗೆ ತೊಂದರೆ ಆಗತ್ತೆ ಅಂತ ಹೇಳ್ಬೋದು. ಪರಮಾತ್ಮನ ಜ್ಞಾನ ಇರಲ್ಲ ಅವಾಗ ಅವನಿಗೆ. ಆವಾಗ ಏನಾಗುತ್ತೆ ಅಂದರೆ, ಬಲರಾಮ ಒಬ್ಬನಿಗೆ ಗೊತ್ತಿರುತ್ತೆ ಕೃಷ್ಣನ ಆಟ ಕ್ರೀಡೆ ಆಡ್ತಾ ಇರ್ತಾರೆ. ಇನ್ನೆಲ್ಲರೂ ಕೃಷ್ಣನನ್ನು ತಪ್ಪಿಕೊಂಡಿರ್ತಾರೆ ಅಂದ್ರೇನು, ಅವನು ಸಾಮಾನ್ಯ ಗೋಪಾಲಕ, ಅವರಿಗೆ ಕಾಳಿಂಗ ಸರ್ಪದಿಂದ ತೊಂದರೆ ಆಗತ್ತೆ ಅಂತ ತಿಳ್ಕೊಂಡಿರ್ತಾರೆ ಹೊರತು ಬಲರಾಮ ಒಬ್ಬನಿಗೆ ಅವನು ಕ್ರೀಡೆ ಆಡ್ತಾ ಇದ್ದಾನೆ, ಏನು ಹೆದರಬೇಡಿ ಅಂತ ಬಲರಾಮ ಹೇಳ್ತಾ ಇರ್ತಾರೆ. ಯಾರೂ ಅವನ ಮಾತು ಕೇಳಲ್ಲ. ನಂದಗೋಪ ಎಲ್ಲರೂ ಕಣ್ಣೀರು ಸುರಿಸ್ತಾ ಇರ್ತಾರೆ. ಕೃಷ್ಣ ಸರ್ಪದ ಬಳಿಗೆ ಯುದ್ಧ ಮಾಡೋದು ಅಂದ್ಕೊಂಡು ಲಜ್ಜೆ ಪಡ್ತಾರೆ. ಪುನಃ ದುಃಖ, ಅಯ್ಯೋ ನಮ್ಮ ಕೃಷ್ಣ ಹೋಗ್ತಾ ಇದ್ದಾನೆ ದುಃಖ ಪಡ್ತಾರೆ. ಆಮೇಲೆ ಕೆಲವರು ನಮಗೆ ಧಿಕ್ಕಾರ ಇರಲಿ, ನಾವೇನು ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಅವರು ಎಲ್ಲರನ್ನೂ ಕಾಪಾಡುವ ಪರಮಾತ್ಮ ಅವನಿಗೆ ಸಹಾಯಕನ ಹೋಗಲಿಲ್ಲ ಅಂತ ಇವರು ಯೋಚನೆ ಮಾಡ್ತಾರೆ. ಕೃಷ್ಣನಿಲ್ಲದೆ ನಾವು ಸತ್ಯವು ಅಂತ ಬಹಳ ಅಳ್ತಾರೆ. ಎಲ್ಲರೂ ಅಳತು, ಯಶೋದೆ ನಿನ್ನ ಹೃದಯ ಕಲ್ಲಿನಂತೆ ತೋರ್ತಾ ಇದೆ, ಇಂತಹ ಮಗನ ಅವಸ್ಥೆಯನ್ನು ನೋಡ್ತಿದ್ದರೂ ನೀನು ಹೇಗೆ ಸುಮ್ಮನೆ ಇದ್ದೀಯಾ ಅಂತ
ನಂದರಾಜ್ಯದ ಅವನ ಮಗನಲ್ಲೇ ದೃಷ್ಟಿ ಇಟ್ಟು ನೋಡ್ತಾ ಇರ್ತಾನೆ. ಅನೇಕ ಸ್ತ್ರೀಯರು ಸರ್ಪವಾಸವ ಮಾಡುವ ಮಡುವಿಗೆ ಯಶೋಧೆಯಿಂದ ಕೂಡಿಕೊಂಡು ಆಗಮಿಸ್ತಾರೆ. ಯಾರಿಗೂ ಅಲ್ಲಿ ಒಳಗೆ ಹೋಗಲು ಧೈರ್ಯ ಇಲ್ಲ. ಸಂಕರ್ಷಣ ಅಂತಲೇ ಇಲ್ಲಿ ಬಲರಾಮನಿಗೆ ಹೇಳಿದ್ದಾರೆ. ಕೃಷ್ಣನ ಮನಸ್ಸಿನ ಅಂತರಂಗವನ್ನು ಅರ್ಥಕೊಂಡ ಸಂಕರ್ಷಣ ಏನು ಮಾಡ್ತಾನೆ, ಕೃಷ್ಣನ ಕುರಿತು ಹೇಳ್ತಾನೆ, ಕೃಷ್ಣ ನೀನು ಎಲ್ಲ ಗೋಪರಿಗೂ ಸಂತೋಷ ಪಡಿಸ್ತೀಯ, ಈ ಕಾಲಿಯನ್ನು ಬೇಗ ಹನನ ಮಾಡು, ಜನರು ಸುಮ್ಮನೆ ದುಃಖ ಪಡ್ತಾರೆ, ಬಹಳ ಬೇಗ ಇವರನ್ನು ನೀನು ಹನನ ಮಾಡು ಅಂತ ಹೇಳಲು ಕೃಷ್ಣ ಏನು ಮಾಡ್ತಾನೆ, ಆ ಕಾಲಿಯ ಬಂಧನವನ್ನು ಸ್ವಲ್ಪ ಮೈ ಹೀಗಂತಾನೆ, ಮೈ ಹೀಗನ್ನತ್ಲು ಅದು ಬಿಡಿಸ್ಕೊಂಡ್ಬಿಡುತ್ತೆ, ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ತನ್ನ ಬೃಹತಾಕಾರ ಕಾಲಿಯ ದೇಹವನ್ನು ತನ್ನ ಕಾಲುಗಳಿಂದ ಎತ್ತಿ ಹಿಡಿತಾನೆ. ಅವನ ತಲೆಯಲ್ಲಿ ತನ್ನ ಕೈಗಳಿಂದ ಚೆನ್ನಾಗಿ ಬಗ್ಗಿಸಿ ಕೃಷ್ಣ ಹಿಡಿತಾನೆ. ಆಮೇಲೆ ಏನು ಮಾಡ್ತಾನೆ ಕೃಷ್ಣ, ಇದಕ್ಕೆ ಸ್ವಲ್ಪ ಉಲ್ಲೇಖ ಕೊಡ್ತಾರೆ ವಾದಿರಾಜರು. ಕೃಷ್ಣ ಪರಮಾತ್ಮ ಕಾಲಿಯನ್ನು ಹಿಡಿದು ಬಿಟ್ಟು ಹೆಡೆಗಳ ಮೇಲೆ ನಿಂತ. ಟೈಮ್ ಯಾಕೆ ತಗೊಂಡ ಅಷ್ಟು ಅಂತಂದರೆ ಅವನು ಹೇಳ್ತಾನೆ, ಇನ್ನು ಯಾರೂ ಬಂದಿಲ್ಲ, ಮೃದಂಗ ಬರೆಸೋರು ಬಂದಿಲ್ಲ, ಅವನು ಭರತನಾಟ್ಯ ಆಡಬೇಕು ಅದ್ರ ಮೇಲೆ, ಮೃದಂಗದವ್ರು ಬಂದಿಲ್ಲ, ಆಮೇಲೆ ಬೇರೆಯವರು ವಾದ್ಯ ಮಾಡಿಸೋರು ಬಂದಿಲ್ಲ, ಸ್ಟೇಜ್ ಸರಿಯಾಗಿಲ್ಲ, ಮತ್ತು ಅವನು ಬರಬೇಕಲ್ವ, ನಾಟ್ಯ ಆಡಬೇಕಲ್ವ, ಅವನು ನಾಟ್ಯ ಆಡಬೇಕು ಅಂತಂದಾಗ ಆವಾಗ ಎಲ್ಲರೂ ಬಂದಿದ್ದು ನೋಡಿಬಿಟ್ಟು ಕೃಷ್ಣ ಪರಮಾತ್ಮ ಅವನ ತಲೆಯ ಮೇಲೆ ನರ್ತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಭರತನಾಟ್ಯ ಆಡಿದ್ದೆ ಕೃಷ್ಣನೇ. ಆ ಭರತನಾಟ್ಯ ಅವನು ಆಡ್ತಾ ಇದ್ದ ನಾಟಕವನ್ನು, ಆ ನಾಟ್ಯವಕ್ಕೆ ಏನಾಗತ್ತೆ, ಆ ಕಾಲಿಯ ಸ್ವಲ್ಪ ತನ್ನ ಬಾಯಿಗಳಿಂದ ಎಲ್ಲ ರಕ್ತವನ್ನು ಕತ್ತಾ ಬಂದ್ಬಿಡುತ್ತೆ. ಕೃಷ್ಣ ಆ ನಾಟ್ಯವನ್ನು ಒಂದು ಹೆಜ್ಜೆಯಲ್ಲಿ ಇಟ್ಟರೇನೇ ಸಾಕು, ಅಂಥದ್ರಲ್ಲಿ ಅವನು ಆ ಹೆಜ್ಜೆ ಮೇಲೆ ನಾಟ್ಯ ಆಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮ ಏನು ಮಾಡ್ದ, ಬಂದು ಮೃದಂಗ ಬಾರಿಸಿದ್ದಂತೆ ಬ್ರಹ್ಮ, ಹನುಮಂತ ಬಂದುಬಿಟ್ಟು ಹಾಡು ಹೇಳಿದ್ನಂತೆ, ಶಿವ ಬಂದುಬಿಟ್ಟು ತಾಳ ಹಾಕಿದ್ದಂತೆ. ಅದನ್ನೇ ಇವರು ಹೇಳಿರೋದು ಕನಕದಾಸರು, ದೇವಿ ನಮ್ಮ ದೇವರು ಬಂದರು ನೋಡಿರೆ ನೋಡ ಬನ್ನೀರೆ, ಹನುಮಪ್ಪ ಹಾಡಿದ ತಾಳವ ಶಿವನಪ್ಪ ನುಡಿಸಿದ ಅಂತ ಹೇಳ್ತಾರಲ್ಲ, ಹಾಗೆ ಆ ಹಾಡು ಈ ಎಲ್ಲರೂ ಬಂದುಬಿಟ್ಟು ದೇವತೆಗಳು ಬಂದುಬಿಟ್ಟು ಹಾಡು ಹೇಳ್ಕೊಂಡು ಭಜನೆ ಮಾಡ್ಕೊಂಡು ದೇವರು ನಾಟ್ಯ ಆಡ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾರೆ. ಆವಾಗ ಕೃಷ್ಣನ ನರ್ತನ ಅದು ನೋಡಿಬಿಟ್ಟು ಕೃಷ್ಣನಿಂದ ಚೆನ್ನಾಗಿ ಕಾಲಿಗಾದರೂ ಏನು ಮಾಡಲಿಕ್ಕಾಗಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ, ರಕ್ತವನ್ನು ಕಾರ್ತಾನೆ, ಮರಣ ಆಗಬೇಕು ಅಲ್ಲಿಯ ತನಕ ಬಂದುಬಿಟ್ಟಿರುತ್ತೆ. ಇಲ್ಲಿ ನಾವು ಒಂದು ತಿಳ್ಕೋಬೇಕು ನೋಡಿ, ಪಂಚ ಹೆಡೆಗಳು ಅಂತ ತಗೊಳ್ತೀವಿ, ನಮ್ಮಲ್ಲಿ ಪಂಚ ಇಂದ್ರಿಯಗಳಿದ್ದ, ಜ್ಞಾನೇಂದ್ರಿಯಗಳು, ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳನ್ನು ತಗೊಳ್ಳಿ. ಜ್ಞಾನೇಂದ್ರಿಯಗಳಿಂದ ವಿಷವೇ ಬರ್ತಾ ಇರುತ್ತೆ ನಮ್ಮಲ್ಲಿಂದ. ನಮ್ಮದ ಅಜ್ಞಾನ ಹೇಗಿದೆ ಅಂದರೆ, ಜ್ಞಾನೇಂದ್ರಿಯದಿಂದ ಯಥಾರ್ಥ ಜ್ಞಾನನೇ ಬರ್ತಾ ಇರುತ್ತೆ, ಯಥಾರ್ಥ ಜ್ಞಾನ ಬರ್ತಾ ಇರಲ್ಲ. ವಿಷವನ್ನೇ ಕಾರೋದು, ಬಾಯಿಯಿಂದ ವಿಷ ಕಾರೋದು, ಕಿವಿಯಿಂದ ವಿಷ ಕಾರೋದು, ಕಣ್ಣಿಂದ ವಿಷ ಕಾರೋದು ಅಂತೀವಿ ನೋಡಿ. ಅವ್ರು ನೋಡಿದ್ರು ದೃಷ್ಟಿ ಬಿತ್ತು ನೋಡು ಹಾಳಾಗೋಯ್ತು ಅಂತ, ವಿಷನೇ ಅದು. ಇನ್ನೇನು, ಕೇಳಬಾರದನ್ನು ಕೇಳ್ತೀವಿ, ಅದು ವಿಷನೇ. ತಿನ್ನಬಾರದನ್ನು ತಿಂತೀವಿ, ಅದು ವಿಷನೇ. ಯೋಚನೆ ಮಾಡಬಾರ್ದನ್ನು ಮಾಡ್ತೀವಿ, ಅದು ವಿಷಯನೇ. ಎಲ್ಲ ವಿಷಯಗಳನ್ನು ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ಕಕ್ಕುತ್ತಾ ಇರ್ತೀವಿ. ಆ ಪಂಚ ಜ್ಞಾನೇಂದ್ರಿಯದಿಂದ ಕಕ್ಕುವಂತಹ ನಮ್ಮ ಸರ್ಪದ ಹೆಡೆಯನ್ನು, ಈ ಜೀವನ ಹೆಡೆಯನ್ನು ಭಗವಂತ ಮರ್ದಿಸ್ತಾನೆ. ಭಗವಂತನ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂದರೆ ಮರ್ದಿಸ್ತಾನೆ ಭಗವಂತ ಅಂತ ತೋರಿಸ್ತಾರೆ. ಹಾಗಾಗಿ ನಾವೇನಿರಬೇಕು, ವಿಷವನ್ನು ಕಾರಬಾರದು. ಪಂಚ ಜ್ಞಾನೇಂದ್ರಿಯಗಳಿಂದ ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಭಗವಂತನ ಭಕ್ತರ ಬಗ್ಗೆ ಗೌರವ ಇರಬೇಕು, ಗುರು ಹಿರಿಯರ ಬಗ್ಗೆ ಗೌರವ ಇರಬೇಕು. ಗ್ರಾಮೀಣ ವಾರ್ತೆಗಳನ್ನು ಕೇಳಬಾರದು, ಎಷ್ಟು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಇರಬೇಕು. ಗ್ರಾಮೀಣ ವಾರ್ತೆಗಳು, ಗ್ರಾಮೀಣ ಗೀತೆಗಳು, ಭಗವಂತನ ಮಹಿಮೆಯನ್ನು ಕೊಂಡಾಡುವುದನ್ನು ನೋಡಿದರೆ ಭಗವಂತ ಸಂತೋಷದಿಂದ ನರ್ತನ ಮಾಡ್ತಾನೆ. ಆವಾಗ ನಮ್ಮ ಪಂಚೇಂದ್ರಿಯಗಳಿಂದ ರಕ್ತ ಬರಲ್ಲ. ನಮ್ಮ ಪಂಚೇಂದ್ರಿಯಗಳಿಂದ ಭಗವಂತನ ನರ್ತನ, ಸಂತೋಷದ ನರ್ತನದಿಂದ ನಮಗೆ ಸಂತೋಷ ಆಗತ್ತೆ ಹೊರತು ರಕ್ತ ಕಾರಲ್ಲ. ನಾವು ರಕ್ತವನ್ನು ಕಾರಬಾರದು ನಾವು ನಮ್ಮ ಪಂಚೇಂದ್ರಿಯಗಳಿಂದ. ಅಂದರೆ ಅಯಥಾರ್ಥ ಜ್ಞಾನವನ್ನು, ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆಯನ್ನು, ಭಗವಂತನನ್ನು ದೂಷಿಸುವುದನ್ನು, ಭಗವಂತನ ಭಕ್ತರನ್ನು ದೂಷಿಸುವುದನ್ನು, ಅಹಂಕಾರ ಮಮಕಾರಗಳನ್ನು ಇಟ್ಟುಕೊಂಡು ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಏನು ಮಾಡ್ತೀವಿ, ಇವೆಲ್ಲ ವಿಷಕಾರ. ಕಾಳಿಂಗ ಸರ್ಪ ನಾವೇನು, ನಮ್ಮ ಪಂಚ ಜ್ಞಾನೇಂದ್ರಿಯದಿಂದ ವಿಷ ಬರ್ತಾ ಇದೆ. ಆ ವಿಷವನ್ನು ಬಂದಾಗ ಏನಾಗುತ್ತೆ, ಅಲ್ಲಿ ಎಲ್ಲ ಜೀವಿಗಳು, ಸಜ್ಜನರಿಗೆಲ್ಲ ವಾಸ ಮಾಡಲಿಕ್ಕಾಗಲ್ಲ. ಸಜ್ಜನರು ಭಗವಂತನ ಭಕ್ತರು ನಮ್ಮಲ್ಲಿಗೆ ಬರಲ್ಲ. ಯಾಕೆಂದರೆ ನಮ್ಮನ್ನು ಕಂಡ್ರೆ ಅವರಿಗೆ ಏನು ಅಂತಂದರೆ, ಇವರು ಈ ಭಗವಂತನ ವಿರುದ್ಧ ಇದ್ದಾನೆ, ಅಯಥಾರ್ಥ ಜ್ಞಾನ ಇದೆ ಇವನಿಗೆ, ಇವನು
ಬರೇ ವಿಷಯ ಪದಾರ್ಥಗಳ ಬಗ್ಗೆ ಚಿಂತನೆ ಮಾಡ್ತಾನೆ ಅಂತ ಯಾರೂ ಭಗವಂತನ ಭಕ್ತರು ಅನುಗ್ರಹಿಸಲ್ಲ. ಯಾರು ಅನುಗ್ರಹಿಸ್ತಾರೆ? ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸ್ತಾರ? ಇಲ್ಲ. ಹಾಗಾಗಿ ಅವರು ಅನುಗ್ರಹಿಸುವುದಿಲ್ಲ. ಹಾಗಿದ್ದಾಗ ಹಾಗೆ ನಾವು ಸರ್ಪ ಕಾಳಿಂಗ ಸರ್ಪದಂತೆ ವಿಷವನ್ನು ಕಕ್ಕುವಂತೆ ಆಗಬಾರದು. ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿರಬೇಕು? ವನದಂತೆ ಇರಬೇಕು. ವನ ಅಂದರೆ ಏನು? ವನ ಅಂದರೆ ಸಜ್ಜನರ ಗುಂಪು. ಎಲ್ಲಿ ವೇದಶಾಸ್ತ್ರಗಳ ವಿಚಾರಣೆ ಜಿಜ್ಞಾಸೆ ನಡೆಯುತ್ತೋ ಅದು ವನ ಅಂತ, ಕಾಡು ಅಂತ ಹೆಸರು ಅದಕ್ಕೆ. ಮರಗಳದ್ದು ಒಂದು ಕಾಡು, ಗುಂಪಿನ ಕಾಡು ಬೇರೆ. ವನ ಅಂದರೆ ಸಜ್ಜನರ ಗುಂಪು ಅಂತ ತಿಳ್ಕೊಳ್ಬೇಕು. ಆಮೇಲೆ ಆ ಕಾಲಿ ಹೇಳ್ತಾನೆ, ಅವಿಜ್ಞಾನಾನ್ಮಯ ಕೃಷ್ಣ ರೋಷೋಯಂ ಸಂಪ್ರದರ್ಶಿತ ದಮಿತೋಹಂ ಹತವಿಶೋ ವಶಗಸ್ತೆ ವರಾಣ. ನಿನ್ನ ಹಿರಿಮೆಗಳನ್ನರಿಯದೆ ರೋಷದಲ್ಲಿ ನಾನು ನಿನ್ನನ್ನು ಸುಂದರ ತೋರಿಸಿದೆ. ನನ್ನ ಮುಖದಲ್ಲಿರೋ ವಿಷಯ ಎಲ್ಲ ಹೊರಹೋಗಿದೆ. ನಿನ್ನಿಂದ ನಾನು ಚೆನ್ನಾಗಿ ದಂಡಿಸಲ್ಪಟ್ಟಿದ್ದೇನೆ. ನಿನಗೆ ನಮಸ್ಕಾರ. ಅವನು ಒಳ್ಳೆಯ ಜೀವ ಆದ್ದರಿಂದ ಅವನು ಹೇಳ್ತಾನೆ, ನಿನಗೆ ನಮಸ್ಕಾರ, ನಿನ್ನಲ್ಲಿ ಶರಣು ಹೋಗಿದ್ದೇನೆ, ನನಗೆ ಜೀವನ ಕೊಡು. ನಾನು ಬಹಳ ಮೂರ್ಖ, ಏನು ತಿಳಿಯಲಿಲ್ಲ, ನನ್ನ ಕ್ಷಮಿಸು ಅಂತ ಹೇಳ್ತಾನೆ. ಆವಾಗ ಪರಮಾತ್ಮ ಹೇಳ್ತಾನೆ, ನಾನು ನಿನಗೆ ಕ್ಷಮಿಸ್ತೇನೆ, ಆದರೆ ಈ ಯಮುನಾ ನದಿಯ ಮಡುವಿನಲ್ಲಿ ನಿನಗೆ ಸ್ಥಾನವನ್ನು ಕೊಡೋದಿಲ್ಲ. ಇಲ್ಲಿ ಬಿಟ್ಟು ನೀನು ಹೋವೆ. ನಿನ್ನ ಬಂಧು ಬಾಂಧವರಿಂದ ಸಹಿತವಾಗಿ ಸಮುದ್ರದ ನೀರಿನ ಕಡೆಗೆ ಹೋಗ್ಬಿಡು. ನೀನು ಎಲ್ಲಿ ಯಮುನಾ ನದಿಯಲ್ಲಿ ಇರಬೇಡ ಅಂತ ಹೇಳ್ತಾನೆ. ಒಂದು ವೇಳೆ ನೀನು ನನ್ನ ಮಾತನ್ನು ಮೀರಿ ಇಲ್ಲೇ ಬರ್ತೀನಿ ಅಂತ ಮತ್ತೆ ಎಂದಾದರೂ ಬಂದರೆ ನಿಮ್ಮನ್ನು ಕೂಡಲೇ ಸಂಹರಿಸ್ತೇನೆ ಅಂತ ಹೇಳ್ತಾನೆ ಭಗವಂತ. ಯಾಕೆ ಅಂದರೆ ಈ ನದಿಯ ನೀರು ಯಾವಾಗಲೂ ಪಾನಕ್ಕೆ ಯೋಗ್ಯವಾಗಿರಬೇಕು, ಒಳ್ಳೆಯ ದೇವರ ಪೂಜೆಗಳಿಗೆ ಯೋಗ್ಯವಾಗಿರಬೇಕು, ಬಂದವರು ಋಷಿ ಮಹರ್ಷಿಗಳು ಬಂದವರಲ್ಲಿ ಅವಗಾಹ ಸ್ನಾನವನ್ನು ಮಾಡಬೇಕು, ದೇವತಾ ಕಾರ್ಯಗಳನ್ನು ಮಾಡಿಸಬೇಕು. ಆ ಜಲ ಬೇಕಾಗತ್ತೆ, ನೀನು ಇಲ್ಲಿರಬಾರದು, ಹೊರಟು ಹೋಗು ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಸರ್ಪರಾಜ ಬಂದ್ಬಿಟ್ಟು, ನೋಡು ನಾನು ಇಲ್ಲಿ ಇರ್ತಾ ಇದ್ದೆ, ನಾನು ಇಲ್ಲಿ ಯಾಕಿದ್ದೀನಿ ಅಂತಂದರೆ ನನಗೆ ಬೇರೆ ಕಡೆ ಹೋದರೆ ಗರುಡ ಬಂದು ಸಾಯಿಸ್ಬಿಡ್ತಾನೆ ನನಗೆ. ಅವನ ಹೆದರಿಕೆಯಿಂದಲೇ ಇಲ್ಲಿದ್ದೀನಿ. ಯಾಕೆ ಅಂದರೆ ಹಿಂದೆ ಗರುಡ ಸರ್ಪಗಳನ್ನೆಲ್ಲ ತಿನ್ನಬೇಕಾದ್ರೆ ಒಂದು ಅಗ್ರಿಮೆಂಟ್ ಆಗಿತ್ತು ಸರ್ಪಗಳಿಗೂ ಅವನಿಗೂ. ನಾನು ದಿವಸ ಒಂದು ಸರ್ಪನ ಕರ್ಕೊಂಡ್ಬರ್ತೀನಿ, ನೀನು ತಿನ್ನು ಅಂತೇಳಿ ಎಲ್ಲರೂ. ಆವಾಗ ಈ ಕಾಳಿ ಬಂದಾಗ ಇವನೇನಾಗ್ಬಿಡುತ್ತೆ, ಇವನಿಗೆ ಕ್ರೋಧ ಬಂದ್ಬಿಡತ್ತೆ. ಇವನಿಗೆ ಗರ್ವದಿಂದ ಇವನು ಗರುಡನ ಹತ್ರ ಕಳಿಸಲ್ಲ ಯಾರನ್ನು, ತಾನೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಗರುಡ ದೇವ ಎಲ್ಲರನ್ನೂ ನಾಶ ಮಾಡ್ತಾ ಬಂದಾಗ ಇವನೇನು ಮಾಡಿಬಿಡ್ತಾನೆ, ಆ ಮಡುವಿನಲ್ಲಿ ಒಳಗಡೆ ಹೋಗ್ಬಿಡ್ತಾನೆ. ಯಾಕೆ ಅಂದರೆ ಆ ಮಡುವಿನಲ್ಲಿ ಗೌತಮ ಶಾಪ ಇರುತ್ತೆ, ಋಷಿಗಳ ಶಾಪ ಇರುತ್ತೆ ಗರುಡನಿಗೆ, ನೀನು ಇಲ್ಲಿ ಬಂದ ತಕ್ಷಣ ಇಲ್ಲಿ ನೀನು ಸಾಯ್ತೀಯ ಅಂತ. ಅದಕ್ಕೆ ಗರುಡ ಅಲ್ಲಿ ಬರ್ತಾ ಇರಲ್ಲ. ಅದಕ್ಕೆ ಅವನು ಕಾಳಿಗ ಅಲ್ಲಿ ಇರ್ತಾನೆ. ಅಲ್ಲಿ ಬಿಟ್ಟು ನೀನು ಹೊರಗಡೆ ಹೋಗು ಅಂದರೆ ಗರುಡ ಬಂದು ನಾನು ಹೊಡಿತಾನೆ. ಏನು ಮಾಡಬೇಕು ನಾನು? ಅದಕ್ಕೋಸ್ಕರ ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡು ಗರುಡ ನಿನ್ನ ಮುಟ್ಟಲ್ಲ ಇಲ್ಲಿ. ಯಾಕೆ ಅಂದರೆ ನಿನ್ನ ಹೆಡೆಯ ಮೇಲೆ ನನ್ನ ಪಾದದ ಚಿಹ್ನೆ ಇದೆ. ಭಗವಂತನ ಪಾದದ ಚಿಹ್ನೆ ಇದೆ ಅಂದರೆ ಗರುಡ ದೇವರು ಯಾರೇನು ಮಾಡಲ್ಲ. ಪಾದ ಚಿಹ್ನೆ ಇದೆ. ಅದೇ ಶಂಖ ಚಕ್ರ ಗದ ಪದ್ಮ ಅಂಕಿತ ಪಾದವ. ಅವನ ಪಾದ ಊರಿ ಎಲ್ಲ ಹೆಡೆಯ ಮೇಲೆ 5 ಹೆಡೆಯ ಮೇಲೆ ನಾಟ್ಯ ಆಡಿದ್ದಾನಲ್ವ, ಚೆನ್ನಾಗಿ ನೀವೀಗೇನು ಹಚ್ಚೆ ಹೋಗ್ಕೊಳ್ತೀರೋ ಆ ಥರ ಹೆಡೆಯ ಮೇಲೆ ಬಿದ್ದುಬಿಟ್ಟಿದೆ. ಗರುಡ ದೇವರು ಏನು ಮಾಡಲ್ಲ, ನಮಸ್ಕಾರ ಮಾಡಿ ಹೋಗ್ತಾನೆ, ನೀನು ಹೋಗು ಅಂತ ಅವನಿಗೆ ಅಭಯವನ್ನು ಕೊಡ್ತಾರೆ. ಮುಂದೆ ಹೀಗಿರಬೇಕಾದ್ರೆ ಬಲರಾಮ ಕೃಷ್ಣರು ಮುಂದೆ ಹೋಗ್ತಾರೆ. ಮುಂದೆ ಹೋಗಿ ಆ ಮಡುವೆಲ್ಲ ಚೆನ್ನಾಗಾಗತ್ತೆ. ಅವರೆಲ್ಲ ಹೋದ ಮೇಲೆ ಎಲ್ಲರೂ ಸಂತೋಷಗೊಳ್ತಾರೆ. ಎಲ್ಲ ಹಸುಗಳು ಪ್ರಾಣಿಗಳು ಅಲ್ಲಿ ನೀರನ್ನು ಪಾನ ಮಾಡ್ತಾ ಇರ್ತಾರೆ. ಯಾವಾಗಲೂ ರಮಣೀಯವಾಗಿರುತ್ತೆ. ಅದು ಹಾಗೆ ಆಗಲು ತಾಳವನದಲ್ಲಿ ಬರ್ತಾರೆ ಇವರಿಬ್ಬರು. ಕರುಗಳಿಂದ ಅತ್ಯಂತ ಸಂತೋಷದಿಂದ ಸಂಚರಿಸ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಸಾಮಾನ್ಯ ಮಾನವರಿಂದ ಹೋಗಲು ಅಸಾಧ್ಯ ಆಗಿರುತ್ತೆ ಆ ತಾಳವನ. ಅಲ್ಲೊಬ್ಬನು ರಾಕ್ಷಸ ಇರ್ತಾನೆ, ಅವನು ಧೇನುಕಾಸುರ ಅಂತ. ಕತ್ತೆಯ ರೂಪದಲ್ಲಿ ಇರ್ತಾನೆ. ನೋಡಿ, ಎಲ್ಲರೂ ಇವರು ಬಂದಿದ್ದು ಕೃಷ್ಣನ ಸಾಯಿಸಬೇಕು ಅಂತ. ಕೃಷ್ಣ ನೋಡಿ ಸಂಕರ್ಷಣ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದ್ದಾನೆ. ದೈತ್ಯರಲ್ಲ, ರಾಮದೇವರು ಹುಡುಕಿಕೊಂಡು ಹೋಗಿ ಹೊಡೆದ್ರು. ಅವರು ಅಲ್ಲಂತೆ ಆಕರ್ಷಣೆ ಮಾಡ್ಬೋದು. ಅದರಲ್ಲಿ ರಾವಣನನ್ನು ಅಲ್ಲಿ ಹೋಗಿ ಹೊಡೆದ್ರು. ಇಲ್ಲಿ ಏನಾಯ್ತಂದ್ರೆ ಎಲ್ಲ ದೈತ್ಯರು ಕೃಷ್ಣನ ಹತ್ರನೇ ಬರ್ತಾ ಇದ್ದಾರೆ ಸಾಯ್ಬೇಕು ಅಂತ. ಇವನು ಹುಡ್ಕೊಂಡೇ ಬರ್ತಾ ಇದ್ದಾರೆ. ಹೀಗೆ ಕೃಷ್ಣನ ಲೀಲೆ ಒಂದೊಂದು ಅವತಾರದಲ್ಲಿ. ಆವಾಗ ತಾಲವನದಲ್ಲಿ ಏನಾಯ್ತಂದ್ರೆ ಬಹಳವಾದ ಒಳ್ಳೆಯ ಹಣ್ಣುಗಳು ಬಿಡ್ತಾ ಇರ್ತಾವೆ. ಆ ಹಣ್ಣಿನ ಸುಗಂಧದಿಂದ ಎಲ್ಲರಿಗೂ ತಿನ್ನಬೇಕು ಅಂತ ಆಸೆ ಇರುತ್ತೆ. ಆದರೆ ಅಲ್ಲಿ ಹತ್ರ ಹೋದರೆ ರಾಕ್ಷಸರೆಲ್ಲ
ಕತ್ತೆಗಳ ರೂಪದಲ್ಲಿ ಬಂದು ಹೊಡಿತಾ ಇರ್ತಾರೆ. ಆವಾಗ ಬಲರಾಮ ಏನು ಮಾಡ್ತಾನೆ, ಬಲರಾಮ ಕೃಷ್ಣ ಪರಮಾತ್ಮ ಏನು ಮಾಡ್ತಾರೆ, ಕಲ್ಲುಗಳನ್ನು ಹೊಡೆದು ಹಣ್ಣುಗಳನ್ನು ಬೀಳಿಸ್ತಾರೆ. ಹಣ್ಣುಗಳನ್ನು ಬೀಳಿಸ್ತಾರೆ. ಅಲ್ಲಿ ಕತ್ತೆಯ ರೂಪದಲ್ಲಿ ಧೇನುಕಾಸುರ ಇರ್ತಾನೆ. ಅವನೇನು ಮಾಡ್ತಾನೆ, ಈ ತಾಳಫಲಗಳನ್ನು ಭಕ್ಷಿಸ್ತಾ ಇರ್ತಾನೆ, ಅವನು ತಿಂತಾ ಇರ್ತಾನೆ. ಅವನ ಪರಿವಾರದವರು ಅಷ್ಟೇ ತಿನ್ಬೇಕು. ನಾವು ಈಗಿರೋದಂಗೆ ಧೇನುಕಾಸುರಂಗೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ತಿನ್ಬೇಕು, ಬೇರೆಯವ್ರು ಯಾರಿಗೂ ಸಿಗಬಾರ್ದು, ಬೇರೆಯವ್ರು ಯಾರಿಗೂ ಸಿಗಬಾರ್ದು, ಒಬ್ಬರಿಗೂ ಸಿಗಬಾರ್ದು. ಹಿಂಗಿರ್ಬೇಕಾದ್ರೆ ಧೇನುಕಾಸುರಕ್ಕೂ ನಮಗೂ ಏನು ವ್ಯತ್ಯಾಸ ಅಲ್ವಾ? ಹೀಗೆ 4 ಜನಕ್ಕೆ ಕೊಡಬೇಕು. ನಾನು ಏನಿಲ್ಲ, ಮನೆಯಲ್ಲಿ ಒಂದು ಚೂರು ಎಕ್ಸ್ಟ್ರಾ ಅನ್ನ ಆಯಿತು ಅಂತಂದರೆ ಮುಗಿದೋಯ್ತು. ಅಕ್ಕಿ ಇಷ್ಟು ರೂಪಾಯಿ kg, ಅನ್ನ ವೇಸ್ಟ್ ಆಗತ್ತೆ ಅಂತ. ಸ್ವಲ್ಪ ಅನ್ನವನ್ನು ಪ್ರಾಣಿಗಳಿಗೆ ಹಾಕಬೇಕು, ದೇವರ ನೈವೇದ್ಯವನ್ನು ಅಂತ ಇಲ್ಲ. ಇನ್ನೂ ಬೇಗ ನಾವು ಕಡಿಮೆ ಮಾಡಿ ತಿನ್ನೋಣ, ಕಡಿಮೆನೇ ತಿನ್ನೋಣ, ಚೆಲ್ಲಬಾರ್ದು ಹೊರಗೆ. ಈ ಥರ ನಮ್ಮದು. ಹಾಗಿರಬಾರ್ದು ಅಂತ ಹೇಳ್ತಾರೆ. ಹಾಗೆ ಮಾಡಬಾರ್ದು. ನಾವು ಮಾಡುವ ಪದಾರ್ಥಗಳು ದೇವರಿಗೆ ಅರ್ಪಿಸಿದಾಗ ಅದರಲ್ಲಿರುವ ಸ್ವಲ್ಪವನ್ನು ಹೊರಗಡೆ ಹಾಕಬೇಕು. ಪ್ರಾಣಿಗಳು ಅವಕ್ಕೆ ಯಾವಾಗ ಪುಣ್ಯ ಬರಬೇಕು. ದೇವರ ನೈವೇದ್ಯವನ್ನು ಸ್ವೀಕರಿಸಿದ್ರೆ ಅವರ ಜನ್ಮಗಳು ಉದ್ಧಾರ ಆಗತ್ತೆ, ಅದು ಕೊಡಬೇಕು. ಇಲ್ಲ, ನಾವು ಹಾಗೆ ಮಾಡಲ್ಲ. ನಾವೆಲ್ಲ ಸ್ವಚ್ಛ, ಒಂದು ಅಗಳು ಮಿಕ್ಕಿರಬಾರ್ದು. ಅದು ಹಾಗೆ ಮಾಡ್ತೀವಿ ನಾವು. ಹಾಗೆ ಮಾಡಬಾರ್ದು ಅಂತ ಆ ಧೇನುಕಾಸುರ ಎಲ್ಲ ತಾವೇ ತಿಂತಾ ಇರ್ತಾರೆ. ಆವಾಗ ಮರಗಳಿಗೆ ಹೊಡೆಯತ್ಲು ಆ ತಾಳದ ಮರದ ಶಬ್ದವನ್ನು ಕೇಳಿ ಅವನೇನು ಮಾಡ್ತಾನೆ, ಧೇನುಕಾಸುರ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಬಿಟ್ಟು ಬಾಲವನ್ನೆತ್ತಿಕೊಂಡು ಬಾಯಿದೆ ಬಲರಾಮನ ಹತ್ರ ಬರ್ತಾನೆ. ಆವೃದ್ಧ ಪುಚ್ಛೋ ಹೃಷಿತೋ ವ್ಯಾತ್ತಾನಾನ ಇವಾಂತಕಃ ಆಪತ್ತನ್ನೇವ ತದೃಶೇ ರವಿಣೀಯಂ ಅವಸ್ಥಿತಂ. ಬಾಲವನ್ನು ಬೆಳೆದುಕೊಂಡು ಮೃತ್ಯು ದೇವತೆಯಂತೆ ಬಾಯಿಯನ್ನು ತೆಗೆದುಕೊಂಡು ಬರ್ತಾನೆ. ಮುಂಭಾಗದಲ್ಲಿ ಬಲರಾಮ ಇರ್ತಾನೆ. ಅವನನ್ನು ನೋಡ್ತಾನೆ. ಅವನನ್ನು ನೋಡಿಬಿಟ್ಟು ಬಲರಾಮನನ್ನು ತಾಳವೃಕ್ಷದ ಬುಡದಲ್ಲಿ ಕಾಣ್ತಾನೆ. ಬಲರಾಮನನ್ನು ಕತ್ತೆ ತನ್ನ ಹಲ್ಲಿನಿಂದ ಕಚ್ಚತ್ತೆ. ಪದ್ಭ್ಯಾಂ ಬಾಭ್ಯಾಂ ಚ ಪುನಃ ಪಶ್ಚಿಮಾಭ್ಯಾಂ ಪರಾನ್ಮುಖಃ ಜಗಾನೋರಸಿ ದೈತ್ಯೇಂದ್ರೋ ರವಿಣೇಯಂ ನಿರಾಯುಧಂ. ಹಿಂದೆ ತಿರುಗಿ ನಿಂತು 2 ಕಾಲುಗಳಿಂದ ಬಲರಾಮನ ಎದೆಗೆ ಆ ಕತ್ತೆ ಧೇನುಕಾಸುರ ಹೊಡಿತಾನೆ. ಧೇನುಕಾಸುರ ಯಾವಾಗ ಹಿಂದಿನ ಕಾಲಿನಿಂದ ಎತ್ತು ಹೊಡೆದ್ನೋ ಬಲರಾಮ 2 ಕಾಲುಗಳನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ. ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಆ 2 ತಿರುಗಿಸ್ಬಿಟ್ಟು ತಾಳವೃಕ್ಷದ ಮೇಲೆ ಹೋಗಿ ಬಿಡ್ತಾನೆ ಆ ಕತ್ತೆನ. ಆವಾಗ ಆ ಕುತ್ತಿಗೆ, ಸೊಂಟ, ಬೆನ್ನು ಎಲ್ಲ ಮುರಿದು ಹೋಗ್ಬಿಡುತ್ತೆ. ವಿಕಾರ ರೂಪದಿಂದ, ಕತ್ತೆಯ ರೂಪದಿಂದ ಭೂಮಿಯ ಮೇಲೆ ಬೀಳ್ತಾನೆ. ಪ್ರಾಣ ತೊರೆದು ಬಿದ್ದು ಬಿಡ್ತಾನೆ. ಅವನ ಬಂಧುಗಳೆಲ್ಲ, ಕತ್ತೆಗಳೆಲ್ಲ ಬರ್ತಾರೆ. ಅವರೆಲ್ಲ ಬಂದು ಬಲರಾಮನನ್ನು ಹೊಡೆಯಲಿಕ್ಕೆ ಬಂದಾಗ ಬಲರಾಮ ಅವರಂತೆಯೇ ಧೇನುಕಾಸುರನನ್ನು ಹೇಗೆ ಹಿಡಿದು ಹೊಡೆದ್ನೋ ಅವನ್ನೆಲ್ಲರನ್ನು ಹಾಗೆ ಹೊಡಿತಾನೆ. ಭೂಮಿಯಲ್ಲಿ ಎಲ್ಲರೂ ಶವವಾಗಿ ಬೀಳ್ತಾರೆ. ಕೂಡಲೇ ಆ ತಾಲಿಯ ವನದ ಪರಿಸರ ಏನಿದೆಯಲ್ಲ, ರಾಕ್ಷಸರಿಂದ ಮುಕ್ತಿಗೊಂಡು ಅದು ರಮಣೀಯವಾಗಿ ಶೋಭಿಸುತ್ತೆ. ಯಾರು ಯಾವ ಭಯವಿಲ್ಲದೆ ಅಲ್ಲಿ ಓಡಾಡ್ತಾ ಇರ್ತಾರೆ, ಹಣ್ಣುಗಳನ್ನು ತಿಂತಾ ಇರ್ತಾರೆ. ಗೋಪರು ಬಹಳ ಸಂತೋಷವಾಗ್ತಾರೆ. ಮುಂದೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಮುಂದೆ ಪ್ರಲಂಬಾಸುರ ಅಂತ ಒಬ್ಬರು ಬರ್ತಾರೆ. ಒಬ್ಬೊಬ್ಬರೇ ರಾಕ್ಷಸರು ಬರ್ತಾರೆ ಅವ್ರ ಹತ್ರ, ಕೃಷ್ಣ ಪರಮಾತ್ಮ ಹತ್ರ. ವೈಶಂಪಾಯನ ಉವಾಚ ಅಥತೌ ಜಾತಹರ್ಷೌತು ವಸುದೇವ ಸುತಾ ಉಭೌ ತತ್ತಾಲವನ ಮೃತ್ಯುಜ್ಯ ಭೂಯೋ ಭಾಂಡೀರಮಾಗತೌ. ವಸುದೇವ ಕೃಷ್ಣರಾಮರು ಅತ್ಯಂತ ಸಂತೋಷದಿಂದ ಆ ತಲವನ್ನು ಬಿಟ್ಟು ಮತ್ತೆ ಭಾಂಡೀರ ವೃಕ್ಷದ ಕಡೆಗೆ ಬರ್ತಾರೆ. ಇವೆಲ್ಲ ಒಂದೇ ಕಡೆ, ತಾಳವನ, ಭಾಂಡೀರ ವೃಕ್ಷದ ವನ ಎಲ್ಲ ಒಂದೊಂದು ಕಾಡಿನಲ್ಲಿ ಒಂದೊಂದು ಭಾಗದಲ್ಲಿರುತ್ತೆ. ಆಮೇಲೆ ಎಲ್ಲ ಬಂಗಾರ ಮತ್ತು ಕಾಳಿಗಳ ಕಾಂತಿಯನ್ನು ಹೋಲ್ತಾ ಇರ್ತಾರೆ. ಆಮೇಲೆ ಕಪ್ಪು ಬಣ್ಣದ ಮೇಘಗಳಂತೆ ಕಾಣ್ತಾ ಇರ್ತಾರೆ. ಅಣ್ಣ ತಮ್ಮಂದಿರು ಒಟ್ಟಾಗಿ ಗೋವರ್ಧನ ಬೆಟ್ಟದಲ್ಲಿ ಗೋವಳರಂತೆ ಸಂಚರಿಸ್ತಾ ಇರ್ತಾರೆ. ಇವರು ಮನುಷ್ಯರ ವೇಷಭೂಷಣಗಳನ್ನು ಧರಿಸಿಕೊಂಡಿರ್ತಾರೆ. ಆಯಾ ಜಾತಿಗಳನ್ನು ಕೂಡ ಆ ಕಾಡಿನಲ್ಲಿ ಆಟವಾಡುತ್ತಾ ಹೇಗೆ ಯಾವಲ್ಲಿ ಹೇಗಿರಬೇಕೋ ಹಾಗೆ ಕೃಷ್ಣ ಬಲರಾಮರು ಇರ್ತಾರೆ. ಅವರನ್ನು ಸಂಹರಿಸಬೇಕು ಅಂತ ಕಂಸ ಕಳಿಸಿದ ಪ್ರಲಂಬಾಸುರ ಅನ್ನೋ ಶ್ರೇಷ್ಠ ರಾಕ್ಷಸ ಬರ್ತಾನೆ. ಈ ಆಟ ಆಡ್ತಾ ಇದ್ದಾರೆ, ಇದು ಒಳ್ಳೆಯ ಕಾಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನು ಗೋಪಾಲಕರ ವೇಷದಲ್ಲಿ ಬರ್ತಾನೆ. ಗೋಪಾಲ ವೇಷಮಾಸ್ಥಾಯ ವನ್ಯ ಪುಷ್ಪ ವಿಭೂಷಿತ ಲೋಭಯಾನಃ ಸತವು ವೀರವು ಹಾಸ್ಯ ಕ್ರೀಡನ ಕೈಸ್ತತ. ಗೋಪಾಲರಂತೆ ಉಡುಗೆಗಳನ್ನು ತೊಟ್ಟಿರ್ತಾನೆ. ಕಾಡಿನಲ್ಲಿ ಸಿಗುವ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿರ್ತಾನೆ. ಅವನು ತಾನೂ ಒಬ್ಬ ಆಟದ ವ್ಯಕ್ತಿ ಎಂಬ ಭಾವನೆಯಿಂದ ಅಲ್ಲಿಗೆ ಬರ್ತಾನೆ. ಬಂದವರು ಏನು ಗೋಪಾಲಕರೇ ಇದ್ದಾನೆ, ಏನೋ ಬಂದಿದ್ದಾನೆ ಅಂತ ಅವನ ಜೊತೆಗೆ ಆಟ ಆಡಲಿಕ್ಕೆ ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಕೃಷ್ಣನಿಗೆ ಇದು ಗೊತ್ತಿರೋದು.
ಅವನು ಏನು ಮಾಡ್ತಾನೆ, ಹೊಂಚು ಹಾಕ್ತಾ ಇರ್ತಾನೆ ಕೃಷ್ಣ ಬಲರಾಮರ ಬಗ್ಗೆ ಭಯ ಹುಟ್ಟಿಸುವಂತಹ ದೃಷ್ಟಿಯನ್ನು ತೋರ್ತಾನೆ ಕೃಷ್ಣನ ಮೇಲೆ. ಯಾವ ಕೃಷ್ಣನ ಒಂದು ದೃಷ್ಟಿ ಸಂತೋಷ ಕೊಡುತ್ತೋ ಅದೇ ದೃಷ್ಟಿ ರಾಕ್ಷಸರಿಗೆ ಭಯವನ್ನು ಕೊಡುತ್ತೆ. ಅಂತಹ ಕೃಷ್ಣನಿಗೆ ಭಯ ಹುಟ್ಟಿಸಬೇಕು ಅಂತ ಇವನು ದೃಷ್ಟಿಯನ್ನು ಕೊಡ್ತಾನೆ ರಾಕ್ಷಸ. ಕೃಷ್ಣ ಏನು ಮಾಡ್ತಾನೆ, ನೀಲಿಯ ಜೊತೆಗೆ, ನೀಲಿಯ ಸಹೋದರ ಒಬ್ಬನಿರ್ತಾನೆ ಶ್ರೀಧಾಮ ಅಂತ, ಅವ್ರ ಜೊತೆ ಸರಿ ಜಿಂಕೆಯಂತೆ ಹಾರ್ತಾನೆ. ಸಂಕರ್ಷಣ ಗೋಪವೇಶದಿಂದ ಪ್ರಲಂಬಾಸುರನ ಜೊತೆಗೆ ಹಾರ್ತಾನೆ. ಆವಾಗ ಕೃಷ್ಣ ಶ್ರೀಧಾಮನನ್ನು ಜಯಿಸ್ತಾನೆ, ಬಲರಾಮ ಪ್ರಲಂಬಾಸುರನನ್ನು ಜಯಿಸ್ತಾನೆ, ಗೋಪಾಲಕರು ಬಲರಾಮನ ಪಕ್ಷದ ಗೋಪಾಲಕರನ್ನು ಜಯಿಸ್ತಾರೆ. ಏನಾಗಿರುತ್ತೆ ಸ್ಪರ್ಧೆ, ಏನಾಗಿರುತ್ತೆ ಅಂದರೆ ಸೋತವರು ಗೆದ್ದವರನ್ನು ತಮ್ಮ ಬೆನ್ನ ಮೇಲೆ ಹತ್ತಿಕೊಂಡು ಓಡಬೇಕು, ಹೋಗ್ತಾ ಇರಬೇಕು. ಅಲ್ಲಿ ಸ್ವಲ್ಪ ದೂರ, ಅಲ್ಲಿ ತನಕ ಹೋಗ್ತಾ ಇರಬೇಕು ಅಂತ ಒಂದು ಬೌಂಡ್ರಿ ಮಾಡಿರ್ತಾರೆ, ಅಲ್ಲಿ ತನಕ ಹೋಗಬೇಕು ಅಂತಿರುತ್ತೆ. ಆದರೆ ಬಲರಾಮನ ಸಂಗಡಿಗ ಏನು ಮಾಡ್ತಾನೆ, ಬಲರಾಮನನ್ನು ಭುಜಕ್ಕೆ ಎತ್ತುಕೊಂಡು ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ, ಆ ಬೌಂಡ್ರಿ ದಾಟತ್ತೆ. ಇದ್ದಕ್ಕಿದ್ದಂಗೆ ರಾಕ್ಷಸರ ವೇತಾಳಿ ಮೇಲ್ಗಡೆ ಹೋಗ್ತಾನೆ, ಬಲರಾಮನ ಕರ್ಕೊಂಡು ಹೋಗ್ತಾನೆ. ಬಲರಾಮನಿಗೆ ಕರ್ಕೊಂಡು ಹೋದಾಗ ಬಲರಾಮನನ್ನು ಹೊತ್ತು ನಡಿಲಿಕ್ಕಾಗಲ್ಲ. ಪ್ರಲಂಬಾಸುರನಿಗೆ ಸಾಮಾನ್ಯ ದೇಹದಿಂದ ರಾಕ್ಷಸನಾಗಿ ಮತ್ತೆ ಬೆಳೆಸ್ಕೊಳ್ತಾನೆ. ಆವಾಗ ಬಲರಾಮನಿಗೆ ಯೋಚನೆ ಆಗತ್ತೆ, ಇದೇನು ಹೀಗಾಗೋಯ್ತು, ಇವನು ನಮ್ಮನ್ನ ಕರ್ಕೊಂಡು ಹೋಗೋವನು ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಇವನು ರಾಕ್ಷಸ ಆಗಿದನಲ್ಲ, ಏನು ಮಾಡಬೇಕು ಅಂತ ಕೃಷ್ಣನ ಕಡೆಗೆ ನೋಡ್ತಾನೆ. ಕೃಷ್ಣನ ಕಡೆಗೆ ನೋಡಿದಾಗ ಕೃಷ್ಣ ಹೇಳ್ತಾನೆ, ನಿನ್ನ ಮೂಲ ರೂಪದ ಸ್ಮರಣೆ ಮಾಡು. ನೋಡಿ, ಈ ವಾಯುದೇವರು ಭಗವಂತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಅವತಾರದಲ್ಲಿ ಮೂಲ ರೂಪದ ಬಲ ಇರಲ್ಲ. ಮೂಲ ರೂಪದ ಸ್ಮರಣೆ ಮಾಡಿದಾಗ ಬಲ ಬರುತ್ತೆ. ಸ್ಮರಣೆ ಮಾಡಲಿ ಬಿಡಲಿ, ಅದೇ ಹನುಮ ಭೀಮ ಮಧ್ವರಿಗೆ ಯಾವ ಕಾಲದಲ್ಲೂ ಅವರ ಬಲ ಒಂದೇನೆ, ಭಗವಂತನಿಗೂ ಒಂದೇನೆ, ಭಗವಂತನಿಗೂ. ಹಾಗಾಗಿ ಈ ವಾಯುದೇವರ ಕೆಳಗಡೆ ಏನು ಬರ್ತಾರೋ ತಾರತಮ್ಯದಲ್ಲಿ ಇವರು ಯಾರಿಗೂ ಮೂಲ ರೂಪದ ಬಲ ಅವತಾರದಲ್ಲಿ ಇರೋಲ್ಲ. ಸ್ಮರಣೆ ಮಾಡಿದಾಗ ಬರುತ್ತೆ. ಯಾವಾಗ ಬಲರಾಮ ಸ್ಮರಣೆ ಮಾಡಿದ್ನೋ ತನ್ನ ಶೇಷ ಅವತಾರವನ್ನು, ಮೂಲ ರೂಪವನ್ನು, ಪ್ರಲಂಬಾಸುರನಿಗೆ ಅವರನ್ನು ಎತ್ಕೊಳ್ಳಿಕ್ಕಾಗಲಿಲ್ಲ. ಕೃಷ್ಣ ಅವನಿಗೆ ಹೇಳ್ತಾನೆ, ನೀನು ಯಾರು ಅಂತ ತಿಳ್ಕೊಂಡಿದ್ದೀಯಾ, ಸಾಮಾನ್ಯ ಗೋಪಾಲಕ ಅಂತ ತಿಳ್ಕೊಂಡಿದ್ದೀಯಾ, ನೀನು ಇಡೀ ಭೂಮಂಡಲವನ್ನು ಹೊತ್ತವನು, ನೀನು ಶೇಷ, ನನ್ನ ಹಾಸಿಗೆನೇ ನೀನು ಸ್ಮರಿಸ್ಕೋ ಅಂತ ಹೇಳ್ತಾನೆ. ಸ್ಮರಿಸ್ಕೋ ಅಂತ ಹೇಳಿದಾಗ ಅವನು ಆಮೇಲೆ ಅದು ಒಂದು ಹೇಳ್ತಾನೆ, ನನ್ನ ಶುಕ್ಲಕೇಶ ಇದೆ, ಚತುರ್ಮುಖನ ತಂದೆ ಇದ್ದಾನಲ್ಲ ಪರಮಾತ್ಮ ನಾನೇ, ನನ್ನ ಶುಕ್ಲಕೇಶದ ಆವೇಶ ಇದೆ, ಅದನ್ನು ಸ್ಮರಿಸ್ಕೋ ನೀನು ಅಂತ ಹೇಳ್ತಾನೆ. ಆವಾಗ ಅವನು ಅದನ್ನೆಲ್ಲ ಸ್ಮರಿಸ್ಕೊಳ್ಳಲು ಅವನ ಶಕ್ತಿ ಹೆಚ್ಚತ್ತೆ. ಶಕ್ತಿ ಹೆಚ್ಚಿಬಿಟ್ಟು ಆ ಪ್ರಲಂಬಾಸುರನನ್ನು ಸಂಹಾರ ಮಾಡ್ತಾನೆ. ಅವನಿಗೆ ಭಾರತ ಎಳಿಲಿಕ್ಕಾಗಲ್ಲ ಅನ್ನತ್ಲು ಅವನು ಕೆಳಗಡೆ ಬೀಳ್ತಾನೆ. ಪ್ರಲಂಬಾಸುರನ ತಲೆಗೆ ಹೊಡಿತಾನೆ. ತಲೆಗೆ ಹೊಡೆದುಬಿಟ್ಟು ಪ್ರಲಂಬಾಸುರನನ್ನು ಸಂಹರಿಸ್ತಾನೆ. ಪ್ರಲಂಬಾಸುರನ ರೂಪ ಭಯಂಕರ ಆಗಿರುತ್ತೆ. ಆಕಾಶದಲ್ಲಿದ್ದ ಮೇಘವೇ ಸೀಳಿ ಬಿತ್ತೇನೋ ಅನ್ನಾಗಿ ಉರುಳತ್ತೆ. ಅವನ ತಲೆಯಿಂದ ಭಯಂಕರವಾದ ರಕ್ತಧಾರೆ ಹರಿಯತ್ತೆ. ಬೆಟ್ಟದ ಶಿಖರಗಳು ಸುರಿಯುವಂತೆ ಇವನ ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ಬಲರಾಮ ಪ್ರಲಂಬಾಸುರನನ್ನು ಸಂಹರಿಸಿ ಪ್ರತಾಪಶಾಲಿ, ಪ್ರಲಂಬಾಸುರ ವಧ ಅಂತ ಕೃಷ್ಣನಿಗೆ ಹೆಸರು. ಸಂಹಾರ ಮಾಡೋದು ಬಲರಾಮ, ಯಾಕೆಂದರೆ ಶುಕ್ಲಕೇಶದ ಆವೇಶ ಇತ್ತು ಅವನು. ಹಾಗೆ ಬಲರಾಮ ಸಂಹರಿಸ್ತಾನೆ. ಯಾಕೆಂದರೆ ಬಲರಾಮ ಶೇಷದೇವರು ತನ್ನ ಸಹಸ್ರ ಹೆಡೆಯಲ್ಲಿ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳಿನಷ್ಟು ಬ್ರಹ್ಮಾಂಡ ಇರುತ್ತೆ. ಭಗವಂತನ ಪುಚ್ಛದ ಮೇಲೆ, ಕೂರ್ಮದ ಪುಚ್ಛದ ಮೇಲೆ ವಾಯುದೇವರ ಪುಚ್ಛದ ಮೇಲೆ ಶೇಷದೇವರ ಮೇಲೆ ಒಂದು ಹೆಡೆಯಲ್ಲಿ ಸಾಸಿವೆ ಕಾಳಿನಷ್ಟು ಬ್ರಹ್ಮ. ಇಂತಹ ಭಾರ ಇರುವಂಥವನಿಗೆ ಇವನು ಪ್ರಲಂಬಾಸುರ ಇವರು ಭಾರ ಹೊಡ್ತಾನ? ಸಾಧ್ಯನಾ? ಇಲ್ಲ. ಹಾಗೆ ಅವನ ಹತ್ಯೆ ಆಗತ್ತೆ. ಆಮೇಲೆ ಮುಂದೆ ಗೋವರ್ಧನಕ್ಕೆ ಬರ್ತಾರೆ. ಗೋವರ್ಧನಕ್ಕೆ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಇಂದ್ರನ ಉತ್ಸವ ನಡೀತಾ ಇದೆ. ವ್ರಜಮಾಜ ಮತಸ್ಥೌತೌ ರಜೇ ಶುಶ್ರುವಸ್ತು ತದಾ ಪ್ರಾಪ್ತಂ ಚಕ್ರಮಹಂ ಮೀರವು ಗೋಪಾಶ್ಚೋತ್ಸವ ಲಾಲಸನ್. ಕೃಷ್ಣ ಪರಮಾತ್ಮ ಕೇಳ್ತಾನೆ, ಏನು ಇಷ್ಟು ವಿಶೇಷವಾಗಿ ಸಾಮಾನುಗಳನ್ನು ತರ್ತಾ ಇದ್ದೀರಾ, ಎಲ್ಲ ತರ್ತಾ ಇದ್ದೀರಾ, ಏನು ಉತ್ಸವ ನಡೀತಾ ಇದೆ ಇಲ್ಲಿ ಅಂತ ಕೇಳಲು ಇಂದ್ರೋತ್ಸವ ಅಂತ ಹೇಳ್ತಾರೆ ಗೋಪಾಲರು. ಇಂದ್ರೋತ್ಸವ ಅಂತ ಹೇಳಲು ಭಗವಂತ ಕೇಳ್ತಾನೆ, ಈ ಉತ್ಸವ ಎಲ್ಲ ನಾ ಕೇಳೇ ಇಲ್ವಲ್ಲ, ಯಾವ ಉತ್ಸವ ಇದು ಅಂತ ಕೇಳ್ತಾನೆ. ಆವಾಗ ಒಬ್ಬ ಹಿರಿಯ ವೃದ್ಧ ಆ ಗೋಪಾಲಕರಲ್ಲಿ ಅವನು ಹೇಳ್ತಾನೆ, ನೋಡು ಕೃಷ್ಣ, ನಿನಗೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ, ಹೇಳ್ತೀನಿ ಕೇಳು.
ದೇವತೆಗಳಿಗೆಲ್ಲ ಮೇಘಗಳಿಗೆಲ್ಲ ಇಂದ್ರದೇವರು ಒಡೆಯ. ಮಳೆ ತರಿಸೋದು ಇಂದ್ರದೇವರು. ನಾವು ವರ್ಣದೇವರು ಅನ್ಕೋತೀವಿ, ವರ್ಣದೇವರಲ್ಲ, ಇಂದ್ರದೇವರೇ ಮಳೆಗೆ ಕಾರಣ. ಇಂದ್ರದೇವರು, ಇಂದ್ರದ ಒಡೆಯ, ಶಾಶ್ವತವಾದ ಲೋಕಪಾಲಕನಾದ ಇಂದ್ರನನ್ನು ಕುರಿತು ಕೃಷ್ಣನೇ ನಾವು ಉತ್ಸವವನ್ನು ಮಾಡ್ತಾ ಇದ್ದೇವೆ ಅಂತ ಪರಮಾತ್ಮನಿಗೆ, ಮೂಲ ಗುರುವಿಗೆ ಒಬ್ಬ ಗೋಪಾಲ, ವೃದ್ಧ ಗೋಪಾಲ ಭಗವಂತನಿಗೆ ಪ್ರವಚನವನ್ನು ಮಾಡ್ತಾನೆ. ಎದಕ್ಕೆ ಮಾಡ್ತಾ ಇದ್ದೀವಿ? ಅವನಿಗೇನಾದರೂ ಇದು ಮಾಡಿಬಿಟ್ರೆ ಮೇಘಗಳು ಅವನ ಆಜ್ಞೆಯನ್ನು ಶಿಕ್ಷಾವಹಿಸಿ ಹೊಸ ನೀರನ್ನು ಕೊಟ್ಟು ಸಸ್ಯ ಸಮೃದ್ಧಿಯನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಅವನು ಪುರಂದರ ಆಗಿದ್ದಾನೆ. ಅವನಿಂದ ಅಭಿವೃದ್ಧಿಯನ್ನು, ಸಸ್ಯಗಳನ್ನು ನಾವು ಎಲ್ಲ ಯಾಕೆ ಮಾಡ್ತೀವಿ? ಎಲ್ಲ ಮಾನವರು ಮಳೆ ನೀರಿನಿಂದ ಬರುವ ಸಸ್ಯಗಳನ್ನು, ಬೆಳೆಗಳನ್ನು ಬೆಳೆದು ಬಿಟ್ಟು ಅದನ್ನು ಆಹಾರವಾಗಿ ಸೇವಿಸ್ತೀವಿ. ಹಾಗಾದರೆ ನಾವು ಇಂದ್ರದೇವರಿಗೆ ಋಣಿಯಾಗಿರಬೇಕು, ಇಂದ್ರದೇವರನ್ನು ಆರಾಧಿಸಬೇಕು ನಾವು. ಆವಾಗ ಬೆಳೆಗಳೆಲ್ಲ ಚೆನ್ನಾಗಿ ಬರಲು ತಿಂದ್ಬಿಟ್ಟು ಹಸುಗಳು ಯಥೇಚ್ಛವಾಗಿ ಹಾಲು ಕೊಡ್ತವೆ. ಹಾಗೆ ಆಗತ್ತೆ. ಎಲ್ಲನೂ ಅವರಿಂದನೇ ಆಗ್ತಾ ಇರೋದು, ಇಂದ್ರನಿಂದನೇ ಆಗ್ತಾ ಇರೋದು. ಅದಕ್ಕೋಸ್ಕರ ಇಂದ್ರನಿಗೆ ನಾವು ಜಗತ್ತಿನ ಹಿತಕ್ಕಾಗಿ ಮಳೆಯನ್ನು ಭೂಮಿಯಲ್ಲಿ ಸುರಿಸ್ತಾನಾದ್ದರಿಂದ ಅವನನ್ನು ನಾವು ಯಜ್ಞವನ್ನು ಮಾಡಬೇಕು ಅಂದಾಗ ಅದೆಲ್ಲ ತಿಳಿದಿರ್ತಾನೆ ಪರಮಾತ್ಮ. ಅವನು ಹೇಳ್ತಾನೆ, ಇಂದ್ರನ ಪರಾಕ್ರಮದ ಇತಿಮಿತಿಯನ್ನು ಭಗವಂತ ತಿಳಿದಿರ್ತಾನೆ. ಭಗವಂತನಿಗೆ ಗೊತ್ತು ಇಂದ್ರನ ಪವರ್ ಏನು ಅನ್ನೋದು. ಕೃಷ್ಣ ಹೇಳ್ತಾನೆ, ಅಂದ್ರೂ ನಾವೆಲ್ಲ ಕಾಟಲ್ಲಿ ಸಂಚರಿಸ್ತಾ ಇದ್ದೀವಿ, ಗೋಕುಲದವರು, ನಮಗೆ ಹಾಲು ಮೊಸರು ಬೆಣ್ಣೆಗಳ ಆಧಾರ, ಗೋಧನದಿಂದ ಜೀವಿಸ್ತೀವಿ, ನಮಗೆಲ್ಲ ಗೋವುಗಳೇ ದೇವತೆಗಳ ಸ್ಥಾನದಲ್ಲಿದ್ದಾವೆ, ಬೆಟ್ಟಗಳು ಪರ್ವತಗಳು ಇವಾಗೇ ನಮಗೆ ಆಶ್ರಯ, ಇವೇ ನಮಗೆ ದೇವರು ಅಂದ್ಬಿಡ್ತಾನೆ ಭಗವಂತ. ಭಗವಂತನೇ ಹೇಳ್ಬಿಡ್ತಾನೆ ನೋಡಿ. ಇದೇ ತಪ್ಪು ತಿಳುವಳಿಕೆ ಬರೋದು ನಮ್ಮಗಳಿಗೆ, ತಿಳ್ಕೊಳ್ಳಿಲ್ಲ ಅಂದರೆ. ಭಗವಂತನೇ ಬೆಟ್ಟ ಪೂಜಿಸ್ಬಿಟ್ಟ, ನಾವು ಪೂಜಿಸ್ಬಾರ್ದೇನೋ ಅಂತ ಕೇಳ್ತೀವಿ. ಉಳಿಮೆ ಮಾಡುವವರಿಗೆ ಕೃಷಿಯ ವೃತ್ತಿ, ಅಂಗಡಿ ಮುಂಗಟ್ಟುಗಳಿಂದ ಜೀವಿಸುವವರಿಗೆ ಅರ್ಥಾತ್ ವೈಶ್ಯರಿಗೆ ಮಾರಾಟವೇ ಜೀವನ, ನಮಗೆ ಹಸುಗಳೇ ಜೀವನ. ಜಗತ್ತಾಗ್ತಾ ಇದೆ. ಯಾರು ಯಾವುದರಿಂದ ಬದುಕುತ್ತಾರೋ ಅವರಿಗೆ ಅದು ನೆಲೆಯಾಡದಿಂದ ಅದೇ ದೇವರು ಅಂದ್ಬಿಡ್ತಾನೆ ಭಗವಂತ. ಅದನ್ನೇ ಪೂಜಿಸಬೇಕು, ಅದರ ಉಪಕಾರವನ್ನೇ ಸ್ಮರಿಸಬೇಕು, ಬೇರೆ ಎದ್ದನ್ನೇ ಯಾಕೆ ಸ್ಮರಿಸಬೇಕು ಅಂತ ಭಗವಂತ ಕೇಳ್ತಾನೆ. ಅಂದರೆ ಎಷ್ಟು ಬಲ್ಲವರಿಗೆ ಗೊತ್ತದು, ಗೊತ್ತಾಗಬೇಕು. ಅವನು ಎಲ್ಲರನ್ನೂ ಪೂಜಿಸ್ತಾನೆ, ಎಲ್ಲರನ್ನೂ ದೇವರು ಅಂತಾನೆ. ಅಂದರೆ ದೇವರು ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜಡಗಳು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂತ ಬದುಕನ್ನು ಕಟ್ಟಿಕೊಂಡು, ನಾವು ಒಬ್ಬರಿಂದ ಬದುಕನ್ನು ಕಟ್ಕೊಂಡ್ಬಿಟ್ಟು ಇನ್ನೊಬ್ಬರನ್ನು ನಾವು ಹೊಗಳ್ತೀವಿ ಅಂದರೆ, ಇವ್ರು ಯಾರೋ ನಮಗೆ ಸಹಾಯ ಮಾಡಿರ್ತಾರೆ, ಇವ್ರನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹೊಗಳ್ತೀವಿ ಅಂದರೆ ಸಹಾಯ ಮಾಡೋವನಿಗೆ ಸಿಟ್ಟು ಬರಲ್ವಾ? ಈ ಗಿರಿಗಳು, ಪರ್ವತಗಳು ಎಲ್ಲವೂ ನಮಗೆ ಬೆಳೆ ಕೊಟ್ಟಿದ್ದಾವೆ, ಎಲ್ಲ ಕೊಟ್ಟಿದ್ದಾವೆ, ಅವುಗಳನ್ನು ನಾವು ಪೂಜೆ ಮಾಡ್ತೇನೆ, ಇಂದ್ರನಿಗೆ ಪೂಜೆ ಮಾಡಿದರೆ ಇವುಗಳಿಗೆ ಸಿಟ್ಟು ಬರಲ್ವಾ ಅಂತ ಕೇಳ್ತಾರೆ. ನಾ ಹೇಳ್ತಾನೆ, ನನಗೇನೋ ಬೆಟ್ಟ ಪೂಜಿಸೋದೇ ಒಳ್ಳೆಯದು, ಮರಗಿಡಗಳನ್ನು ಬಿಟ್ಟು ಗೆಡ್ಡೆಗಳನ್ನು ಪೂಜಿಸೋಣ, ಇದೇ ನಮ್ಮ ಕರ್ತವ್ಯ, ನಮಗೆ ಗೋಪಾಲಕರಿಗೆ ನಮಗೆ ಅವೆಲ್ಲ ಜ್ಞಾನ ಬೇಡ ಅಂತ ಭಗವಂತ ಹೇಳ್ತಾರೆ. ತನ್ಮಹ್ಯಂ ರೋಚತೆ ಗೋಪ ಗಿರಿಯಜ್ಞ ಪ್ರವರ್ತತಾಂ ಕರ್ಮಕೃತ್ವ ಸುಖಂ ಸ್ಥಾನಂ ಪಾದಪೇ ತಪ್ಪಾಗಿರ. ಇಲ್ಲಿ ಒಂದು ತಿಳ್ಕೊಳ್ಬೇಕು ನಾವು, ಬೆಟ್ಟ ಗುಡ್ಡ ಮರಗಳು ಅಂದರೆ ಜಡಗಳಲ್ಲ. ಬರುತ್ತೆ, ಮಣ್ಣು ಮಾತಾಡ್ತು, ನೀರು ಮಾತಾಡ್ತು ಅಂತ ಬರುತ್ತೆ. ಅಂದರೆ ಅದರೊಳಗಿನ ಅಭಿಮಾನಿಗಳು, ದೇವತೆಗಳು ಮಾತನಾಡಿದರು ಅಂತ. ಅದೆಲ್ಲ ತತ್ವಪ್ರಕಾಶಕದಲ್ಲಿ, ಬ್ರಹ್ಮಸೂತ್ರದಲ್ಲಿ, ಭಾಷ್ಯದಲ್ಲಿ ಎಲ್ಲ ಬರುತ್ತೆ. ಅಭಿಮಾನ್ಯಾಧಿಕರಣ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ. ಮಣ್ಣು ಮಾತಾಡ್ತಾರೆ, ಮಣ್ಣೆಲ್ಲರಿ ಮಾತಾಡುತ್ತೆ. ಮಣ್ಣಿನೊಳಗೆ ಅಭಿಮಾನಿ ದೇವತೆಗಳು ಇರ್ತಾರಲ್ವ, ಅವರು ಮಾತಾಡಬೇಕು, ಅವರು ಬಂದು ಮಾತಾಡಬೇಕು, ಅವರು ಮಾತಾಡ್ತಾರೆ ಅಂತ. ಆಮೇಲೆ ಹೀಗೆ ಮಾಡ್ಕೊಂಡಿದ್ದಾಗ ಎಲ್ಲ ಮಳೆ ಬರ್ತಾ ಇರುತ್ತೆ. ಇವರೆಲ್ಲ ಏನು ಮಾಡ್ತಾರೆ, ಭಗವಂತ ಏನು ಮಾಡ್ತಾರೆ, ಬೆಟ್ಟಗಳಿಗೆ ಪೂಜೆ ಮಾಡೋಣ ಅಂತ ನಂದಗೋಪ ಹೇಳ್ತಾನೆ. ಪರವಾಗಿಲ್ಲ, ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದನ್ನೇ ಮಾಡೋಣ, ಯಾಕೆಂದರೆ ನಮ್ಮನ್ನು ಸಕಲ ಆಪತ್ತುಗಳಿಂದ ಪಾರು ಮಾಡಿದ್ದಾನೆ ಇವನು, ಬೆಟ್ಟಗಳಿಗೆ ಪೂಜೆ ಮಾಡೋಣ ಅಂತ ಹೇಳ್ತಾರೆ. ಬೆಟ್ಟಗಳಿಗೆ ಪೂಜೆ ಮಾಡೋಣ ಅಂತಂದುಬಿಟ್ಟು ಅವರು ಗೋವರ್ಧನಗಿರಿಗೆ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. ಆವಾಗ ಭಗವಂತ ಎಲ್ಲ ನೈವೇದ್ಯವನ್ನು ಇಟ್ಟಿದ್ರೆ ಭಗವಂತ ತನ್ನ ಒಂದು ರೂಪದಿಂದ ಗೋವರ್ಧನಗಿರಿಯಲ್ಲಿ ಪ್ರವೇಶ ಮಾಡ್ತಾನೆ. ಇವರು ಏನು ನೈವೇದ್ಯ ಇಟ್ಟಿರ್ತಾರೆ ಎಲ್ಲ ಭಗವಂತ ತಿಂದುಬಿಡ್ತಾನೆ. ಇದೆಲ್ಲ ನೋಡಿಬಿಟ್ಟು ಯಜ್ಞ ಆಗಿಲ್ಲ, ಏನೂ ಆಗಿಲ್ಲ, ಇಂದ್ರನಿಗೆ ಹೋಗುತ್ತೆ. ಇಂದ್ರ ನೋಡ್ತಾನೆ, ಯಕಶ್ಚಿತ್ ಒಬ್ಬ ಗೋಪಾಲಕನ ಮಾತು ಕೇಳಿ ನನಗೆ ಬರುವ ಯಜ್ಞವನ್ನು ನಿಲ್ಲಿಸಿದಿರ, ನನ್ನ ಪೂಜೆ. ಅವನಿಗೂ ಇಂದ್ರನಿಗೂ ಅಸುರಾವೇಶ ಇರುತ್ತೆ. ಅಸುರಾವೇಶ ಅವನಿಗೆ ಭಗವಂತನ ಬಗ್ಗೆ ಮರೆವು ಬಂದ್ಬಿಟ್ಟಿರುತ್ತೆ. ಭಗವಂತ ಯಕಶ್ಚಿತ್ ಗೋಪಾಲ ಅಂತ ತಿಳ್ಕೊಂಡ್ಬಿಟ್ಟು ಯಾರ್ದೋ ಮಾತನ್ನು ಹೇಳಿಬಿಟ್ಟು, ನೀವು ಕೇಳಿಬಿಟ್ಟು ನನಗೆ ಕೊಡುವ ಕಪ್ಪವನ್ನು ಕೊಡ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು, ನಾನು ಮಾಡ್ತಿದ್ದೆ ಪ್ರಳಯ ಕಾಲದ ಮೇಘಗಳನ್ನು ತರಿಸ್ತಾನೆ. ಭಗವಂತ ತನ್ನ ಎಳಗೈಯಿಂದ ಬೆಟ್ಟವನ್ನು ಎತ್ತಾನೆ. ಬೆಟ್ಟವನ್ನು ಎತ್ತಿ 7 ದಿವಸಗಳ ಕಾಲ ಸತತ ಮಳೆಯನ್ನು ಸುರಿಸಿದರೂ
ಭಗವಂತ ಆ ಗೋಗಳನ್ನು ಎಲ್ಲರನ್ನೂ ಬೆಟ್ಟದ ಕೆಳಗೆ ಕರೆದುಬಿಟ್ಟು ರಕ್ಷಿಸ್ತಾನೆ. ಆವಾಗಿಂದ ಏನು ಬಂತವನಿಗೆ ಗೋವಿಂದ ಅನ್ನುವ ನಾಮಕರಣವನ್ನು ಇಂದ್ರ ಶರಣಾಗತನಾಗ್ತಾನೆ. ನನ್ನ ತಪ್ಪಪ್ಪ ಇದು, ನಾನು ತಪ್ಪು ಮಾಡಿದೆ, ನೀನು ಪರಮಾತ್ಮ ಇದ್ದೀಯಾ, ನೀನು ರಕ್ಷಕ, ನಿನಗೆ ಇಂದಿನಿಂದ ಗೋವಿಂದ ಅಂತ. ಅವತ್ತಿನಿಂದ ಹಿಂದಿಂದ ಗೋವಿಂದ ಇಲ್ಲ ಅಂತೇನಿಲ್ಲ, ಅವನಿಗೆ ಇದೆ. ಇದರಲ್ಲಿ ಯಾಕೆಂದರೆ ಭಗವಂತನ ನಾಮಗಳು ಯಾವಾಗಲಿಂದಲೂ ಇದೆ. ಯಾರು ಏನು ಇಡಬೇಕಾಗಿಲ್ಲ, ನಾಮಕರಣ ಮಾಡಬೇಕಾಗಿಲ್ಲ ಭಗವಂತನಿಗೆ. ಆ ಸಂದರ್ಭಕ್ಕನುಸಾರವಾಗಿ ಅವರು ಬಂದ್ಬಿಟ್ಟು ಗೋವಿಂದ ಅಂತ ಹೇಳ್ಬಿಟ್ಟು ಹೆಸರಿಡ್ತಾನೆ. ಗೋವಿಂದನ ನಾಮಕರಣ ಆಗತ್ತೆ. ಅವಾಗ ಗೋವಿಂದ ಅಂತ ಕೃಷ್ಣ ಪರಮಾತ್ಮನಿಗೆ ಕರೀತಾರೆ. ಆಮೇಲೆ ಇಂದ್ರದೇವರು ಅವನನ್ನು ಹೊಗಳಿಬಿಟ್ಟು ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾರೆ. ಸ್ತೋತ್ರವನ್ನು ಮಾಡಿ ಅವರು ಇಂದ್ರದೇವರು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಇಂದ್ರ ಕ್ಷಮೆಯಾಗಿಬಿಟ್ಟು ಗೋವಿಂದ ಅಭಿಷೇಕಶ್ಚ ಅಂತ ಹೇಳ್ತಾರೆ. ಧೃತಂ ಗೋವರ್ಧನಂ ದೃಷ್ಟ್ವಾ ಪರಿತ್ರಾತಂ ಚ ಗೋಕುಲಂ ಕೃಷ್ಣಸ್ಯ ದರ್ಶನಂ ಶಕ್ರೋ ರೋಚಯಾಮಾಸ ವಿಸ್ಮಿತಃ. ಗೋವರ್ಧನ ಎಂಬ ಪರ್ವತವನ್ನು ಹೊತ್ತಿದ್ದರಿಂದ ಅವನಿಗೆ ಗೋವಿಂದ ಅಂತ ಕರೀತಾರೆ. ದೇವೇಂದ್ರನ ಅಹಂಕಾರ ಮುರಿಯುತ್ತೆ. ನಾನೇ ಹಿರಿಯ ಅನ್ನೋದು ಏನು ತಿಳ್ಕೊಂಡಿರ್ತಾನೆ ಅದೆಲ್ಲ ಹೋಗುತ್ತೆ. ಅದೆಲ್ಲ ಹೋದ ಮೇಲೆ ಭಗವಂತ ನೋಡಿ ಎಷ್ಟು ಕರುಣಿ ಅಂತ. ಅವನಿಗಿರುವ ಅಹಂಕಾರವನ್ನು ತೆಗೆದು ಬಿಟ್ಟು ನಾನು ಯಾರು ಅನ್ನೋದು ಅವನಿಗೆ ಯಥಾರ್ಥ ಜ್ಞಾನ ಬರಬೇಕು. ಹಾಗೆ ಭಗವಂತ ಮಾಡ್ತಾನೆ. ತ್ವನ್ನಿರ್ಮಿತ್ತವಿದಂ ಸರ್ವಂ ಇಂದ್ರಂ ಮಮ ದುರ್ಲಭಂ ತತ್ಪ್ರಸಾದ ಜಗನ್ನಾಥ ದೇವನಾಮೀಶ್ವರೋ ಯತಃ. ಯಾರಿಂದಲೂ ದೊರೆಯದಾಗದ ಇಂದ್ರ ಪದವಿಯನ್ನು ನಿರ್ಮಿಸಿ ನನಗೆ ನೀಡಿದವನು ನೀನೇನೆ. ಇಂದ್ರ ಪದವಿಯನ್ನು, ಇಂದ್ರ ಅನ್ನೋದು ಒಂದು ಪದವಿ. ಏನು ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಅಂತ ಒಂದು ಸೇರಿರುತ್ತೋ ಆ ಥರ ಇಂದ್ರನ ಸ್ಥಾನ. ಇಂದ್ರನ ಸ್ಥಾನ, ಬ್ರಹ್ಮನ ಸ್ಥಾನ, ರುದ್ರನ ಸ್ಥಾನ ಇವೆಲ್ಲ ಪದವಿಗಳೇ. ಬರೋವರು ಒಂದೊಂದು ಚೇಂಜ್ ಆಗ್ತಾರೆ. ಆದರೆ ಲಕ್ಷ್ಮಿಯ ಸ್ಥಾನ, ಪರಮಾತ್ಮನ ಸ್ಥಾನ ಎಂದು ಪದವಿಗಳಲ್ಲ ಅವು. ಅವಕ್ಕೆ ಯಾರು ನೆಕ್ಸ್ಟ್ ಯಾರು ಬರ್ತಾರೆ ಅನ್ನೋದೇನಿಲ್ಲ. ಅವರೇ ಇಬ್ಬರು. ಯಾರು ಚೇಂಜ್ ಆದರೂ ಅವರಿಬ್ಬರು ಇರೋರೇ ಅವರು. ಹಾಗಾಗಿ ಪುರಂದರ ಅನ್ನುವ ಇಂದ್ರನಾಗಿದ್ದ ಇಂದ್ರ ಹೇಳ್ತಾನೆ, ಕೃಷ್ಣ ಕೃಷ್ಣ ಮಹಾಭಾವೋ ಜ್ಞಾತಿನಾಂ ನಂದಿವರ್ಧನ ಅತಿದೈವಂ ಕರ್ತಂ ಕರ್ಮ ಕ್ರಿಯಾ ಪ್ರೀತಿಮತ. ಮಹಾಭಾವ ಕೃಷ್ಣ, ನೀನು ಬಹಳ ಪ್ರೀತಿಯನ್ನು ತೋರಿಸ್ತಾ ಇದ್ದೀಯ ಗೋವುಗಳ ಬಗ್ಗೆ. ನೀನು ಗೋವುಗಳನ್ನೆಲ್ಲ ಪ್ರಳಯಕಾಲ ಮಳೆಯಂತಿರುವನ್ನು ರಕ್ಷಿಸ್ತಿದ್ದೀಯಾ. ಬ್ರಹ್ಮನ ಯೋಗವನ್ನು ಜಗತ್ತಿಗೆ ತೋರಿಸ್ತಾ ಇದ್ದೀಯ ನೀನು. ನಾನು ಕೋಪಗೊಂಡು ಅತಿವೃಷ್ಟಿಯನ್ನು ಸುರಿಸಿದ್ದೆ, ಕ್ಷಮಿಸಿ ಬಿಡು ಅಂತ ಕೇಳ್ತಾನೆ. ಚಿಕ್ಕ ಪರಮಾತ್ಮನಿಗೆ ಬಹಳ ಅದ್ಭುತವಾಗಿ ಕ್ಷಮೆಯನ್ನು ಕೇಳ್ತಾನೆ. ಆಮೇಲೆ ಸ್ವರ್ಗಾದೂರ್ಧ್ವಂ ಬ್ರಹ್ಮಲೋಕೋ ಬ್ರಹ್ಮರ್ಷಿಗಣ ಸೇವಿತ ತತ್ರ ಸೋಮಗತಿಶ್ಚೈವ ಜ್ಯೋತಿಷಾಂಚ ಮಹಾತ್ಮನಾಂ ಅಂತ ಮತ್ತೆ ಸ್ವರ್ಗಕ್ಕಿಂತಲೂ ಮೇಲ್ಭಾಗದಲ್ಲಿ ಬ್ರಹ್ಮ ಋಷಿಗಳ ಗುಂಪುಂಟು. ಅವರಿಂದ ಸೇವಿತವಾದ ಬ್ರಹ್ಮಲೋಕ ಇದೆ. ಮಹಾತ್ಮನಾದ ವ್ಯಕ್ತಿಗಳು ಸೋಮಪಾನ ಮಾಡಿದ ಮಹಾನುಭಾವರು ಜ್ಯೋತಿ ರೂಪದಿಂದಾಗಿ ಸಂಚರಿಸುತ್ತಾರೆ. ನೀನು ಎಲ್ಲೆಡೆಗೂ ವ್ಯಾಪಿಸಿದ್ದೀಯ ಪರಮಾತ್ಮ. ನಾವು ಕೇಳಿತಿಳಿಯಲು ಹೊರಟರೂ ನಿನ್ನ ಮಹಿಮೆಯನ್ನು, ಚತುರ್ಮುಖನ ಹತ್ರ ನಾವು ಕೇಳಿತಿಳಿಯಲು ಹೊರಟರೂ ನಿನ್ನ ಮಹಿಮೆಯನ್ನು ತಿಳಿಯಲು ಆಗುವುದಿಲ್ಲ. ಯಾರೂ ಭಗವಂತನ ಮಹಿಮೆಯನ್ನು ಸಾಕಲ್ಲೇನ ತಿಳಿಯಲು ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಗೂ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಗೆ ಭಗವಂತನ ಮಹಿಮೆಯನ್ನು, ಭಗವಂತನ ಗುಣಗಳನ್ನು ತಿಳಿಯಲು ಸಾಧ್ಯ ಇಲ್ಲ ಅಂತಂದರೆ ಇನ್ನು ಬೇರೆಯವರಿಗೆ ಎಲ್ಲಿಂದ ಆಗತ್ತೆ? ಲಕ್ಷ್ಮಿಯ ಗುಣಗಳಿಗೆ ಹೇಳ್ತಾರೆ, ಭಗವಂತನ ಕಾಲಿನ ಹೆಬ್ಬಟ್ಟಿನ ತುದಿ ಇದೆಯಲ್ಲ, ಉಗುರಿನ ತುದಿಯಲ್ಲಿ ಇರುವ ಒಂದು ಧೂಳಿನ ಕಣದಲ್ಲಿರುವ ಗುಣಗಳನ್ನು ಲಕ್ಷ್ಮಿ ಎಣಿಸ್ಲಿಕ್ಕಾಗಲ್ಲ. ಇನ್ನೂ ಎಣಿಸ್ತಾನೆ ಇರ್ತಾಳವಳು, ಮುಗಿಯಲ್ಲ ಅದು. ಹಾಗೆ ಅನಂತವಾಗಿರತಂತಹ ಮಹಾಲಕ್ಷ್ಮಿಗೇನೇ ಆಗಲ್ಲ ಅಂದ ಮೇಲೆ ಯಕಶ್ಚಿತ್ ಇಂದ್ರಾದಿ ದೇವತೆಗಳಾಗ್ತದ. ಅವಳು ಹೇಳ್ತಾಳೆ ಲಕ್ಷ್ಮೀದೇವಿ ಅಂಬರಣಿ ಸುತ್ತದಲ್ಲಿ, ನಾನು ಮನಸ್ಸು ಮಾಡಿದವನಿಗೆ ಇಂದ್ರನಾಗಿ ಮಾಡ್ತೀನಿ, ಮನಸ್ಸು ಮಾಡಿದವನು ರುದ್ರನನ್ನಾಗಿ ಮಾಡ್ತೀನಿ, ಬ್ರಹ್ಮನನ್ನಾಗಿ ಮಾಡ್ತೀನಿ, ಮನಸ್ಸು ಮಾಡಿದರೆ ಇವರೆಲ್ಲರೂ ಸಂಹರಿಸಿ ಬಿಡ್ತೀನಿ ನಾನು ಅಂತ ಹೇಳ್ತಾಳೆ. ಅವಳು ಅಷ್ಟೆಲ್ಲ ಹೇಳ್ತಾಳೆ, ನಾನು ಸಮುದ್ರಶಾಹಿಯಾದ ಭಗವಂತನ ಅಧೀನ ಅಂತ ಹೇಳ್ತಾಳೆ. ಅವಳೇ ಹೇಳ್ತಾಳೆ. ಅಂತಹ ಲಕ್ಷ್ಮಿಗೆ ಭಗವಂತನ ಗುಣಗಳ ಪೂರ್ಣ ಅರಿವಿಲ್ಲ. ಅವಳಿಗೆ ಅರಿವಿಲ್ಲ ಅಂತ ನಾವು ಹೇಳಿ ಅವಳಿಗೆ ದೋಷ ಕಲ್ಪಿಸಬಾರ್ದು. ನಮಗೂ ಬಹಳ ವ್ಯತ್ಯಾಸ ಇದೆ. ನಾವು ನಿಕೃಷ್ಟ ಜೀವಿಗಳು. ಭಗವಂತನ ಒಂದು ಗುಣನೂ ಚಿಂತನೆ ಮಾಡೋ ಯೋಗ್ಯತೆ ನಮ್ಮಗಳಿಗಿಲ್ಲ. ಹಾಗಾಗಿ ಲಕ್ಷ್ಮಿಯಲ್ಲಿ ದೋಷ ಅಲ್ಲ, ಭಗವಂತನಿಗೆ ಹೋಲಿಸಿದರೆ ಹಾಗೆ ತಿಳ್ಕೊಳ್ಬೇಕು. ಆಮೇಲೆ ಗೋವರ್ಧನಗಿರಿಯಲ್ಲಿ ಇದು ಮಾಡಿದ್ರಿಂದ ಅವನಿಗೆ ಗೋವಿಂದ ಅನ್ನುವ ನಾಮ ಆಗತ್ತೆ. ಆಮೇಲೆ
ವನಸ್ಪತೀನಾಂ ಸರ್ವೇಷಾಂ ದುಸ್ರಾವೇಂದು ನಿಭಂಪಯ ವವರ್ಷು ಪುಷ್ಪವರ್ಷಂ ಚ ನೇದು ಸೂರ್ಯಾಣಿ ಚಾಂಬರ ಗಿಡ ಮರಗಳು ಎಲ್ಲವೂ ಕೃಷ್ಣನನ್ನು ಅಭಿಷೇಕಿಸ್ತವೆ, ಪುಷ್ಪವೃಷ್ಟಿಯನ್ನು ಕರೀತವೆ, ವಾದ್ಯ ವಿಶೇಷ ಕೊಡ್ತವೆ, ದೇವತೆಗಳೆಲ್ಲ ವಾದ್ಯಗಳನ್ನು ಆಡ್ತಾರೆ. ವಶಿಷ್ಠ ವಾಮದೇವರು, ಜಾಬಾಲಿ ರುಚಿಗಳು, ಎಲ್ಲ ಮುನಿಗಳು ಭಗವಂತನನ್ನು ಶ್ರೇಷ್ಠವಾದ ಮಂತ್ರಗಳಿಂದ ಸ್ತುತಿಸ್ತಾರೆ. ಪ್ರಸಾದಂ ಸಾಗರ ಜಗ್ಮುರ್ವಗುರ್ವಾತ ಜಗದ್ದಿತ ಈತಯ ಪ್ರಶಮಂ ಜಗ್ನು ನೀರು ವೈರತಾಂ ನೃಪ. ಸಮುದ್ರಗಳೆಲ್ಲವೂ ಕೃಷ್ಣನಿಗೆ ಆರಾಧನೆಯಿಂದ ಪ್ರಸನ್ನತೆಯಿಂದ ಸಂಚರಿಸ್ತಾರೆ. ಗಾಳಿ ಜನಕ್ಕೆ ಹಿತವಾಗಿ ಬೀಸ್ತಾ ಇರುತ್ತೆ. ಇವುಗಳೆಲ್ಲ ಏನಾಗುತ್ತೆ ಅಂದರೆ ಮುಂದೆ ನಾಶರಹಿತನಾದ ಗೋವಿಂದ ಇಂದ್ರ ಗೋವುಗಳ ಜೊತೆಗೆ ಅಭಿಷೇಕ ಮಾಡ್ತಾನೆ. ದಿವ್ಯವಾದ ಮಾಲೆಯಿಂದ ಕೃಷ್ಣನನ್ನು ಕಂಡು ದೇವರಾಜನಾದ ಇಂದ್ರ ಹೇಳ್ತಾನೆ, ಪಿತೃಶ್ವಸರಿ ಜಾತಸ್ಥೆ ಮಮಾಂಶೋ ಅಹಮಿವ ಸ್ಥಿತಃ ಸತೇ ರಕ್ಷಶ್ಚ ಮಾನ್ಯಶ್ಚ ಸಂಖ್ಯೆ ಚ ವಿನಿಯುಜ್ಯತ. ನಿನ್ನ ತಂಗಿಯಲ್ಲಿ ನನ್ನ ಅಂಶದಿಂದ ಹುಟ್ಟಿದ ಅರ್ಜುನನನ್ನು ನೀನು ಚೆನ್ನಾಗಿ ರಕ್ಷಿಸಬೇಕು. ಮುಂದೆ ಬರ್ತಾನೆ ಅರ್ಜುನ, ಅವನನ್ನು ನೀನು ಮಾನ್ಯ ಮಾಡಬೇಕು, ಅವನು ಯುದ್ಧದಲ್ಲಿ ಚೆನ್ನಾಗಿ ತೊಡಗಿಕೊಳ್ಳುವಂತೆ ಮಾಡು ಅಂತ ಹೇಳ್ತಾನೆ ಇಂದ್ರ. ಭಗವಂತ ಆಗಲಿ ಅಂತ ಹೇಳ್ತಾನೆ. ಆಮೇಲೆ ಅರ್ಜುನ ನಿನಗೆ ಬಂಧುವಾಗಿ ಸಂಗ್ರಾಮದಲ್ಲಿ ನಿನ್ನ ಸೇವಕನಾಗಿ ವರ್ತಿಸ್ತಾನೆ. ಗೋವಿಂದ, ನನಗಾಗಿ ಅರ್ಜುನಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡು ಅಂತ ಕೇಳ್ತಾನೆ. ಆಮೇಲೆ ದೊಡ್ಡ ದೊಡ್ಡ ಯುದ್ಧ ಎಲ್ಲ ನಿನ್ನಿಂದನೇ ಆಗೋದು, ರಕ್ಷಣೆಯೂ ನಿನ್ನಿಂದನೇ ಆಗತ್ತೆ. ಆಮೇಲೆ ಅರ್ಜುನನ ಬಗ್ಗೆ ಹೇಳ್ತಾನೆ, ತನ್ನ ಮಗನಾದ ಅರ್ಜುನನ ಬಗ್ಗೆ ಹೇಳ್ತಾನೆ. ಆಮೇಲೆ ವೈಶಂಪಾಯನರು ಹೇಳ್ತಾರೆ, ಶಕ್ರಸ್ಯ ವಚನಂ ಕೃತ್ವ ಕೃಷ್ಣೋ ಗೋವಿಂದತಾಂ ಗತಃ ಪ್ರೀತೇನ ಮನಸಾ ಯುಕ್ತಃ ಪ್ರತಿವಾಕ್ಯಂ ಜಗದಾಹ. ಇಂದ್ರನ ಕೃಷ್ಣ ಏನು ಹೇಳ್ತಾನೆ, ಇಂದ್ರನನ್ನು ಕರೆದು ಗೋವಿಂದ ಎಂಬ ನಾಮವನ್ನೇ ಪ್ರಸಿದ್ಧಿ ಕೊಡ್ತಾನೆ. ಅವನ ಗೋವಿಂದ ಎಂಬ ನಾಮದಿಂದ ಅವನು ಪ್ರಸಿದ್ಧಗೊಂಡು ಇಂದ್ರನಿಗೆ ಆನಂದವನ್ನು ಕೊಡ್ತಾನೆ. ಆಮೇಲೆ ಅಲ್ಲಿಗೆ ಮುಗಿದ ಮೇಲೆ ಅವರು ಗೋಪಾಂಗನಾದಿ ಸಹಕೃಷ್ಣ ಕ್ರೀಡಾ, ಗೋಪಿಯ ಜೊತೆಗೆ ಕ್ರೀಡೆ ಆಡುವ ಚಿಂತನೆಯನ್ನು ನಾಳೆ ಚಿಂತನೆಯನ್ನು ಮಾಡೋಣ. ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತ ಮತ್ತು ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ.